ಹಲೋ ಮಕ್ಕಳೇ, ಅಜುರೈಟ್ ಕ್ಲಾಸಸ್ಸಿಂದ ತಯಾರು ಮಾಡಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳ ವಿಡಿಯೋ ಸೀರೀಸ್ಗಳನ್ನ ನೀವು ನೋಡ್ತಾ ಇದ್ದೀರಾ. ಈಗಾಗಲೇ ನಾವು A1 ಪ್ರಶ್ನೆ ಪತ್ರಿಕೆಯ ಮಾನಸಿಕ ಸಾಮರ್ಥ್ಯದ ಪ್ರಶ್ನೆಗಳನ್ನ ಬಿಡಿಸಿದ್ದೀವಿ. ನಮ್ಮ ಈ ಪ್ರಶ್ನೆ ಪತ್ರಿಕೆ ಬಿಡಿಸೋದನ್ನು ಮುಂದುವರಿಸೋಣ. ಈಗ ನಾವು ವಿಭಾಗ 2 ಗಣಿತ, ಗಣಿತದ ಪ್ರಶ್ನೆಗಳನ್ನ ಬಿಡಿಸೋಣ. ಒಟ್ಟು ಎಷ್ಟು ಪ್ರಶ್ನೆಗಳಿರ್ತದೆ? 20 ಪ್ರಶ್ನೆಗಳಿರ್ತದೆ. ಒಟ್ಟು ಅಂಕಗಳು 25. ಸೆಕ್ಷನ್ 2 ಅರಿಥಮೆಟಿಕ್ ಟೆಸ್ಟು. ನಿಮ್ಗೆ ಈಗಾಗಲೇ ಗೊತ್ತಿದೆ, ಪ್ರಶ್ನೆ ಮುಂದೆ 4 ಉತ್ತರಗಳಿರ್ತದೆ, ಅದರಲ್ಲಿ ಒಂದು ಉತ್ತರ ಸರಿಯಾಗಿರ್ತದೆ. ಆ ಸರಿಯಾದ ಉತ್ತರನ ನಾವು ನಮ್ಮ OMR ಶೀಟ್ ನಲ್ಲಿ ಫಿಲ್ ಮಾಡಬೇಕಾಗ್ತದೆ. ಹಾಗೆ ನೇರವಾಗಿ ನಾವು ಪ್ರಶ್ನೆಗಳನ್ನ ಬಿಡಿಸೋದಕ್ಕೆ ಪ್ರಾರಂಭ ಮಾಡೋಣ. 41ನೇ ಪ್ರಶ್ನೆ. ಎಷ್ಟನೇ ಪ್ರಶ್ನೆ? 41ನೇ ಪ್ರಶ್ನೆ ಬಿಡಿಸೋಣ. 41ನೇ ಪ್ರಶ್ನೆ ಏನ್ ನೋಡಿ, ಸ್ವಲ್ಪ ದೊಡ್ಡದು ಮಾಡ್ತೀನಿ ಇದನ್ನ ನಾನು. ಎಸ್, ಓಕೆ, ಈಗ ನಿಮ್ಗೆ ಕಾಣಿಸ್ತದೆ ನೋಡಿ. ಪ್ರಶ್ನೆ ಏನಿದೆ? 7, 2, 5, 4 ಮತ್ತು 3 ಅಂಕೆಗಳನ್ನು ಬಳಸಿ ರೂಪುಗೊಂಡ ಚಿಕ್ಕ ಬೆಸ ಸಂಖ್ಯೆ ಯಾವುದು? ಇಲ್ಲಿರ್ತಕ್ಕಂಥ ಅಂಕೆಗಳನ್ನ ಬಳಸಿ ನಾವು ಚಿಕ್ಕ ಬೆಸ ಸಂಖ್ಯೆನ ಬರೀಬೇಕು. ಮಕ್ಕಳು, ಯಾವ ಅಂಕೆಗಳನ್ನ ಕೊಟ್ಟಿದ್ದಾರೆ? 7 ಕೊಟ್ಟಿದ್ದಾರೆ, 2 ಕೊಟ್ಟಿದ್ದಾರೆ, 7, 2, 5, 4, 3. ಈ ಅಂಕೆಗಳನ್ನ ಬಳಸಿ ನಾವು ಚಿಕ್ಕ ಬೆಸ ಸಂಖ್ಯೆ ಬರೆಯೋಣ. ಏನಾಗ್ತದೆ ಚಿಕ್ಕ ಬೆಸ ಸಂಖ್ಯೆ ನೋಡಿ? ಯಾವಾಗಲೂ ನಾವು ಕೊಟ್ಟಿರುವ ಅಂಕಿಗಳನ್ನ ಬಳಸಿ ಚಿಕ್ಕ ಸಂಖ್ಯೆ ಬರೀಬೇಕಾದ್ರೆ ಕೊಟ್ಟಿರುವ ಅಂಕೆಗಳನ್ನ ಏರಿಕೆ ಕ್ರಮದಲ್ಲಿ ಬರೀತೀವಿ. ಅತ್ಯಂತ ಚಿಕ್ಕದು ಯಾವುದು? 2. ಅದಕ್ಕಿಂತ ದೊಡ್ಡದು ಯಾವುದು? 3. ಅದಕ್ಕಿಂತ ದೊಡ್ಡದು 4. ಅದಕ್ಕಿಂತ ದೊಡ್ಡದು 5. ನಮಗೆ ಬೇಕಾಗಿರೋದು ಬೆಸ ಸಂಖ್ಯೆ, ಹಾಗಾಗಿ ಕೊನೆಯಲ್ಲಿ ಬೆಸ ಅಂಕಿಯನ್ನ ಬರಿತೀವಿ. ನಮ್ಮ ಉತ್ತರ ಏನಾಗ್ತದೆ ಮಕ್ಕಳೇ? 23,457. ಇಲ್ಲಿ ನೋಡಿ, ಇಲ್ಲಿ ಒಂದು ಎ ಆಪ್ಷನ್ ಅಲ್ಲಿ ಏನಾಗಿದೆ ಅಂದ್ರೆ, ಎ ಆಪ್ಷನ್ ಅಲ್ಲಿ ಒಂದು ಸಣ್ಣ ಪ್ರಿಂಟಿಂಗ್ ಮಿಸ್ಟೇಕ್ ಆಗಿದೆ. ಅದು ಆಪ್ಷನ್ ಎ 24,357 ಅಲ್ಲ, ಆಪ್ಷನ್ ಏನದು? 23,457. ಅದೇ ತರ ನಿಮ್ಗೆ ಬಿ ಆಪ್ಷನ್ ಏನಿದೆ? 25,347 ಇದೆ, 24,375, 23,574 ಇದೆ. ಹಾಗಿದ್ರೆ ಸರಿ ಉತ್ತರ ಯಾವ್ದಾಗ್ತದೆ ಮಕ್ಕಳೇ? 23,457. ಇಲ್ಲಿ ಏನಾಗಿದೆ? ಇಲ್ಲಿ ಇದು ಪ್ರಿಂಟಿಂಗ್ ಮಿಸ್ಟೇಕ್ ಆಗಿದೆ, ಇದನ್ನ ತಿದ್ಕೊಂಬಿಡಿ. ಎ ಆಪ್ಷನ್ ಅಲ್ಲಿ 23,457 ಅಂತ ಕನ್ಸಿಡರ್ ಮಾಡಿ. ರೈಟ್, ಮುಂದಿನ ಪ್ರಶ್ನೆಗೆ ಹೋಗೋಣ. 42ನೇ ಪ್ರಶ್ನೆ ನೋಡ್ರಿ. 42ನೇ ಪ್ರಶ್ನೆ ಓದಿ. ಈ ಪ್ರಶ್ನೆ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗತ್ತೆ, ಇದು ದಶಮಾಂಶಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ. ದಶಮಾಂಶದಲ್ಲಿ ನಿಮ್ಗೆ ಮುಖ್ಯವಾಗಿ ಗೊತ್ತಿರಬೇಕಾಗಿರೋದೇನು? ಸ್ಥಾನಗಳು. ನಿಮ್ಗೆಲ್ರಿಗೂ ಗೊತ್ತು, ಬಿಡಿ ಆದ್ಮೇಲೆ 10 ಬರುತ್ತೆ, 10 ಆದ್ಮೇಲೆ 100 ಬರುತ್ತೆ, 100 ಆದ್ಮೇಲೆ 1000 ಬರುತ್ತೆ. ಈ ಕಡೆಯಿಂದ ಅಂದ್ರೆ ಬಲದಿಂದ ಎಡಕ್ಕೆ ಹೋದಂಗೆಲ್ಲ ಸ್ಥಾನ ಬೆಲೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಅದೇ ತರ ಎಡದಿಂದ ಬಲಕ್ಕೆ ಬಂದಾಗ ಸ್ಥಾನ ಬೆಲೆಗಳು ಕಮ್ಮಿ ಆಗುತ್ತೆ. ಬಿಡಿಗಿಂತ ಚಿಕ್ಕದು ಯಾವುದು? ದಶಾಂಶ, ಅಂದ್ರೆ 1ರಲ್ಲಿ 10 ಭಾಗ. ಅದಕ್ಕಿಂತ ಚಿಕ್ಕದು 1ರಲ್ಲಿ 100 ಭಾಗ, ಶತಾಂಶ ಅಂತ ಕರಿತೀವಿ, 100th. ಅದೇ ತರ ಅದಕ್ಕಿಂತ ಚಿಕ್ಕದು 1ರಲ್ಲಿ 1000 ಭಾಗ, ಸಹಸ್ರಾಂಶ. ಇವುಗಳನ್ನ ಏನ್ ಮಾಡೋಣ ನಾವೀಗ? ಸರಿಯಾಗಿ ಬರ್ಕೋಬೇಕು. ಇಲ್ಲಿ ನೋಡಿ ಮಕ್ಕಳೇ, 5.5 ಪ್ಲಸ್ 5.05, 5.05, 5.005. ಸರಿಯಾಗಿ ಬರ್ಕೊಳ್ರಿ. ದಶಾಂಶ, ಶತಾಂಶ, ಸಹಸ್ರಾಂಶ. ನೆಕ್ಸ್ಟ್ ಏನಿದೆ? 55.5005. 55 ಅಂದ್ರೆ ಬಿಡಿ ಸ್ಥಾನ ಕೆಳಗೆ 5 ನೋಡಿ, ಇಲ್ಲಿ 10 ಸ್ಥಾನ ಸಹ ಇದೆ. ಬಿಂದು ಎಷ್ಟಿದೆ? ಎಸ್, 5 ಇದೆ ಇಲ್ಲಿ, 0 ಅಲ್ಲ, 5 0. ಎಸ್, 5005. ಕೂಡ್ಸೋಣ ಇವಾಗ. ಮೊತ್ತ ಅಂದ್ರೆ ಏನು? ಇಲ್ಲೇನಿದೆ? ಮೊತ್ತ ಇದೆ. ಮೊತ್ತ ಅಂದ್ರೆ ಸಂಕಲನ. ಕೂಡ್ಸಿ 5. ಮಕ್ಕಳೇ, ಇದ್ರ ಮೇಲೆ ಖಾಲಿ ಇರೋ ಜಾಗಗಳಲ್ಲಿ 0 ಬರಿಬಹುದು, ಬರಿದಿಲ್ಲ ಅಂದ್ರೆ ಇಟ್ಸ್ ಫೈನ್. 5 5 5 0 0 5 5 5 10ಕ್ಕೆ 0, ಬಿಂದುಗೆ ಬಿಂದು, ಕೈಲ ಬಂತು 1. 5 10 15 21 21, ಕೈಲ ಬಂತು 2. 5 2 ಎಷ್ಟು ಬರುತ್ತೆ? 7 ಬರುತ್ತೆ. ಹಾಗಿದ್ರೆ ನಮ್ಮ ಉತ್ತರ ಏನಾಗ್ತದೆ ನೋಡಿ? 71.0555. ಹೇಗೆ ಗೊತ್ತಿ ನಾವು ಇದನ್ನ? 71.0555. ಯಾವ್ದಿದೆ ಆಪ್ಷನ್ ನೋಡ್ರಿ? ಆಪ್ಷನ್ ಯಾವ್ದಿದೆ? 71.055. ಎಸ್, ಆಪ್ಷನ್ ಯಾವುದು? ಎ ಇಸ್ ದಿ ಆಪ್ಷನ್. 42ಕ್ಕೆ ಯಾವ ಆಪ್ಷನ್ ಆಗ್ತದೆ? ಎ ಆಪ್ಷನ್ ಆಗ್ತದೆ. ಎಸ್, ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ನೋಡ್ರಿ. ಈ ಬ್ರಾಕೆಟು, ಭಾಗಾಕಾರ, ಗುಣಾಕಾರ ಇವನ್ನೆಲ್ಲ ಒಟ್ಟಿಗೆ ನೋಡಿದಾಗ ಏನ್ ಅನ್ಸ್ತದೆ ನಿಮ್ಗೆ? ಇದು ಯಾವ ವಿಷಯಕ್ಕೆ ಸಂಬಂಧಪಟ್ಟಿರೋ ಪ್ರಶ್ನೆ? ಸರಳೀಕರಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ. ಹಾಗಿದ್ರೆ ಬಿಡಿಸೋಣ 43ನೇದು. ಫೈನ್.
43ನೇ ಪ್ರಶ್ನೆ ಏನಿದೆ? ಫಸ್ಟ್ ಪ್ರಶ್ನೆ ಓದ್ಬಿಡೋಣ. ಚೌಕಾವರ್ಣ ಓಪನ್ 64 ಭಾಗಾಕಾರ 1/8 ಆಫ್ ಅಂದ್ರೆ ವಿಶಿಷ್ಟ ಗುಣಾಕಾರ, OFF ಆಫ್ ಅಂದ್ರೆ ವಿಶಿಷ್ಟ ಗುಣಾಕಾರ. 32 ಮೈನಸ್ 2 ಇಂಟು 18 ಭಾಗಾಕಾರ 3 ಪ್ಲಸ್ 2.5/6 ಆಫ್ ಅಂದ್ರೆ ರ ಅಥವಾ ದ. 24 ಚೌಕಾವರ್ಣ ಕ್ಲೋಸ್. ಮಕ್ಕಳೇ, ನಿಮಗೆ ಗೊತ್ತಿದೆ ಬಾರ್ಡ್ಮಾಸ್ ನಿಯಮ. ಯಾವ ನಿಯಮ? ಬಾರ್ಡ್ಮಾಸ್. ಈಗಾಗಲೇ ನೀವು ಕಲ್ತಿರ್ತೀರಾ. ಮೊದಲಿಗೆ ಏನ್ ಬಿಡಿಸ್ಕೊಳ್ತೀವಿ ನಾವು? ಬ್ರಾಕೆಟ್ಗಳನ್ನ. ಬ್ರಾಕೆಟ್ಗಳಲ್ಲಿ ಯಾವ್ದನ್ನ ಬಿಡಿಸ್ಕೊಳ್ತೀವಿ ಫಸ್ಟ್ ನೋಡಿ. ಬ್ರಾಕೆಟ್ಗಳಲ್ಲಿ ಬಿಡಿಸ್ಕೋಬೇಕಾಗಿರೋದು, ಒಂದೇ ನಿಮಿಷ. ಮಕ್ಕಳೇ, ಬ್ರಾಕೆಟ್ಗಳಲ್ಲಿ ಯಾವ್ದು ಬರುತ್ತೆ? ಚೌಕಾವರ್ಣ ಬರ್ತದೆ, ಪುಷ್ಪವರ್ಣ ಬರ್ತದೆ, ಅಲ್ಪವರ್ಣ ಬರ್ತದೆ, ರೇಖಾವರ್ಣ ಬರ್ತದೆ. ಸೊ ನಾವು ಬಿಡಿಸುವಂತ ಆರ್ಡರ್ ಯಾವುದು ಅಂದ್ರೆ, ಫಸ್ಟ್ ಅಲ್ಪವರ್ಣ ರೇಖಾವರ್ಣ ಬಿಡಿಸ್ತೀವಿ, ಆಮೇಲೆ ಅಲ್ಪವರ್ಣ, ಆಮೇಲೆ ಪುಷ್ಪವರ್ಣ, ಕೊನೆಯಲ್ಲಿ ಯಾವ್ದನ್ನು ಬಿಡಿಸ್ತೀವಿ? ಚೌಕವರ್ಣ. ಅದಾದ ನಂತರ ನಾವು ಬಿಡಿಸೋದು ವಿಶಿಷ್ಟ ಗುಣಾಕಾರ. ಇದನ್ನ ರ ಅಥವಾ ದ ಅಂತ ಬರೆದುಕೊಟ್ಟಿರ್ತೀವಿ. ಇದಕ್ಕೇನಂತ ಕರಿತೀವಿ? ವಿಶಿಷ್ಟ ಗುಣಾಕಾರ. ನಂತರ ಬರೋದು ಭಾಗಾಕಾರ, ಅದಾದ್ಮೇಲೆ ಬರೋದು ಗುಣಾಕಾರ, ನಂತರ ಕೂಡಿಸೋದು, ಕೊನೆಯಲ್ಲಿ ಕಳೆಯೋದು. ಸೊ ಈ ಫಾರ್ಮ್ಯಾಟ್ ಈ ಒಂದು ನಿಯಮನ ನಾವು ಫಾಲೋ ಮಾಡಬೇಕು. ಸೊ ಇದ್ರ ಪ್ರಕಾರ ನಾವು ಬಿಡಿಸಿದಾಗ ಈ ಲೆಕ್ಕ ಬಿಡಿಸ್ತಾ ಹೋಗೋಣ. ಇದ್ರ ಪ್ರಕಾರ ನೋಡಿ, 43ನೇದ್ದು ರೈಟ್. ಏನಿದೆ? ಚೌಕಾವರ್ಣ ಓಪನ್ 64 ಭಾಗಾಕಾರ 1/8. ನೋಡ್ರಿ, ಆಫ್ ಬದ್ಲಿ ನಾನು ರ ಅಂತ ಬರ್ಕೊಳ್ತೀನಿ. ರ ಅಂದ್ರೆ ನಿಮ್ಗೆ ಗೊತ್ತು ವಿಶಿಷ್ಟ ಗುಣಾಕಾರ. 8 32 32ನ 32/1 ಅಂತ ಬರೀಬಹುದು, ಏನು ವ್ಯತ್ಯಾಸ ಆಗಲ್ಲ. ಮೈನಸ್ 2 ಇಂಟು 18 ಭಾಗಾಕಾರ 3 ಇದೆ, ಸೊ ಡಿವೈಡೆಡ್ ಬೈ 3 ಅಂತ ಬರೆದು ಬಿಡ್ತೀನಿ ಡೈರೆಕ್ಟ್ ಆಗಿ. ಪ್ಲಸ್ ಮಕ್ಕಳೇ ನೋಡ್ರಿ, ಇಲ್ಲಿ 2.5/6 ಇದೆ, ಮಿಶ್ರ ಭಿನ್ನರಾಶಿ ಇದೆ. ವಿಷಮಕ್ಕೆ ಬದಲಾಯಿಸ್ಕೊಳ್ಳೋಣ. ಏನ್ ಮಾಡ್ತೀವಿ? ಛೇದ ಮತ್ತು ಪೂರ್ಣಾಂಕ ಗುಣಿಸ್ತೀವಿ. 6 2 12 ಪ್ಲಸ್ 5 17 17/6. ಆಫ್ ಇದೆ, ಆಫ್ ಅಂದ್ರೆ ವಿಶಿಷ್ಟ ಗುಣಾಕಾರ ಇಂಟು 24. 24ನ 24/1 ಅಂತ ಬರ್ಕೊಳ್ಳೋಣ. ಈಗ ನೋಡ್ರಿ, ಫಸ್ಟ್ ವಿಶಿಷ್ಟ ಗುಣಾಕಾರಗಳನ್ನ ನಾವು ಬಿಡಿಸ್ಕೊಳ್ಳೋಣ. ಯಾವುದು? ಇದು ಮತ್ತೆ ಕೊನೆಯಲ್ಲಿರೋದು. ರೈಟ್. ನೋಡ್ರಿ, ಛೇದ ಮತ್ತು ಅಂಶವನ್ನ ನಾವು ಕಡ್ತಾ ಹೊಡಿಬಹುದು, ಡಿವೈಡ್ ಮಾಡಬಹುದು. 8 4 ಮೇಲೆ ಕೆಳಗಡೆ ಡಿವೈಡ್ ಮಾಡಬಹುದು, ಈ ರೀತಿ ಕ್ರಾಸ್ ಅಲ್ಲಿ ಡಿವೈಡ್ ಮಾಡಬಹುದು. ನಾನು ಕ್ರಾಸ್ ಅಲ್ಲಿ ಡಿವೈಡ್ ಮಾಡಿದೆ. ಇದು ಅಂಶ, ಇದು ಛೇದ. 8 1 8 4. ಅದೇ ತರ ಇಲ್ಲಿ ನೋಡ್ರಿ, 6 1 6 4. ಮತ್ತೆ ಬರ್ಕೊಳ್ಳೋಣ. ಚೌಕಾವರ್ಣ ಓಪನ್ 64 ಭಾಗಾಕಾರ. ಹೇಳಿ, ಅಂಶದಲ್ಲಿ ಏನಿದೆ ಮಕ್ಕಳೇ? 1 ಇಂಟು 4. ಅಂಶದಲ್ಲಿ ಏನಿದೆ? 1 ಇಂಟು 4 4. ಛೇದದಲ್ಲಿ 1 ಇಂಟು 1 4/1. 64ನ್ನ 64/1 ಅಂತ ಸಹ ಬರೀಬಹುದು. ಮೈನಸ್ ನೋಡ್ರಿ, ಇಲ್ಲಿ 2 ಇದೆ, 2/1 ಇಂಟು 2/1 ಇಂಟು 18/3 ಪ್ಲಸ್ 17 4 ಅಂಶ ಗುಣಿಸಿ 68. ಛೇದದಲ್ಲಿ ಏನಿದೆ? 1 ಇಂಟು 1 1. ರೈಟ್. ಈಗೇನು ಉಳಿದಿದೆ? ಚೌಕಾವರ್ಣ ಕ್ಲೋಸ್. ಭಾಗಾಕಾರ ಇದೆ, ಮೈನಸ್ ಇದೆ, ಇಂಟು ಇದೆ, ಪ್ಲಸ್ ಇದೆ. ಫಸ್ಟ್ ಭಾಗಾಕಾರ ಮಾಡ್ಕೊಳ್ಳೋಣ. 64/1. ಸೊ ಭಾಗಾಕಾರ ನಾವು ಗುಣಾಕಾರ ಬರೀತೀವಿ, ಭಾಗಾಕಾರ ಚಿಹ್ನೆ. ಇದು ವ್ಯುತ್ಕ್ರಮ ಅಥವಾ ರೆಸಿಪ್ರೋಕಲ್. 1/4 ಮೈನಸ್ 2/1 ಇಂಟು ಮಕ್ಕಳೇ ನೋಡ್ರಿ 18/3 ಪ್ಲಸ್ 68/1. ಎಸ್, ಕಟ್ತಾ ಹೊಡೀರಿ. ಈಗ ಅಂಶ ಛೇದ ಹೋಗಲ್ಲ, ಹಿಂಗ್ ಕ್ರಾಸ್ ಹೋಗುತ್ತಾ ನೋಡ್ರಿ. 4 1 4 4 ಸಾರಿ, ಎಷ್ಟಿದು? 4 1 4 4 6 24. ಮಗ್ಗಿ ಚೆನ್ನಾಗಿ ಬಂದ್ರೆ ಫಾಸ್ಟ್ ಆಗಿ ಆಗ್ತದೆ. ಅದೇ ತರ ಈಗ ನೋಡ್ರಿ, ಬರ್ಕೊಳ್ಳೋಣ. ಇಲ್ಲಿ ನಾವು 16 ಉಳಿತಿಲ್ಲಿ, 16 1 16 1 1 1 ಮೈನಸ್. ಈಗ ಇಲ್ಲಿ ಕಟ್ತಾ ಹೊಡಿಯೋಣ. ನೋಡಿ, ಭಾಗಾಕಾರ ಮುಗಿದೋಯ್ತು, ಇಲ್ಲಿ ಕಟ್ತಾ ಹೊಡಿಯೋದು. 3 1 3 6 18 ಮೈನಸ್ 2 ಇಂಟು 6 ಪ್ಲಸ್ 68. ಮಕ್ಕಳು ನೋಡ್ರಿ, ಪ್ಲಸ್ ಇದೆ, ಮೈನಸ್ ಇದೆ, ಗುಣಾಕಾರ ಇದೆ. ಫಸ್ಟ್ ಇದೆರಡು ಮಾಡ್ಕೊಳ್ಳೋಣ. ಚೌಕಾವರ್ಣ ಓಪನ್ 16 ಮೈನಸ್ 2 6 12 ಪ್ಲಸ್ 68. ಸೊ ಇಲ್ಲಿ ಏನು 16 ಹಿಂದ್ಗಡೆ ಏನು ಇಲ್ಲ ಅಂದ್ರೆ ಏನಿದೆ ಅಂತ ಅರ್ಥ? ಪ್ಲಸ್ ಇದೆ ಅಂತ ಅರ್ಥ. ಇದನ್ನ ಕೂಡ್ಸೋಣ. ನೋಡ್ರಿ, ಈ ತರನು ಬರ್ಕೊಳ್ತೀನಿ ನಾನು. ಈ ತರ ಸಹ ಬರ್ಕೋಬಹುದು. ಕೊನೆಯಲ್ಲಿ ಮೈನಸ್ 12. ಇದೆರಡು ಲೆಕ್ಕ ಹಾಕ್ರಿ. 68 ಪ್ಲಸ್ 16 8 6. ಬಿಡಿಸ್ತಾನೆ 8 6 14. ಕೈಲ ಬಂತು 1 6 1 7 1 8.
-12. 84ರಲ್ಲಿ 12 ಕಳೀರಿ, ಇವೆಲ್ಲ ಚೌಕಾವಣದೊಳಗಡೆ ಇರ್ತದೆ. 4ರಲ್ಲಿ 2 ಕಳೆದ್ರೆ 2, 8ರಲ್ಲಿ 1 ಕಳೆದ್ರೆ 7. ಎಸ್, ಹಾಗಿದ್ರೆ ಉತ್ತರ ಎಷ್ಟು ಮಕ್ಕಳೇ? 72. ನೋಡ್ರಿ, ಇಷ್ಟುದ್ದ ಲೆಕ್ಕ, ಕೊನೆಗೆ ಉತ್ತರ ಏನ್ ಸಿಕ್ತು? 72 ಸಿಕ್ತು. ಇದೇ ಆಪ್ಷನ್ ಅಲ್ಲಿ ವೆರ್ ಇಸ್ ದಿ ಆಪ್ಷನ್? ಎಸ್, ಬಿ ಇಸ್ ದಿ ಆಪ್ಷನ್. ಸೊ ನೋಡ್ಕೊಳ್ರಿ, ಇನ್ನೊಂದ್ಸಾರಿ ಸ್ಟೆಪ್ಸ್ ಗಳನ್ನ ಕರೆಕ್ಟ್ ಆಗಿ ನೋಡ್ಕೊಳ್ರಿ. ನೋಡ್ಕೊಂಡು ನಮ್ಗೆ ಕೊನೆಗೆ ಉತ್ತರ ಏನ್ ಬರುತ್ತೆ? 72 ಬರುತ್ತೆ. ಎಸ್, ಹಾಗಿದ್ರೆ ಮುಂದಿನ ಪ್ರಶ್ನೆಗೆ ಹೋಗೋಣವಾ? ಓಕೆ, ಇದನ್ನ ಮೇಲೆ ಕಳಿಸ್ಬಿಡ್ತೀನಿ. ಓಯಪ್ಪ. ಓಕೆ, ಹಾ, ಯಾವ ಪ್ರಶ್ನೆಗ? ಮುಂದಿನ ಪ್ರಶ್ನೆ ಓದ್ಕೊಳ್ಳಿ. ಎಷ್ಟನೇದು? 44. 44ನೇ ಪ್ರಶ್ನೆ, ಮೊದಲ 7 ಭಾಜ್ಯ ಸಂಖ್ಯೆಗಳ ಸರಾಸರಿ. ಈಗ ನಿಮ್ಗೆ ಏನ್ ಗೊತ್ತಿರ್ಬೇಕು ಈ ಲೆಕ್ಕ ಬಿಡಿಸ್ಬೇಕಂದ್ರೆ, ಭಾಜ್ಯ ಸಂಖ್ಯೆ ಅಂದ್ರೆ ಯಾವುದು, ಅವಿಭಾಜ್ಯ ಸಂಖ್ಯೆ ಅಂದ್ರೆ ಯಾವುದು? ಸೊ ಭಾಜ್ಯ ಸಂಖ್ಯೆ ಅಂದ್ರೆ ಕನಿಷ್ಠ ಎಷ್ಟು ಅಪವರ್ತನಗಳಿರ್ಬೇಕು? ಕನಿಷ್ಠ 3. ಕನಿಷ್ಠ ಎಷ್ಟಿರ್ಬೇಕು? 3. ಅವಿಭಾಜ್ಯ ಸಂಖ್ಯೆಗೆ ಎಷ್ಟಿರ್ತದೆ ಅಪವರ್ತನಗಳು? 2 ಇರ್ತದೆ. ಮಕ್ಕಳೇ, ನಮಗ್ ಕೇಳಿರೋದು ಯಾವುದು? 7, ಮೊದಲ 7 ಭಾಜ್ಯ ಸಂಖ್ಯೆಗಳ ಸರಾಸರಿ. 44. ಮೊದಲ 7 ಭಾಜ್ಯ ಸಂಖ್ಯೆ ಹೇಳ್ರಿ ಬೇಗ. 2 ಅವಿಭಾಜ್ಯ ಸಂಖ್ಯೆ, ಅತ್ಯಂತ ಚಿಕ್ಕ ಅವಿಭಾಜ್ಯ ಸಂಖ್ಯೆ. 3 ಅವಿಭಾಜ್ಯ ಸಂಖ್ಯೆ. 4, 5 ಅವಿಭಾಜ್ಯ ಸಂಖ್ಯೆ. ಹಾಗಿದ್ರೆ 6, 7 ಅವಿಭಾಜ್ಯ ಸಂಖ್ಯೆ. 7ರ ನಂತರ ಬರೋದು 8, 9 ಭಾಜ್ಯ ಸಂಖ್ಯೆ. ಅದರ ನಂತರ 10, 11 ಅವಿಭಾಜ್ಯ ಸಂಖ್ಯೆ. ನಿಮ್ಗೆಲ್ಲ ಗೊತ್ತು. 12 ಭಾಜ್ಯ ಸಂಖ್ಯೆ. ಎಷ್ಟು ಕೇಳಿದಾರೆ ನೋಡಿ? 7 ಅಲ್ವಾ? 1, 2, 3, 4, 5, 6. 13 ಅವಿಭಾಜ್ಯ ಸಂಖ್ಯೆ. 14 ಭಾಜ್ಯ ಸಂಖ್ಯೆ. ಇವನ್ನೆಲ್ಲ ಕೂಡ್ಸೋಣವಾ? ಒಟ್ಟು ಎಷ್ಟು ಸಂಖ್ಯೆಗಳಿದೆ ಮಕ್ಕಳೇ? 7 ಸಂಖ್ಯೆಗಳಿದೆ. 7 ಭಾಜ್ಯ ಸಂಖ್ಯೆ. ಕರೆಕ್ಟ್ ಅಲ್ವಾ? 7 ಸಂಖ್ಯೆಗಳು. ನಾವೇನ್ ಕಂಡುಹಿಡಿಬೇಕು? ಸರಾಸರಿ ಕಂಡುಹಿಡಿಬೇಕು. ಸರಾಸರಿ ನಿಮ್ಗೆ ಗೊತ್ತಿದೆ, ಸಂಖ್ಯೆಗಳ ಮೊತ್ತ ಡಿವೈಡೆಡ್ ಬೈ ಸಂಖ್ಯೆಗಳು. ಎಷ್ಟು ಸಂಖ್ಯೆ ಕೊಟ್ಟಿದ್ದಾರೆ ಅಂತ ಮೊತ್ತ. ಸೊ ಇದ್ರ ಪ್ರಕಾರ ಮಾಡೋಣ. ಲೆಕ್ಕ ಹಾಕ್ರಿ. 4, 2, 6, 6, 0, 6. ಎಸ್, 6. ಕೈಲ ಬಂತು? ಕೈಲ ಏನ್ ಬರಲ್ಲ ಇಲ್ಲಿ. 4, 2, 6 ಅಷ್ಟೇ. 1, 2, 3, 1, 2, 3. ಒಂದೇ ನಿಮಿಷ. ಓಕೆ, ಮತ್ತೊಂದ್ಸರಿ ಲೆಕ್ಕ ಹಾಕ್ತೀನಿ ನೋಡ್ರಿ ನಾನು. ಇದಿಲ್ಲ. ರೈಟ್. ಕೂಡ್ಸೋಣ ಇದನ್ನ. 4, 2, 6. 6, 0, 6. 9, 6, 15. 15, 8. 15, 10, 25. 2 ಕಡಿಮೆ ಮಾಡಿದ್ರೆ 23. 23, 6, 29. 29, 4, 32. 32ಕ್ಕೆ 2. ಕೈಲ ಬಂತು 3. 3, 1, 4. 4, 1, 5. 5, 1, 6. ಮೊತ್ತ ಎಷ್ಟಾಯ್ತು? 62. ಒಟ್ಟು ಸಂಖ್ಯೆಗಳು ಎಷ್ಟಿದೆ? 7 ಇದೆ. 62 ಆಗಲ್ಲ ಇದು, ಮೊತ್ತ 63 ಆಗುತ್ತೆ. ಇನ್ನೊಂದ್ಸರಿ ಎಳ್ಸಿ ನೋಡೋಣ. 4, 2, 6. 9, 6. 14, 14, 8, 22. 22, 6. 28, 28, 4. 32. ಮತ್ತೆ ಹೋಯ್ತಲ್ಲಪ್ಪ ಎಲ್ಲ. 1, 2, 3, 4, 5, 6, 7. ಮಿಸ್ ಮಾಡಿದಲ್ಲ. ಮಕ್ಕಳೇ, 44ನೇ ಪ್ರಶ್ನೆ ಮತ್ತೊಂದ್ಸರಿ ನಾವು ಬಿಡಿಸೋಣ. ಒಂದು ಸಣ್ಣ ತಪ್ಪಾಯ್ತು ಅದರಲ್ಲಿ. ಓಕೆ, ಪ್ರಶ್ನೆ ಏನು? ಮೊದಲ 7 ಭಾಜ್ಯ ಸಂಖ್ಯೆಗಳ ಸರಾಸರಿ. ನೋಡ್ರಿ, ನಿಮ್ಗೆ ಸರಾಸರಿ ಅಂದ್ರೆ ಸರಾಸರಿ ಸೂತ್ರ ನಿಮ್ಗೆಲ್ರಿಗೂ ಗೊತ್ತಿರ್ತದೆ. ಸಿಂಪಲ್. ಸಂಖ್ಯೆಗಳ ಮೊತ್ತ. ಸ ಅಂದ್ರೆ ಸಂಖ್ಯೆ, ಮೊ ಅಂದ್ರೆ ಮೊತ್ತ, ಡಿವೈಡೆಡ್ ಬೈ ಒಟ್ಟು ಸಂಖ್ಯೆಗಳು. ಸೊ ಒಟ್ಟು ಸಂಖ್ಯೆಗಳು ನಮ್ಗೆ ಗೊತ್ತು 7 ಇದೆ. ಹಾಗಿದ್ರೆ ಭಾಜ್ಯ ಮತ್ತು ಅವಿಭಾಜ್ಯ ಸಂಖ್ಯೆಗಳ ನಡುವಿನ ವ್ಯತ್ಯಾಸ ನಾನು ಈಗಾಗಲೇ ಹೇಳಿದೆ. ಸೊ ನಾವು ನೇರವಾಗಿ ಮೊದಲ 7 ಅವಿಭಾಜ್ಯ ಸಂಖ್ಯೆಗಳನ್ನ ಬರ್ಕೊಳ್ಳೋಣ. ಯಾವ್ಯಾವುದು ಮೊದಲ 7 ಅವಿಭಾಜ್ಯ ಸಂಖ್ಯೆಗಳು? ಮೊದಲನೇ ಅವಿಭಾಜ್ಯ ಸಂಖ್ಯೆ ಯಾವುದು? 4. ಅದಾದ್ಮೇಲೆ 5. ಮೊದಲನೇ ಭಾಜ್ಯ ಸಂಖ್ಯೆ 4. 5 ಅವಿಭಾಜ್ಯ ಸಂಖ್ಯೆ. 6 ಭಾಜ್ಯ ಸಂಖ್ಯೆ. 7 ಅವಿಭಾಜ್ಯ ಸಂಖ್ಯೆ. 8 ಭಾಜ್ಯ ಸಂಖ್ಯೆ. 9 ಸಹ ಭಾಜ್ಯ ಸಂಖ್ಯೆ. 10 ಭಾಜ್ಯ ಸಂಖ್ಯೆ. 11 ಅವಿಭಾಜ್ಯ ಸಂಖ್ಯೆ. 12 ಭಾಜ್ಯ ಸಂಖ್ಯೆ. 13 ಅವಿಭಾಜ್ಯ ಸಂಖ್ಯೆ. 14 ಭಾಜ್ಯ ಸಂಖ್ಯೆ. ಎಣಿಸ್ರಿ. 1, 2, 3, 4, 5, 6, 7. ಈಗ ಕೂಡ್ಸೋಣವಾ? ಸ್ವಲ್ಪ ಹುಷಾರಾಗಿ ಕೂಡ್ಸಿ.
4 2 6 6 0 6 9 6 15 15 8 23 23 6 4 10 23 10 33 33ಕ್ಕೆ 3 ಕೈಲ ಎಷ್ಟು ಬಂತು 3 3 1 4 4 1 5 5 1 6 ನೋಡಿ ಮಕ್ಕಳೇ ಒಟ್ಟು ಸಂಖ್ಯೆಗಳ ಮೊತ್ತ ಎಷ್ಟಾಯ್ತು 63 ಆಯ್ತು. ಹಾಗಿದ್ರೆ ಇಲ್ಲಿ ಬರೀಲ್ಲ ಒಟ್ಟು ಸಂಖ್ಯೆಗಳ ಮೊತ್ತ 63. ಎಷ್ಟಿದಾವೆ ಸಂಖ್ಯೆಗಳು 7 ಇದಾವೆ. ಸರಾಸರಿ ಅಂದ್ರೆ ಏನಾಗ್ತದೆ ಕಟ್ತಾ ಹೊಡೀರಿ 7 1 7 9. ಹಾಗಿದ್ರೆ ಆನ್ಸರ್ ಏನ್ ಬರ್ಬೇಕು ನಮಗೆ 9 ಬರಬೇಕು. ಆನ್ಸರ್ ಯಾವುದು ಬಿ ಇಸ್ ದಿ ಆಪ್ಷನ್. ಗೊತ್ತಾಯ್ತಾ? ಆಗ್ಲೇ ನಾನೇನ್ ಮಿಸ್ಟೇಕ್ ಮಾಡಿದೆ ಇಲ್ಲಿ ಕೂಡ್ಸೋದನ್ನ ತಪ್ಪು ಕೂಡಿಸ್ದೆ. ಏನ್ ಮಿಸ್ಟೇಕ್ ಮಾಡಿದೆ ನಾನು ಕೂಡ್ಸೋದನ್ನ ತಪ್ಪು ಕೂಡಿಸಿದ್ದೆ. ಓಕೆ ಮಕ್ಕಳೇ, ಸೊ ನಮ್ಮ ಮುಂದಿನ ಪ್ರಶ್ನೆ ಯಾವುದು 45ನೇ ಪ್ರಶ್ನೆ. ಪ್ರಶ್ನೆ ಓದೋಣವಾಗಿದ್ರೆ ನೋಡ್ರಿ 30 ಡೆಕಾಗ್ರಾಮ್ ಏನಿದು 30 ಡೆಕಾಗ್ರಾಮ್ ಅನ್ನು ಹೆಕ್ಟೋಗ್ರಾಮ್ ಆಗಿ ಪರಿವರ್ತಿಸಿ. ಹೆಂಗೆ ಇದು ನೋಡ್ರಿ 45 ಅಲ್ವಾ, ನಿಮ್ಗೆ ಗ್ರಾಮು ಡೆಕಾಗ್ರಾಮು ಹೆಕ್ಟೋಗ್ರಾಮ್ ಮಧ್ಯೆ ಸಂಬಂಧ ಗೊತ್ತಿರಬೇಕು. ಇಲ್ಲಿ ನೋಡ್ರಿ 10 ಗ್ರಾಮ್ ಅಂದ್ರೆ ಜಿ ಅಂದ್ರೆ ಗ್ರಾಮ್ ಅಂತ ಅರ್ಥ. 1 ಡೆಕಾಗ್ರಾಮ್ 1 ಡೆಕಾಗ್ರಾಮ್. ಅದೇ ತರ 10 ಡೆಕಾಗ್ರಾಮ್ ಅಂದ್ರೆ 10 ಡೆಕಾಗ್ರಾಮ್ ಅಂದ್ರೆ ಏನು 1 ಹೆಕ್ಟೋಗ್ರಾಮ್. ಹೆಕ್ಟೋ ಅಂದ್ರೆ 100 ಗ್ರಾಮ್ ಅಂತ ಅರ್ಥ. ಹೆಕ್ಟೋಗ್ರಾಮ್ ರೈಟ್. ಸೊ ಹಾಗಿದ್ರೆ ಇಲ್ಲಿ ಏನ್ ಕೇಳಿದ್ರೆ 30 ಡೆಕಾಗ್ರಾಮ್. ಸೊ ಇದೇ ರಿಲೇಷನ್ ಬರ್ಕೊಳ್ಳೋಣ ನಾವು. 10 ಡೆಕಾಗ್ರಾಮ್ಗೆ 10 ಡೆಕಾಗ್ರಾಮ್ಗೆ 1 ಹೆಕ್ಟೋಗ್ರಾಮ್ ಆದ್ರೆ 30 ಡೆಕಾಗ್ರಾಮ್ಗೆ 30 ಡೆಕಾಗ್ರಾಮ್ಗೆ ಎಷ್ಟು ಹೆಕ್ಟೋಗ್ರಾಮ್? ಇದನ್ನ ಗುಣಿಸೋಣ. 30 ಇಂಟು 1 ಡಿವೈಡೆಡ್ ಬೈ 10. 0 0 ಕ್ಯಾನ್ಸಲ್. 3 1 3 ಹೆಕ್ಟೋಗ್ರಾಮ್. ಆನ್ಸರ್ ಏನಾಗಬೇಕಾಗಿದ್ರೆ 3 ಹೆಕ್ಟೋಗ್ರಾಮ್. ಎಲ್ಲಿದೆ 3 ಅಂದ್ರೂ ಅಷ್ಟೇ 3.0 ಅಂದ್ರೂ ಅಷ್ಟೇ. ಸೊ ಉತ್ತರ ಯಾವ್ದಾಗುತ್ತೆ ಆಗಿದ್ರೆ ಬಿ ಇಸ್ ದಿ ಆನ್ಸರ್. ಗೊತ್ತಾಯ್ತಾ? ಸೊ ಏನ್ ಗೊತ್ತಿರಬೇಕು ಗ್ರಾಮ್, ಡೆಕಾಗ್ರಾಮ್, ಹೆಕ್ಟೋಗ್ರಾಮ್, ಕಿಲೋಗ್ರಾಮ್ ನಡುವೆ ಇರ್ತಕ್ಕಂಥ ಸಂಬಂಧಗಳು. ಇನ್ನು ಚಿಕ್ಕದಿಗೆ ಹೋದ್ರೆ ಗ್ರಾಮ್, ಸೆಂಟಿಗ್ರಾಮ್, ಮಿಲಿಗ್ರಾಮ್, ಗ್ರಾಮ್, ಡೆಸಿಗ್ರಾಮ್, ಸೆಂಟಿಗ್ರಾಮ್, ಮಿಲಿಗ್ರಾಮ್ 10 ಕಮ್ಮಿ ಹಾಕೊಂಡು ಹೋಗುತ್ತೆ. ಲೆಕ್ಕ ಬಂದಾಗ ಬಿಡಿಸೋಣ, ನಿಮ್ಗೆ ಇನ್ನು ಡೀಟೇಲ್ ಆಗಿ ಗೊತ್ತಾಗುತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋಣ ಆಗಿದ್ರೆ ಎಸ್. ಮುಂದಿನ ಪ್ರಶ್ನೆ ಏನಿದೆ? ಎಸ್ ಸಿಂಪಲ್ ಆಗಿದೆ ನೋಡ್ರಿ. 46ನೇದು 46ನೇ ಪ್ರಶ್ನೆ ಏನು? 134 ಡಿಗ್ರಿಯ ಪರಿಪೂರಕ ಕೋನ. ಮಕ್ಕಳೇ ಸಿಂಪಲ್. ಪರಿಪೂರಕ ಕೋನ ಅಂದ್ರೆ 2 ಕೋನಗಳ ಮೊತ್ತ ಎಷ್ಟು? ಪರಿಪೂರಕ ಕೋನ, ಸಪ್ಲಿಮೆಂಟರಿ ಆಂಗಲ್ಸ್ ಅಂತ ಕರಿತೀವಿ. 2 ಕೋನಗಳ ಮೊತ್ತ ಎಷ್ಟು? ಈಗ ಎಕ್ಸ್ ಒಂದು ಕೋನ, ವೈ ಒಂದು ಕೋನ ಅಂತ ಅನ್ಕೊಳ್ರಿ. ಇವೆರಡರ ಮೊತ್ತ ಎಷ್ಟಿರ್ಬೇಕು? 180 ಡಿಗ್ರಿ ಇರ್ಬೇಕು. 2 ಕೋನಗಳ ಮೊತ್ತ ಎಷ್ಟಿರ್ಬೇಕು? 180. ಇಲ್ಲಿ ಒಂದು ಕೋನ ಕೊಟ್ಟಿದ್ದಾರೆ. ಒಂದು ಕೋನ ಎಷ್ಟಿದೆ? 134 ಡಿಗ್ರಿ. ಇನ್ನೊಂದು ಗೊತ್ತಿಲ್ಲ ಅಂದ್ರೆ ಎಕ್ಸ್ ಡಿಗ್ರಿ ಅಂತ ಬರ್ಕೊಳ್ಳೋಣ. ಇವೆರಡು ಕೂಡಿಸಿದ್ರೆ ಎಷ್ಟಾಗತ್ತೆ? 180. ನೋಡಿ ಇದನ್ನ ನಾನು ಇಲ್ಲಿ ಕಳಿಸ್ತೀನಿ. ಯಾವುದೇ ಒಂದು ಸಂಖ್ಯೆ ಅದ್ರ ಮುಂದೆ ಪ್ಲಸ್ ಇದ್ದು ಅದು ಈಕ್ವಾಲಿಟಿನ ಇನ್ನೊಂದು ದಿಕ್ಕಿಗೆ ಇಲ್ಲಿ ಬಲಕ್ಕೆ ಹೋಗ್ತಾ ಇದೆ, ಹೋದ್ರೆ ಪ್ಲಸ್ ಇರೋದೇನಾಗುತ್ತೆ? ಮೈನಸ್ ಆಗುತ್ತೆ. ಹಾಗಿದ್ರೆ ಎಕ್ಸ್ ಡಿಗ್ರಿ ಇಸ್ ಈಕ್ವಲ್ ಟು 180 ಮೈನಸ್ 134. ಅಥವಾ ಎಕ್ಸ್ ಇಸ್ ಈಕ್ವಲ್ ಟು 180ರಲ್ಲಿ 134 ಕಳೀರಿ. 0ದಾಗ 4 ಕಳೆದ್ರೆ 6, ಕೈಲ ಬಂತು 1, 8ರಲ್ಲಿ 4 ಕಳೆದ್ರೆ 4, 1ರಲ್ಲಿ 1 ಕಳೆದ್ರೆ 0. ಹಾಗಿದ್ರೆ ಮಕ್ಕಳ ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟು ಡಿಗ್ರಿ? 46 ಡಿಗ್ರಿ. ನಮ್ಮ ಉತ್ತರ ಏನಾಗ್ತದೆ ನೋಡಿ 46 ಡಿಗ್ರಿ. ಆಪ್ಷನ್ ಇಸ್ ಡಿ. ಸೊ ಇದ್ರ ಮೇಲೆ ಇನ್ನೊಂದು ಪ್ರಶ್ನೆ ಬರುತ್ತೆ, ಪೂರಕ ಕೋನ. ಪೂರಕ ಕೋನಗಳಂದ್ರೇನು? 2 ಕೋನಗಳ ಮೊತ್ತ 90 ಇರಬೇಕು. ಪರಿಪೂರಕ ಕೋನ ಅಂದ್ರೆ 2 ಕೋನಗಳ ಮೊತ್ತ 180 ಇರಬೇಕು. ವೆರಿ ಸಿಂಪಲ್. ಮುಂದಿನ ಪ್ರಶ್ನೆಗೆ ಹೋಗೋಣವಾಗಿದ್ರೆ ಎಸ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಏನು? ಸೊ ಇದು ಮೇಲೆ ಕಳಿಸ್ಬೇಕಲ್ವಾ? ಓಕೆ, ಈ ಕಡೆ ಇದು ಮೇಲೆ ಇಲ್ಲ, ಒಂದೇ ನಿಮಿಷ. ಎಸ್ ಈ ಕಡೆ ತಗೊಳ್ಳೋಣ. ಹಂಪಿ ಎಕ್ಸ್ಪ್ರೆಸ್ ಬಂತು ಈಗ. ಓಕೆ ನೋಡಿ ಮುಂದಿನ ಪ್ರಶ್ನೆ ಏನು? 47. ಹಂಪಿ ಎಕ್ಸ್ಪ್ರೆಸ್ 2 ಗಂಟೆ 15 ನಿಮಿಷ ತಡವಾಗಿ ಬೆಳಗ್ಗೆ 9 ಗಂಟೆ 25 ನಿಮಿಷಕ್ಕೆ. 9:25 ಅಂದ್ರೇನು?
9:25 ಮೈಸೂರು ತಲುಪಿತು. ರೈಲಿನ ನಿಗದಿತ ಸಮಯ. ನಿಗದಿತ ಅಂದ್ರೆ ಅಲಾಟೆಡ್ ಟೈಮ್. ಅದು ಎಷ್ಟು ಗಂಟೆಗೆ ಸರಿಯಾಗಿ ತಲುಪಬೇಕಾಗಿತ್ತು ಅದನ್ನ ಕಂಡುಹಿಡಿಬೇಕು. ಅದು ಎಷ್ಟಕ್ಕೆ ತಲುಪಿದೆ? 9:25. ಎಷ್ಟು ಲೇಟ್ ಆಗಿದೆ? 2:15. ಏನ್ ಮಾಡ್ಬೇಕು? ಕಳಿಬೇಕಷ್ಟೇ. ಏನ್ ಮಾಡ್ಬೇಕು? ಕಳಿಬೇಕು. ಸೊ ಏನಾಯ್ತು? ತಲುಪಿದ ಸಮಯ. ತಲುಪಿದ ಸಮಯ. ನೋಡಿ, ಇಷ್ಟು ಡೀಟೇಲ್ಸ್ ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಅರ್ಥ ಆಗ್ಲಿ ಅಂತ ಇದನ್ನ ಬರಿತಾ ಇದ್ದೀನಿ ನಾನು. ಎಷ್ಟೊತ್ತಿಗೆ ತಲುಪ್ತಿದ್ದು? 9 ಗಂಟೆ. ನೋಡಿ, ಈ ರೀತಿ ಬರ್ಕೊಂಡು ಕಳೆದ್ರೆ ಸುಲಭ ಆಗುತ್ತೆ. 25 ನಿಮಿಷಕ್ಕೆ. ಎಷ್ಟು ತಡವಾಯಿತು? ತಡವಾದ ಸಮಯ. ತಡವಾದ ಸಮಯ. ರೈಟ್. ಎಷ್ಟು ಗಂಟೆ ಡಿಲೇ ಆಗಿದೆ ಮಕ್ಕಳೇ? ತಡ ಅಂದ್ರೆ ಡಿಲೇ. 2:15 ಹಾಗಿದ್ರೆ ನಾವೇನ್ ಕಂಡುಹಿಡಿಬೇಕಾಗಿದೆ? ನಿಗದಿತ ಸಮಯ. ಅಲ್ಲಿ ಕೊಟ್ಟಿದ್ದಾರೆ ನೋಡಿ, ನಿಗದಿತ ಅಥವಾ ನಿಯೋಜಿತ, ಅಲಾಟೆಡ್ ಟೈಮ್. ನಿಗದಿತ ಸಮಯ. ರೈಟ್. ನಿಗದಿತ ಸಮಯ ಎಷ್ಟಾಗುತ್ತೆ ನೋಡ್ರಿ? ನಿಮಿಷ ಸೀದಾ ನಿಮಿಷ. 5ರಲ್ಲಿ 5 ಕಳೆದ್ರೆ 0, 2ರಲ್ಲಿ 1 ಕಳೆದ್ರೆ 1, ಗಂಟೆಗೆ ಗಂಟೆ, 9ರಲ್ಲಿ 2 ಕಳೆದ್ರೆ 7. ಎಷ್ಟು ಗಂಟೆಗೆ ತಲುಪಬೇಕಾಗಿತ್ತಾಗಿದ್ರೆ ಅದು? ಬೆಳಗ್ಗೆ 7:10 ಇದನ್ನ ಹೇಗೆ ಬರಿತೀವಿ? 7:10 AM. ಈ ತರ ಬರೆದ್ರೆ ಅಷ್ಟೇ. ಅರ್ಥ ಆಯ್ತಾ? ಆನ್ಸರ್ ಎಲ್ಲಿದೆ ನೋಡ್ರಿ? ಬೆಳಗ್ಗೆ 7:10. ಆನ್ಸರ್ ಈಸ್ ಎ. ಎ ಇಸ್ ದಿ ಆಪ್ಷನ್. OMR ಅಲ್ಲಿ ಎಷ್ಟನೇ ಪ್ರಶ್ನೆ ಇದು? 47ನೇ ಪ್ರಶ್ನೆಗೆ OMR ಅಲ್ಲಿ ಏನಂತ ಯಾವ್ದಕ್ಕೆ ಸುತ್ತೀರಾ? ನಿಮ್ಮ ಬ್ಲೂ ಆರ್ ಬ್ಲಾಕ್ ಪಾಯಿಂಟ್ ಪೆನ್ ಇಂದ ಎ ಆಪ್ಷನ್ಗೆ ರೌಂಡ್ ಹಾಕ್ತೀರಾ. ರೈಟ್. ಸೊ ಮುಂದೆ ಹೋಗೋಣ. ಓಕೆ, ಇದು ಮೇಲೆ ಏರಿಸ್ಬೇಕಲ್ವಾ? ಓಕೆ, ಫೈನ್. 48ನೇ ಪ್ರಶ್ನೆ. ಒಂದು ನಿಮಿಷ. ಪ್ರಶ್ನೆ ಓದಿ. ದೊಡ್ಡ 6 ಅಂಕಿಯ ಸಂಖ್ಯೆ ಮತ್ತು ಚಿಕ್ಕ 8 ಅಂಕಿಯ ಸಂಖ್ಯೆಯ ನಡುವಿನ ವ್ಯತ್ಯಾಸ. ಸಿಂಪಲ್ ಪ್ರಶ್ನೆ ಇದು. ಓಕೆ, 48. ದೊಡ್ಡ ಸಂಖ್ಯೆ ಯಾವುದು? 6 ಅಂಕಿ ದೊಡ್ಡದಿರ್ತದೆ, 8 ಅಂಕಿ ದೊಡ್ಡದಿರ್ತದೆ. ಆಬ್ವಿಯಸ್ ಆಗಿ 8 ಅಂಕಿ ದೊಡ್ಡದಿರ್ತದೆ. ವ್ಯತ್ಯಾಸ ಅಂದ್ರೆ ದೊಡ್ಡದ್ರೆ ಚಿಕ್ಕದು ಕಳಿಬೇಕು. 8 ಅಂಕಿಯ ಚಿಕ್ಕ ಸಂಖ್ಯೆ. 8 ಅಂಕಿಯ ಯಾವುದು ಚಿಕ್ಕ ಸಂಖ್ಯೆ? ಹೆಂಗ್ ಬರಿತೀವಿ ನಾವು? 1ರ ಮುಂದ್ಗಡೆ 7 0 ಹಾಕ್ತೀವಿ ಅಷ್ಟೇ. 1ರ ಮುಂದ್ಗಡೆ 7 0 ಹಾಕ್ತೀವಿ. ಹಾಕಣವಾ? 1 7 0, 1 0 2 0 3 0 4 0 5 0 6 0 7 0. ನೋಡ್ರಿ, ಬಿಡಿ 10 100 1000 10,000 ಲಕ್ಷ 10 ಲಕ್ಷ ಕೋಟಿ. ಎಷ್ಟಾಯ್ತು ಇದು? 1 ಕೋಟಿ. ಈಗ 6 ಅಂಕಿಯ ದೊಡ್ಡ ಸಂಖ್ಯೆ ಬರೆಯೋಣ. ನೋಡಿ, ನಾನು ಹೀಗೆ ಬರೀತೀನಿ. 6 ಅಂಕಿಯ ದೊಡ್ಡ ಸಂಖ್ಯೆ. 6 ಅಂಕಿಯ ದೊಡ್ಡ ಸಂಖ್ಯೆ. 6 ಅಂಕಿಯ ದೊಡ್ಡ ಸಂಖ್ಯೆ. ಒಂದು ನಿಮಿಷ. ಎಸ್, ಈಗ ಹೋಯ್ತು ನೋಡ್ರಿ. ಫೈನ್. 6 ಅಂಕಿಯ ದೊಡ್ಡ ಸಂಖ್ಯೆ. 6 ಅಂಕಿಯ ದೊಡ್ಡ ಸಂಖ್ಯೆ ಹೆಂಗ್ ಬರೀತೀರಿ? 6 9 ಬರೀರಿ. ಯಾವ ಕಡೆಯಿಂದ ಬರ್ಕೊಂಡ್ ಬರ್ಬೇಕು? ಬಿಡಿ ಸ್ಥಾನದಿಂದ. ಈ ಕಡೆಯಿಂದ ಬರೆದ್ರೆ ಹೋಯ್ತು. 9 9 9 9 9 9. ಎಷ್ಟು 9 ಇದಾವೆ? 1 2 3 4 5 6. ವ್ಯತ್ಯಾಸ ಅಂದ್ರೆ ಏನ್ ಮಾಡ್ಬೇಕು? ಕಳಿಬೇಕು. ಏನ್ ಕಂಡುಹಿಡಿಬೇಕಾಗಿದೆ ನಾವು? ವ್ಯತ್ಯಾಸ. ಕಳಿಯೋಣವಾ? 10ರಲ್ಲಿ 9 ಹೋದ್ರೆ 1, ಕೈಲ ಬಂತು 1. 10ರಲ್ಲಿ ಹೋದ್ರೆ 0, ಕೈಲ ಬಂತು 1. 10ರಲ್ಲಿ 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 0, ಕೈಲ ಬಂತು 1. ಒಂದನ್ನು ಕ್ಯಾರಿ ತಗೊಳ್ತೀವಿ, 10 ಆಗುತ್ತೆ. 10ರಲ್ಲಿ 1 ಹೋದ್ರೆ 9. ಮತ್ತೆ ಒಂದು ಕ್ಯಾರಿ ತಗೊಂಡಿರ್ತೀವಿ, ಒಂದು ಕೊಟ್ಬಿಡೋಣ ವಾಪಸ್ಸು. 1ರಲ್ಲಿ 1 ಹೋದ್ರೆ 0. ಮತ್ತೆ ಅಡ್ಡ ಬಂತ ಇದು? ತೆಗಿಯೋಣ. 1ರಲ್ಲಿ 1 ಹೋದ್ರೆ 0. ಎಷ್ಟು ಬಂತು ಆಗಿದ್ರೆ? ಬಿಡಿ 10 100, 1000 10,000, ಲಕ್ಷ 10 ಲಕ್ಷ, 90 ಲಕ್ಷದ 1 ಎಲ್ಲಿದೆ? ಬಿಡಿ 10 100 1000 10,000 ಲಕ್ಷ 10 ಲಕ್ಷ. ನೋಡಿ, 90 ಲಕ್ಷದ 1. ಆಪ್ಷನ್ ಯಾವ್ದಾಗಿದ್ರೆ ಎ ಇಸ್ ದಿ ಆಪ್ಷನ್. ಸೊ ಇಷ್ಟು ಕೇರ್ಫುಲ್ ಆಗಿ ನೀವು ಈ ಲೆಕ್ಕಗಳನ್ನ ಬಿಡಿಸ್ಕೋಬೇಕು. ಸೊ 8 ಅಂಕಿಯ ಸಂಖ್ಯೆ ದೊಡ್ಡದಿರ್ತದೆ, 6 ಅಂಕಿಯ ಸಂಖ್ಯೆ ಚಿಕ್ಕದಿರ್ತದೆ. ಹಾಗಾಗಿ ನಾವು 8 ಅಂಕಿಯ ಸಂಖ್ಯೆನ ಮೊದಲಿಗೆ ಬರ್ದಿದ್ದೀವಿ, ದೊಡ್ಡ ಸಂಖ್ಯೆನ ಕೆಳಗಡೆ ಬರ್ದಿದ್ದೀವಿ. ಇದು 8 ಅಂಕಿದು, ಇದು 6 ಅಂಕಿಯ ದೊಡ್ಡ ಸಂಖ್ಯೆ. ಸೊ ಮುಂದಿನ ಪ್ರಶ್ನೆ ಹೋಗೋಣವಾಗಿದ್ರೆ ಎಸ್. ಮುಂದಿನ ಪ್ರಶ್ನೆ ನೋಡಿ. 49 ಏನೈತೆ ನೋಡಿ ಮಕ್ಕಳೇ? 49 ಒಂದು ಪೂರಕ ಕೋನ. ಆಗ್ಲೇ ಹೇಳದ್ನಲ್ಲ ನಾನು, ಬರುತ್ತೆ. ಪರಿಪೂರಕ ಬಂತು ಅಂದ್ರೆ ಪೂರಕ ಬರುತ್ತೆ ಅಂತ ಅರ್ಥ. ಸೊ 49ನೇದು ನೋಡಿ. ಗುಡ್.
ಯಾಕೆ ಅಡ್ಡ ಬಂತು, ಸೈಡ್ ಹೋಗೋಣ. ರೈಟ್. ಸೊ 49 ಏನಿದೆ, ಒಂದು ಪೂರಕ ಕೋನವು ಇನ್ನೊಂದಕ್ಕಿಂತ 5 ಪಟ್ಟು ಹೆಚ್ಚಿದರೆ ದೊಡ್ಡ ಕೋನವು. ಸೊ ನಾನು ಆಗ್ಲೇನೆ ಹೇಳಿದೆ, ಪರಿಪೂರಕ ಬೇರೆ ಪೂರಕ ಬೇರೆ. ಪೂರಕ ಅಂದ್ರೆ ಎರಡು ಕೋನಗಳ ಮೊತ್ತ ಎಷ್ಟಿರುತ್ತೆ, ಪೂರಕ ಕೋನಗಳು ಅಂದ್ರೆ ಈಗ ಸಪೋಸ್ ಎಕ್ಸ್ ಒಂದು ಕೋನ, ವೈ ಒಂದು ಕೋನ, ಇವೆರಡರದ್ದು ಎಷ್ಟಿರ್ಬೇಕು, ಒಟ್ಟು 90 ಡಿಗ್ರಿಗೆ ಸಮ ಇರಬೇಕು. ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ ನಮಗೆ, ಒಂದು ಪೂರಕ ಕೋನವು ಇನ್ನೊಂದಕ್ಕಿಂತ 5 ಪಟ್ಟು ಜಾಸ್ತಿ ಇದೆ. ಹಾಗಿದ್ರೆ ಎರಡು ಕೋನ ಇದೆ, ಚಿಕ್ಕದು ಎಷ್ಟಿದೆ ಅಂತ ಬರ್ಕೊಳ್ಳೋಣ ನಾವು. ಪೂರಕ ಕೋನದಲ್ಲೇ ಚಿಕ್ಕ ಕೋನ ಎಷ್ಟಿದೆ, ಎಕ್ಸ್ ಡಿಗ್ರಿ. ದೊಡ್ಡ ಕೋನ ಎಷ್ಟೈತಿ, ಅದ್ರ 5 ಪಟ್ಟು ಜಾಸ್ತಿ ಚಿಕ್ಕದಕ್ಕಿಂತ. ದೊಡ್ಡ ಕೋನ ಎಷ್ಟಿದೆ, ಚಿಕ್ಕದಕ್ಕಿಂತ 5 ಪಟ್ಟು ಜಾಸ್ತಿ ಇದೆ, 5x ಡಿಗ್ರಿ ಅಂತ ಬರ್ಕೊಳ್ಳಿ. ಸೊ ಇವೆರಡು ಕೂಡಿಸಿದ್ರೆ ಎಷ್ಟಾಗಬೇಕು, ಎರಡು ಕೂಡಿಸಿದ್ರೆ ಎಷ್ಟಾಗಬೇಕು, ಎಕ್ಸ್ ಪ್ಲಸ್ 5x ಸೇರಿಸಿದ್ರೆ ಎಷ್ಟಾಗಬೇಕು, 90 ಆಗಬೇಕು ಡಿಗ್ರಿ. ಆಮೇಲೆ ಬರೆಯೋಣ, ಎಕ್ಸ್ ಪ್ಲಸ್ 5x ಎಷ್ಟು, 6x. 6x ಇಸ್ ಈಕ್ವಲ್ ಟು 90 ಡಿಗ್ರಿ. ನಮ್ಗೆ ಏನ್ ಬೇಕಾಗಿದೆ, ಎಕ್ಸ್ ಬೇಕಾಗಿದೆ. ಹಾಗಿದ್ರೆ ಇದನ್ನ ಇಸ್ ಈಕ್ವಲ್ ಟು ಆ ಕಡೆ ಕಳಿಸಿದ್ರೆ ಏನಾಗ್ತದೆ, ಭಾಗಾಕಾರ ಆಗ್ತದೆ. ಯಾಕಂದ್ರೆ ಇವೆರಡು ಚಿಹ್ನೆ ಮಧ್ಯೆ ಏನಿರ್ತದೆ, ಇಂಟು ಇರ್ತದೆ ಮಕ್ಕಳೇ. ಇಂಟು ಇರೋದು ಇಸ್ ಈಕ್ವಲ್ ಟು ಆ ಕಡೆ ಹೋದ್ರೆ ಭಾಗಾಕಾರ ಆಗ್ತದೆ. ಕಟ್ತಾ ಹೊಡೀರಿ, 6 1 6 1 6 5 30. ಹಾಗಿದ್ರೆ ಎಕ್ಸ್ ಇಸ್ ಈಕ್ವಲ್ ಟು 15 ಡಿಗ್ರಿ. ಇದು ಚಿಕ್ಕ ಕೋನ ಆಯಿತು. ಚಿಕ್ಕ ಕೋನ ಎಷ್ಟು, 15 ಡಿಗ್ರಿ ಇದೆ. ನಮಗ್ ಬೇಕಾಗಿರೋದು ಯಾವುದು, ಇಲ್ಲಿ ನೋಡಿ, ದೊಡ್ಡ ಕೋನ. ದೊಡ್ಡ ಕೋನ ಎಷ್ಟಿದೆ, 5x. 5 ಇಂಟು 15, 15 75 ಡಿಗ್ರಿ. ಹಾಗಿದ್ರೆ ಆನ್ಸರ್ ಎಷ್ಟು, 75 ಡಿಗ್ರಿ. ಉತ್ತರ ಯಾವ್ದಾಗ್ತದೆ, ಎ ಇಸ್ ದಿ ಆಪ್ಷನ್. ಗೊತ್ತಾಯ್ತಾ? ಪರಿಪೂರಕ ಅಂದ್ರೆ ಎರಡು ಕೋನಗಳ ಮೊತ್ತ 180. ಪೂರಕ ಅಂದ್ರೆ ಎರಡು ಕೋನಗಳ ಮೊತ್ತ 90 ಡಿಗ್ರಿ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಫೈನ್, ಮುಂದಿನ ಪ್ರಶ್ನೆಗೆ ಹೋಗೋಣವಾ? ಓಕೆ, 50ನೇ ಪ್ರಶ್ನೆ ನೋಡಿ. ಇದು ಸಹ ಸರಳೀಕರಣ. ಈಗಾಗಲೇ ಒಂದು ಸರಳೀಕರಣ ಬಿಡಿಸಿದೀವಿ ನಾವು. ಸ್ವಲ್ಪ ಭಿನ್ನ ರಾಶಿಗಳಿದೆ, ರಾದರ್ ಈಸಿ ಆಗಿದೆ. 50ನೇ ಪ್ರಶ್ನೆ ಓದ್ಕೊಳ್ಳಿ. ಪ್ರಶ್ನೆನಾ, 1.1/4 ಪ್ಲಸ್ 1.5/9 ಇಂಟು 1.5/8 ಭಾಗಾಕಾರ 6.1/2. ಎಲ್ಲವೂ ಮಿಶ್ರ ಭಿನ್ನ ರಾಶಿಲಿದೆ. ಮಿಶ್ರ ಭಿನ್ನ ರಾಶಿನ ಯಾವ ಭಿನ್ನ ರಾಶಿಗೆ ಬದಲಾಯಿಸಬೇಕು, ವಿಷಮ ಭಿನ್ನ ರಾಶಿಗೆ ಬದಲಾಯಿಸಬೇಕು. ಮಿಶ್ರ ಭಿನ್ನ ರಾಶಿ ಅಂದ್ರೆ ಏನು, ಪೂರ್ಣಾಂಕವನ್ನು ಒಳಗೊಂಡ ಸಮಭಿನ್ನ ರಾಶಿ. ಓಕೆ, ಒಂದು ಕೆಲಸ ಮಾಡ್ತೀನಿ ನಾನು, ನೇರವಾಗಿ ಇದು ಮಾಡ್ಕೊಂಡ್ಬಿಡ್ತೀನಿ, ಏನಂದ್ರೆ ಬದಲಾಯಿಸ್ಕೊಂಡ್ಬಿಡ್ತೀನಿ. ಸರಿನಾ? ಹೋಗ್ತಾ ಇಲ್ವಲ್ಲ? ಓಕೆ, ಎನಿವೆ ಬರೆಯೋಣ. 1.1/4 ಪ್ಲಸ್ 1.5/9 ಡಬಲ್ ಸರಿ ಆಗತ್ತೆ, ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ ಆಕ್ಚುಲಿ. ಓಕೆ, ಹೋಗು ನೀನು. ರೈಟ್. 1.5/9 ಇಂಟು 1.5/8 ಭಾಗಾಕಾರ 6.1/2. ಸಾಲ್ವ್ ಮಾಡೋಣ ಇದನ್ನ. 4 1 4 ಪ್ಲಸ್ 1 5/4 ಪ್ಲಸ್ 9 1 9 5 14/9 ಇಂಟು 8 1 8 5 13/8 ಭಾಗಾಕಾರ 6 12 1 13/2. ಮಕ್ಕಳ, ನಿಮ್ಗೆ ಈಗಾಗಲೇ ಗೊತ್ತಿದೆ, ಬಾರ್ಡ್ ಮಾಸ್ ನಾವು ಡಿಸ್ಕಸ್ ಮಾಡಿದೀವಿ. ಬ್ರಾಕೆಟ್ ಗಳಿಲ್ಲ ಅಂದ್ರೆ ಏನ್ ರೂಲ್ ಫಾಲೋ ಆಗ್ತದೆ, ಭಾಗು ಕೂಕ, ಭಾಗಾಕಾರ ಗುಣಾಕಾರ ಕೂಡಿಸು ಕಳೆ. ಸೊ ಪ್ಲಸ್ ಐತೆ, ಇಂಟು ಐತೆ, ಭಾಗಾಕಾರ ಐತೆ. ಫಸ್ಟ್ ಭಾಗಾಕಾರ ಮಾಡ್ಕೊಳ್ಳೋಣ. 5/4 ಪ್ಲಸ್ 14/9 ರೈಟ್ ಇಂಟು 13/8. ಭಾಗಾಕಾರದ ಏನಾಗ್ತದೆ, ಗುಣಾಕಾರ ಆಗ್ತದೆ, ಛೇದ ಅಂಶ ಆಗ್ತದೆ, ಅಂಶ ಛೇದ ಆಗ್ತದೆ. ಕಡ್ತಾ ಹೊಡೀರಿ ಇವಾಗ. ನೋಡ್ರಿ, ಇಲ್ಲಿಂದ ಕಡ್ತಾ ಹೊಡ್ಕೋಬಹುದು, ನೀವೇನ್ ತೊಂದ್ರೆ ಇಲ್ಲ. 13 1 13 1 2 1 2 4. ನೋಡ್ರಿ, ಹಿಂಗೂ ಕಡ್ತಾ ಹೊಡಿಯೋಣ. ಏನಿವೆ ಇನ್ನೊಂದ್ಸರಿ ಬರೀತೀನಿ ನೋಡ್ಕೊಳ್ರಿ. 5/4 ಪ್ಲಸ್ 14/9 ಇಂಟು 1/4. ಇದು ಇಂಟು 1 ಇದೆ, ಇಂಟು 1/1. 2 2 2 7. ಏನ್ ಉಳಿತು ಆಗಿದ್ರೆ 5/4 ಪ್ಲಸ್ ಅಂಶದಲ್ಲಿ ಏನಿದೆ ನೋಡ್ರಿ, 7 1 1 7 1 7 9 2 ಎಷ್ಟಾಯ್ತು, ಇದು 18 ಆಯ್ತು. 9 2 18 ಆಯ್ತು. ರೈಟ್, 5/9 ಅಲ್ವಾ? ಹಾಗಿದ್ರೆ 4 ಮತ್ತೆ 18 ಲಸ ತಗೊಳ್ಳಿ. ಈಗ ಛೇದಗಳು ಬೇರೆ ಬೇರೆ ಇದ್ದಾಗ ಏನ್ ಮಾಡ್ತೀವಿ, ಲಸನ ತಗೊಳ್ತೀವಿ. 2 2 2 9.
ಸೊ ಸೇಮ್ ಆಗುತ್ತೆ, 2 ಒಂದ್ಲೆ 9 ಉಳಿತದೆ, 9 ಒಂದ್ಲೆ, ರೈಟ್. ಇವನ ಗುಣ್ಸನ 2 4 4 9 36, 2 ಇಂಟು 2 ಇಂಟು 9 ಎಷ್ಟಾಯ್ತು ಇದು? ಎಷ್ಟಾಗ್ತದೆ ಇದು? ಓಕೆ ರೈಟ್, ಒಂದೇ ನಿಮಿಷ. ಒಂದೇ ನಿಮಿಷ ಮಕ್ಕಳೇ. ಓಕೆ ಫೈನ್, 2 ಇಂಟು 2 ಇಂಟು 9 ಸರಿನಾ? 36 ಆಗ್ತದೆ. ಸರಿ, ಓಕೆ, ಲಸ ತಕೊಂಡ್ವಿ. 36, 4 ಮಗಿಲ್ 36 4 9 36, 18 36. ಇದನ್ನ ಗುಣಿಸ್ಬೇಕು. 5 9 45 ಪ್ಲಸ್ 5 9 45 ಪ್ಲಸ್ 7 2 14 ಸರಿನಾ? ಓಕೆ, 45 14 ಕೂಡಿಸಿ 5 4 9. ಸ್ವಲ್ಪ ಮೇಲೆ ತಗೊಳ್ತೀನಿ ಇದನ್ನ. 5 4 9 ಆಗ್ತದೆ. 4 1 5, 4 1 ಎಷ್ಟಾಗ್ತದೆ? 5. 59/36 ಭಾಗ ಆಗ್ತದೆ. ಇದು ಯಾವ್ದಾದ್ರು ಮಗ್ಗಿಲಿ ಭಾಗ ಆಗಲ್ಲ. ಹಾಗಿದ್ರೆ ಏನ್ ಮಾಡೋಣ? ಮಿಶ್ರ ಭಿನ್ನರಾಶಿ ರೂಪದಲ್ಲಿ ಬರೆದ್ಬಿಡೋಣ. ಹೆಂಗ್ ಬರೀತೀರಾ? ಅಂಶವನ್ನ ಛೇದದಿಂದ ಭಾಗಾಕಾರ ಮಾಡ್ತೀರಾ. 36 ಒಂದೇ 36, 9ರಲ್ಲಿ 6 ಕಳೆದ್ರೆ 3, 5ರಲ್ಲಿ 3 ಕಳೆದ್ರೆ 2. ನೋಡಿ ಮಕ್ಕಳೇ, ಭಾಗಲಬ್ಧ ಎಲ್ಲಿ ಬರುತ್ತೆ? ಪೂರ್ಣಾಂಕದಲ್ಲಿ ಬರುತ್ತೆ. ಶೇಷ ಎಲ್ಲಿ ಬರುತ್ತೆ? ಅಂಶದಲ್ಲಿ ಬರುತ್ತೆ. ಆನ್ಸರ್ ಎಷ್ಟು ಆಗಿದ್ರೆ 1.23/36. ಎಸ್, 1.23/36. ಆಪ್ಷನ್ ಈಸ್ ಬಿ. 50 ಪ್ರಶ್ನೆಗಳನ್ನ ಸಾಲ್ವ್ ಮಾಡಿದ್ವಿ ನಾವು. ಓಕೆ, ಓಕೆ ಮಕ್ಕಳೇ, 50ನೇ ಪ್ರಶ್ನೆ ಮುಗಿಸಿದ್ವಲ್ಲ ನಾವು. 51ನೇ ಪ್ರಶ್ನೆಗೆ ಹೋಗೋಣ ಈಗ. ರೈಟ್, 51ನೇ ಪ್ರಶ್ನೆ ಏನಿದೆ ನೋಡಿ. ಫೈನ್, ಸಂಖ್ಯೆಯಲ್ಲಿ ಬರೆಯಿರಿ. ಸಿಂಪಲ್, ಅತ್ಯಂತ ಈಸಿ ಪ್ರಶ್ನೆ. ಇದನ್ನ ಮಿಸ್ ಮಾಡಿ ತಪ್ಪು ಮಾಡಬಾರ್ದು. 6,30,07,450 ಬರಿತಾ ಹೋಗೋಣವಾಗಿದ್ರೆ ಫೈನ್. ಎಷ್ಟನೇ ಲೆಕ್ಕ ಇದು? 51ನೇ ಲೆಕ್ಕ ಸರಿನಾ? 6 ಕೋಟಿ, ಕೋಟಿ ಜಾಗದಲ್ಲಿ ಏನು? 6. 30 ಲಕ್ಷ, 10 ಲಕ್ಷ ಜಾಗದಲ್ಲಿ ಎಷ್ಟು? 3. ಲಕ್ಷ ಜಾಗದಲ್ಲಿ 0, 30 ಲಕ್ಷ. 7,000 ನೋಡ್ರಿ, ಇಲ್ಲಿ 10,000 ಜಾಗದಲ್ಲಿ ಯಾವ ಸಂಖ್ಯೆ ಇಲ್ಲ, ಅದಕ್ಕೇನು ಬರಿತೀವಿ? 0. 1000 ಜಾಗದಲ್ಲಿ ಏನಿದೆ? 7, 7,000. 100 ಜಾಗದಲ್ಲಿ 4, 450. 10ರ ಜಾಗದಲ್ಲಿ 5, ಬಿಡಿ ಜಾಗದಲ್ಲಿ 0. ಬಿಡಿ 10, 100, 1000, 10,000, ಲಕ್ಷ, 10 ಲಕ್ಷ, ಕೋಟಿ. 6 ಕೋಟಿ 30 ಲಕ್ಷ 7,450. ಎಸ್, ಈ ರೀತಿ ಬರೆದ್ರೆ ನಿಮ್ಮ ಉತ್ತರ ಸರಿಯಾಗ್ತದೆ. ಎಲ್ಲಿದೆ ನೋಡ್ರಿ? 6 ಕೋಟಿ 30 ಲಕ್ಷ 7,000 ಇದಲ್ಲ. 6 ಬಿಡಿ 10, 100, 1000, 10,000, ಲಕ್ಷ, 10 ಲಕ್ಷ, ಕೋಟಿ. 6 ಕೋಟಿ 30 ಲಕ್ಷ 7,450. ಎಸ್, ಆಪ್ಷನ್ ಈಸ್ ಬಿ ಇಸ್ ದಿ ರೈಟ್ ಆನ್ಸರ್. ಗೊತ್ತಾಯ್ತಾ? ಈ ರೀತಿ ಸ್ವಲ್ಪ ನಿಧಾನಕ್ಕೆ ಯೋಚಿಸಿ ಉತ್ತರಿಸಬೇಕಾಗ್ತದೆ. ಮುಂದಿನ ಪ್ರಶ್ನೆ ಹೋಗೋಣ ಆಗಿದ್ರೆ. ಮುಂದಿನ ಪ್ರಶ್ನೆ ಏನಿದೆ? ಫೈನ್, ಚಿಕ್ಕದ್ ಮಾಡೋಣ. ಓಕೆ, 52ನೇ ಪ್ರಶ್ನೆ. ಓಕೆ, ಸ್ವಲ್ಪ ಜೂಮ್ ಮಾಡ್ಕೊಳ್ಳೋಣ, ಕಾಣಿಸುತ್ತೆ ನಿಮಗೆ. ಫೈನ್, ಓಕೆ, 52ನೇ ಪ್ರಶ್ನೆ. 52ನೇ ಪ್ರಶ್ನೆ ನೋಡಿ. 52ನೇ ಪ್ರಶ್ನೆ ಹೋಗೋಣ. ಫೈನ್, ಸ್ವಲ್ಪ ಇದ್ ಮೇಲೆ ತಗೊಳ್ತೀನಿ. 52ನೇ ಪ್ರಶ್ನೆ ಓದಿ. 52ನೇ ಪ್ರಶ್ನೆನ 200 ಪ್ಲಸ್ 8 ಪ್ಲಸ್ 5/100 ಪ್ಲಸ್ 6/1000. ಅತ್ಯಂತ ಈಸಿ ಪ್ರಶ್ನೆ. ಸೊ ಇಲ್ಲಿ ದಶಮಾಂಶಗಳು ಮಿಕ್ಸ್ ಆಗಿದೆ. ಭಿನ್ನರಾಶಿ ರೂಪದಲ್ಲಿ ದಶಮಾಂಶ ರೂಪದಲ್ಲಿ ಮಾಡ್ಕೊಳ್ಳೋಣ. ನೋಡ್ರಿ, 200 ಪ್ಲಸ್ 8 ಮಕ್ಕಳೇ 5/100 ದಶಮಾಂಶದಲ್ಲಿ ಬರೆದ್ರೆ ಏನಾಗುತ್ತೆ? ಅಂಶದಲ್ಲಿರೋದು 5, ಕೆಳಗಡೆ ಎಷ್ಟು ಸೊನ್ನೆಗಳಿದೆ? 1 0 2 0, 1 ಅಂಕಿ 2 ಅಂಕಿ, 2ನೇ ಅಂಕಿ ಇಲ್ಲ ಅಂದ್ರೆ 0 ಕೊಡ್ರಿ, ಬಿಂದು ಹಿಂದ್ಗಡೆ 0 ಬರಿಬಹುದು, ಆಪ್ಷನಲ್ ಅದು. ಪ್ಲಸ್ 6/100 ಹೆಂಗ್ ಬರಿಬಹುದು? 6 ಬರೀರಿ. ಎಷ್ಟು ಸೊನ್ನೆಗಳಿದೆ? 1 2 3, 1 ಅಂಕಿ 2 ಅಂಕಿ 3 ಅಂಕಿ, ಬಿಂದು ಕೊಡ್ರಿ, ಮತ್ತೊಂದು ಅಂಕಿ ಬರಿ. ಇವುಗಳನ್ನ ಕೂಡಿಸ್ಬೇಕಷ್ಟೇ ನಾವು. ಸೊ ಕೂಡಿಸ್ಬೇಕಾದಾಗ ಹೇಗೆ ಬರ್ಕೊಳ್ತೀವಿ ಈಸಿ ಆಗ್ಲಿ ಅಂತ? ನೋಡ್ರಿ, 200 8 ಯಾವ್ದಪ್ಪ ಇದು? ಬಿಡಿಸ್ತಾನ. ಇದು ವೆರಿ ವೆರಿ ಇಂಪಾರ್ಟೆಂಟ್. ನೋಡ್ರಿ, ಇಲ್ಲಿ ಮುಂದೆ ಏನು ಇಲ್ಲ ಅಂದ್ರೆ ಬಿಂದು ಹಾಕಿ ನಾವು ಎಷ್ಟು ಸೊನ್ನೆಗಳನ್ನ ಬೇಕಾದ್ರೂ ಬರಿಬಹುದು. ಇಲ್ಲಿ ಬಿಂದು ಆದ್ಮೇಲೆ 3 ಅಂಕಿಗಳಿದೆ, ಅದಕ್ಕೆ 3 ಸೊನ್ನೆಗಳನ್ನ ಬರಿ.
ಎಂಟು ಬಿಂದು ಏನು ಇಲ್ಲ ಅಂದ್ರೆ 0 0 ಬರಿಬಹುದು ಬಿಡ್ಬೋದು. ಈಗ ನೋಡ್ರಿ 0.05 ದಶಾಂಶ ಕೆಳಗಡೆ ಶತಾಂಶ ಕೆಳಗಡೆ ಶತಾಂಶ 0.006 ಈ ಗ್ಯಾಪಲ್ಲಿ 0 ಬರೆದ್ರೆ ಓಕೆ. ಏನ್ ಕೇಳ್ಯಾರ ಅವರು? ಮೊತ್ತ ಪ್ಲಸ್ ಅಲ್ವಾ, 6 5 ಓಕೆ 0.802 ಇದೆಯಾ ನೋಡ್ರಿ ಆನ್ಸರು 208.056 ಎಲ್ಲಿದೆ? 208.056 ಆಪ್ಷನ್ ಈಸ್ ಎ. ಎ ಇಸ್ ದಿ ಆಪ್ಷನ್. ಗೊತ್ತಾಯ್ತಾ? ಸೊ ಅದನ್ನ ನಾವೇನ್ ಮಾಡಿದ್ವಿ, ಭಿನ್ನ ರಾಶಿನ ದಶಮಾಂಶಕ್ಕೆ ಬದಲಾಯಿಸ್ಕೊಂಡ್ವಿ, ನಂತರ ಆಯಾ ಸ್ಥಾನಗಳ ಕೆಳಗಡೆ ಸರಿಯಾಗಿ ಅಂಕಿಗಳನ್ನ ಬರೆದು ಕೂಡಿಸಿದ್ವಿ. ಮುಂದಿನ ಲೆಕ್ಕಕ್ಕೆ ಹೋಗೋಣವಾ? ಓಕೆ ನೋಡ್ರಿ, ಇವೆಲ್ಲ ಅತ್ಯಂತ ಸುಲಭದ ಪ್ರಶ್ನೆಗಳು, ಇಲ್ಲಿ ಯಾವುದೇ ರೀತಿ ಮಿಸ್ಟೇಕ್ಗಳನ್ನ ಮಾಡಬಾರ್ದು. 53ನೇದು ನೋಡಿ. 52 ಮುಗಿತಲ್ವಾ? 53ನೇ ಪ್ರಶ್ನೆ ಏನಿದೆ? ಕೆಳಗಿನ ಯಾವ ಸಂಖ್ಯೆಗಳನ್ನು 7ರಿಂದ ಭಾಗಿಸಬಹುದು? ಸಾರಿ, ಯಾವ ಸಂಖ್ಯೆ ಒಂದೇ, 3 ತಪ್ಪಿರುತ್ತೆ, 1 ಸರಿ ಇರುತ್ತಲ್ವಾ? ನಿಮ್ಗೆ ಇಲ್ಲೇನು ಗೊತ್ತಿರಬೇಕು? ವಿಭಾಜ್ಯತೆಯ ನಿಯಮಗಳು ಗೊತ್ತಿರಬೇಕು ಮಕ್ಕಳೇ. ಏನ್ ಗೊತ್ತಿರ್ಬೇಕು ಇಲ್ಲಿ ನಿಮ್ಗೆ? ವಿಭಾಜ್ಯತೆಯ ನಿಯಮಗಳು. ಓಕೆ, ಸ್ವಲ್ಪ ದೊಡ್ಡದು ಮಾಡ್ಕೊಳ್ಳೋಣ ಪೆನ್ನ. ಓಕೆ ರೈಟ್, ವಿಭಾಜ್ಯತೆ ನಿಯಮಗಳು ಗೊತ್ತಿರ್ಬೇಕಾಗ್ತದೆ. 7ರ ವಿಭಾಜ್ಯತೆ ನಿಯಮ ಏನ್ ಹೇಳ್ತದೆ? 7ರ ವಿಭಾಜ್ಯತೆ ನಿಯಮ ಏನ್ ಹೇಳ್ತದೆ ಅಂದ್ರೆ, ಯಾವುದೇ ಒಂದು ಸಂಖ್ಯೆ ಕೊಟ್ಟಿರ್ತಾರಲ್ಲಪ್ಪ, ಫಾರ್ ಎಕ್ಸಾಂಪಲ್ ಈಗ 63 ಇದೆ ಅನ್ಕೊಳ್ರಿ, ಬಿಡಿ ಸ್ಥಾನದಲ್ಲಿರೋದನ್ನ ಡಬಲ್ ಮಾಡ್ಕೋಬೇಕು ನಾವು. ಬಿಡಿ ಸ್ಥಾನದಲ್ಲಿ ಡಬಲ್ ಮಾಡ್ಕೊಂಡ್ರೆ 6 ಆಗುತ್ತೆ. ಬಂದಿರೋದನ್ನ ಉಳಿದಿರ್ತಕ್ಕಂಥ ಸಂಖ್ಯೆಯಿಂದ ಕಳಿಬೇಕು. 6 - 6 ಇದು 0 ಅಥವಾ 7ರ ಮಗ್ಗಿಲಿದ್ರೆ ಈ ಪೂರ್ತಿ ಸಂಖ್ಯೆ 7ರಿಂದ ಭಾಗ ಆಗುತ್ತೆ. ಇದು 7ರ ವಿಭಾಜ್ಯತೆ ನಿಯಮ. ಹಾಗಿದ್ರೆ ಇಲ್ಲಿ ಅಪ್ಲೈ ಮಾಡೋಣವಾ? 840 0 ಇದೆ, 0 ಡಬಲ್ ಮಾಡಿದ್ರು 0ನೇ. 84ರಲ್ಲಿ 0 ಕಳೆದ್ರೆ 84. 7 1 7, 7 7 14. ಎಸ್, ಆನ್ಸರ್ ಸಿಕ್ಬಿಡ್ತು ನೋಡ್ರಿ ಮಕ್ಕಳೇ, 84 ಇದೆ. ಸೊ 840 ಸಾರಿ, 0ನ ನಾವು ಡಬಲ್ ಮಾಡೋಣ. 0ಗೆ ಯಾವುದೇ ಸಂಖ್ಯೆ ಅಂತ ಕೊಟ್ಟಿದ್ರೆ 0. ಈಗ ಉಳಿದಿರ್ತಕ್ಕಂಥ ಯಾವುದು? 84. ಈ 84ರಲ್ಲಿ 0 ಕಳಿಯೋಣ. ಓಕೆ, 0 ಕಳೆದ್ರೆ 84 ಬರುತ್ತೆ. ಈ 84 7ರಿಂದ ಭಾಗ ಆಗ್ತದೆ, ಚೆಕ್ ಮಾಡ್ರಿ. 7 1 7, 1 ಉಳಿತು 4, 7 2 14. ರೈಟ್. ಹಾಗಿದ್ರೆ ನೋಡಿ, ಈ 840 ಸಹ 7ರಿಂದ ಭಾಗ ಆಗತ್ತೆ. 7 1 7, 1 ಉಳಿತು 14, 7 2 14, 0 ಇದನ್ನ ಇಳಿಸ್ಕೊಳ್ಳಿ, 0 ಕೊಡಿ. ಸೊ ಏನಾಗುತ್ತೆ ಹಾಗಿದ್ರೆ 7ರಿಂದ ಭಾಗಿಸಿದ್ರೆ 120 ಬರುತ್ತೆ. ಅಥವಾ ನಮಗೆ ಕೆಳಗಿನ ಯಾವ ಸಂಖ್ಯೆಗಳು 7ರಿಂದ, ಯಾವ ಸಂಖ್ಯೆಯನ್ನು 7ರಿಂದ ಭಾಗಿಸಬಹುದು? ಆನ್ಸರ್ ಏನಾಗ್ತದೆ? ಎ ಇಸ್ ದಿ ಆನ್ಸರ್. ಈಗ ಯಾಕೆ ಉಳಿದ ಆಪ್ಷನ್ ರಾಂಗು ಅಂತ ಚೆಕ್ ಮಾಡೋಣ ನೋಡಿ. ಇದು ನಮ್ಗೆ ಸರಿ ಉತ್ತರ ಸಿಕ್ತಲ್ವಾ? ಯಾಕೆ ಬೇರೆದು ಆಪ್ಷನ್ನು? ಈಗ 1710 ತಗೊಳ್ಳೋಣ. 1710 ನಿಮ್ಗೆ ಅರ್ಥ ಆಗ್ಲಿ ಅಂತ ಇದೊಂದು ಕ್ರಾಸ್ ವೆರಿಫೈ ಮಾಡಿ. ಇಲ್ಲಿ ಬಿಡಿ ಸ್ಥಾನದಲ್ಲಿ ಏನೈತಿ? 0 ಐತಿ. 0 ಡಬಲ್ ಮಾಡಿದ್ರೆ ಏನ್ ಸಿಗುತ್ತೆ? 0 ಸಿಗುತ್ತೆ. 171ರಲ್ಲಿ 0 ಕಳೀರಿ, 171 ಬರುತ್ತೆ. 171 7ರಿಂದ ಭಾಗ ಆಗುತ್ತಾ ನೋಡ್ರಿ. 7 2 14, 3 ಉಳಿತು 1, 7ರ ಮಗ್ಗಿಲ್ 31 ಇಲ್ಲ, 7 4 28 ಭಾಗ ಆಗತ್ತಂದ್ರೆ ಪೂರ್ಣವಾಗಿ ಭಾಗ ಆಗಲ್ಲ. 11ರಲ್ಲಿ 8 ಕಳೆದ್ರೆ 3 0. ಸೊ ಇದು ಕೂಡ 7ರಿಂದ ಭಾಗ ಆಗಲ್ಲ. ಅದೇ ತರ 424 ನೋಡ್ರಿ, 424 4ನ್ನು ಡಬಲ್ ಮಾಡೋಣವಾ? 4ನ್ನು ಡಬಲ್ ಮಾಡಿದ್ರೆ ಏನ್ ಬರುತ್ತೆ? 4 2 8 ಬರ್ತದೆ. ಈಗ ಉಳಿದಿರ್ತಕ್ಕಂಥದ್ದು ಎಷ್ಟಪ್ಪ? 42. 42ರಲ್ಲಿ 8 ಕಳೀರಿ, 42ರಾಗ 8 ಕಳೆದ್ರೆ 12ರಲ್ಲಿ 8 ಕಳೆದ್ರೆ 4, ಕೈಲ 1 3. 34 7ರ ಮಗ್ಗಿಲ್ ಇದೆಯಾ? ಯೋಚನೆ ಮಾಡ್ರಿ. ಇಲ್ಲ. 7 4 28, 6 ಶೇಷ ಉಳಿತದೆ. ಸೊ ಹಾಗಿದ್ರೆ 424 ಸಹ ಏನಾಗಲ್ಲ? 424 7ರಿಂದ ಭಾಗ ಆಗಲ್ಲ. 424 ಕೂಡ ಸರಿಯಾದ ಉತ್ತರ ಆಗಲ್ಲ. ಸೇಮ್ ಅದೇ ಅಪ್ಲೈ ಆಗ್ತದೆ. ಇಲ್ಲಿ ನೋಡಿ, 1ನ್ನು ಡಬಲ್ ಮಾಡಿದ್ರೆ 2 ಆಗುತ್ತೆ, 2ನ್ನು ಕಳೀರಿ, 217ರಲ್ಲಿ 2ನ್ನು ಕಳೆದ್ರೆ 215, 215 7ರ ಮಗ್ಗಿಲ್ ಇಲ್ಲ. ಸೊ ಆನ್ಸರ್ ಯಾವುದು ಮಕ್ಕಳೇ? ಈಗಾಗಲೇ ನಾನು ಬರದ್ನಲ್ಲ, ಆನ್ಸರ್ ಯಾವ್ದಾಗುತ್ತೆ? ಆನ್ಸರ್ ಈಸ್, ಒಂದೇ ನಿಮಿಷ, ಎಲ್ಲಿದೆ ಆನ್ಸರು? 840. ಎಸ್, ಆನ್ಸರ್ ಯಾವ್ದಾಗ್ತದೆ ಆಗಿದ್ರೆ? ಆನ್ಸರ್ ಈಸ್ ಎ ಇಸ್ ದಿ ಆನ್ಸರ್. ಓಕೆ, ಅರ್ಥ ಆಯ್ತು. ಆಗಿದ್ರೆ ನೀವು ಉಳಿದ ವಿಭಾಜ್ಯತೆ ನಿಯಮಗಳನ್ನ ಕಲಿಬೇಕಾಗುತ್ತೆ. 2ರದು, 3ರದು, 4ರದು, 5 6 7 8 9 10 11, ಅಟ್ಲೀಸ್ಟ್ 11ರವರೆಗೂ ನಿಮ್ಗೆ ವಿಭಾಜ್ಯತೆ ನಿಯಮ ಗೊತ್ತಿದ್ರೆ ನಿಮ್ಗೆ ಭಾಗಿಸೋದಿಕ್ಕೆ
ಈಸಿ ಆಗ್ತದೆ. ಅರ್ಥ ಆಯ್ತಾ? ಓಕೆ, ರೈಟ್. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಏನಿದೆ ನೋಡ್ರಿ. 54. ಫೈನ್. 54 ಏನಿದೆ? ಸತತ 3 ಸಂಖ್ಯೆಗಳ ಮೊತ್ತ 30. ಸತತ 3 ಸಂಖ್ಯೆಗಳ ಮೊತ್ತ 30. ಆ ಸಂಖ್ಯೆಗಳಲ್ಲಿ ಎರಡನೇ ಸಂಖ್ಯೆ ಯಾವುದು? ಸತತ ಅಂದ್ರೆ ಏನು? ಒಂದಾದ್ಮೇಲೆ ಒಂದು, ಕಂಟಿನ್ಯೂಸ್, ಗ್ಯಾಪ್ ಇರಲಿ. ಉದಾಹರಣೆ 1, 2, 3, 4 ಇವುಗಳನ್ನ ಏನಂತ ಕರಿತೀವಿ ನಾವು? ಸತತ ಸಂಖ್ಯೆಗಳು ಅಂತ ಕರಿತೀವಿ. ಏನಂತ ಕರಿತೀವಿ? ಸತತ ಸಂಖ್ಯೆಗಳು. ಸೊ ಅದ್ರ ಇಲ್ಲಿ ಕಂಡೀಷನ್ ಏನಪ್ಪಾ? ಸತತ 3 ಸಂಖ್ಯೆಗಳ ಮೊತ್ತ 30. ಅಂದ್ರೆ ಯಾವ 3 ಸಂಖ್ಯೆ ಕೂಡಿಸಿದ್ರೆ 30 ಬರುತ್ತೆ? ಥಿಂಕ್ ಮಾಡ್ರಿ. ನೋಡ್ರಿ ಇಲ್ಲಿ 9 + 10 + 11 ಕೂಡಿಸ್ರಿ. 1 0 9, 10ಕ್ಕೆ 0, ಕೈಲ ಬಂತು 1, 1 1 2, 2 1 3. ಇದರಲ್ಲಿ ಮಧ್ಯ ಇರೋ ಸಂಖ್ಯೆ ಯಾವುದು? 10. ಆನ್ಸರ್ ಎಷ್ಟಾಗುತ್ತೆ ಆಗಿದ್ರೆ? ಎಲ್ಲಿದೆ? ಸಿ ಇಸ್ ದಿ ಆನ್ಸರ್. ಸಿಂಪಲ್. ಎಷ್ಟು ಫಾಸ್ಟ್ ಆಗಿ ಥಿಂಕ್ ಮಾಡಿದ್ರಿ ಅನ್ನೋದ್ರ ಮೇಲೆ ನಿಮ್ಮ ಉತ್ತರ ಬೇಗ ಹಾಕಕ್ಕಾಗ್ತದೆ. ಮುಂದಿನ ಪ್ರಶ್ನೆಗೆ ಹೋಗೋಣ ಆಗಿದ್ರೆ. ಎಸ್, ಮುಂದಿನ ಪ್ರಶ್ನೆಗೆ ಹೋಗೋಣ. ಫೈನ್. ಎಷ್ಟನೇದು ಈಗ? 55ನೇದು. 55. ರೈಟ್. 55ನೇ ಪ್ರಶ್ನೆ. ಇದು ಸಹ ಅತ್ಯಂತ ಸುಲಭವಾದ ಪ್ರಶ್ನೆ. ಏನು? ಭಾಗಾಕಾರದ ಫಾರ್ಮುಲಾ ಗೊತ್ತಿದ್ರೆ ನಿಮ್ಗೆ ಬರ್ತದೆ. ಏನು ಭಾಗಾಕಾರದ ಫಾರ್ಮುಲಾ? ಭಾಜ್ಯ ಇಸ್ ಈಕ್ವಲ್ ಟು ಭಾಗ ಏನದು? ಭಾಜಕ ಇಂಟು ಭಾಗಲಬ್ಧ ಪ್ಲಸ್ ಶೇಷ. ನೋಡಿ 55. ಏನ್ ಕೊಟ್ಟಿದ್ದಾರೆ ಮಕ್ಕಳು ಅವರು? ಭಾಜಕ ಕೊಟ್ಟಾರೆ, ಭಾಗಲಬ್ಧ ಕೊಟ್ಟರೆ, ಶೇಷ ಕೊಟ್ಟರೆ. ಭಾಗಾಕಾರದಲ್ಲಿ ಭಾಜಕ 18, ಭಾಗಲಬ್ಧ 63, ಶೇಷ 15. ಭಾಜ್ಯವನ್ನು ಕಂಡುಹಿಡಿಯಿರಿ. ವೆರಿ ಸಿಂಪಲ್. ಓಕೆ, ಸೂತ್ರ ಬರ್ಕೊಂಡ್ಬಿಡೋಣ ಆಗಿದ್ರೆ ನಾವು. ಭಾಜ್ಯ ಇಸ್ ಈಕ್ವಲ್ ಟು ಭಾಜಕ ಪ್ಲಸ್ ಹೇಳಿ ಭಾಗಲಬ್ಧ ಪ್ಲಸ್ ಶೇಷ. ಇದರ ಪ್ರಕಾರ ಹಾಕ್ಬೋಣ. ನಮಗೆ ಏನ್ ಸಿಗ್ತದೆ? ಭಾಜ್ಯ ಸಿಗ್ತದೆ. ಎಷ್ಟಿದೆಯಪ್ಪ ಭಾಜಕ? 18 ಇದೆ. ಸಾರಿ, ಇದು ಪ್ಲಸ್ ಅಲ್ಲ, ಇದೇನಾಗ್ತದೆ ನೋಡ್ರಿ, ತಪ್ಪು ಬರ್ದಿದ್ದೀನಿ. ಇದೊಂದು ಅಳಗ್ಸೋಣವಾ? ಇದೊಂದು ಅಳಗ್ಸೋಣ. ಫೈನ್. ಏನಾಗ್ತದೆ ಇದಾಗಿದ್ರೆ? ಇಂಟು, ಸಾರಿ, ಪೆನ್ ತಗೊಳ್ಳೋಣ. ಇದು ಮತ್ತೆ ಅಡ್ಡ ಬಂತು, ಸೈಡ್ ಹೋಗಿ ನೀವು. ರೈಟ್. ಏನಾಗ್ತದೆ ಇದಾಗಿದ್ರೆ? ಇಂಟು. ಕರೆಕ್ಟ್. 18 ಇಂಟು ಭಾಗಲಬ್ಧ ಎಷ್ಟಿದೆ? 63 ಪ್ಲಸ್ ಶೇಷ ಎಷ್ಟಿದೆ? 15. ಓಕೆನಾ? ಇಲ್ಲಿ ಗುಣಾಕಾರ ಮಾಡ್ಕೊಳ್ರಿ. 18 ಮಗ್ಗಿ ಬರ್ತದಲ್ವಾ? 18 ಮಗ್ಗಿಲಾದ್ರೂ ಮಾಡ್ಕೊಳ್ರಿ, ಇಲ್ಲಾಂದ್ರೆ ನೀವು 8ರಿಂದ ಮಾಡ್ಕೊಳ್ರಿ. 18 ಮೂರ್ಲೆ 18 ಎಳ್ಳೆ 36, 18 ಮೂರ್ಲೆ 54, 4 ಕೈಲ ಬಂತು 5, 18 ಆರ್ಲೆ 18 5 90, 18 6 108 5, 108 5 113 ಪ್ಲಸ್ 15. ಕೂಡಿಸಿ ನೋಡೋಣ. 5 4 9 3 1 4 1 1 1 1 4 9. ಆಪ್ಷನ್ ಇದೆಯಾ? ಎಸ್, ಡಿ ಆಪ್ಷನ್. ನೋಡ್ರಿ, ಸಾಧ್ಯ ಆದಷ್ಟು 30 ಮಗ್ಗಿ ಪರ್ಫೆಕ್ಟ್ ಆಗಿರ್ಲಿ. ಇಲ್ಲಾಂದ್ರೆ ನೀವೇನ್ ಮಾಡ್ಕೋಬೇಕಾಗತ್ತೆ? ಇದನ್ನ ಇಲ್ಲೆಲ್ಲ ಬರ್ಕೊಂಡು ಸಪ್ರೇಟ್ ಆಗಿ ಈ ತರ ಬರ್ಕೊಂಡು 18ರಿಂದ ಗುಣಿಸ್ಕೊಂಡು 8 3 24, ಕೈಲ ಬಂತು 2, 8 48, 2 50 ಪ್ಲಸ್ 1 3 3, 1 6 6 ಅಂತ ಮಾಡ್ಕೋಬೇಕಾಗತ್ತೆ. 4 3 5 6 11. ಮತ್ತೆ ಅದಕ್ಕೆ ಎಷ್ಟು ಕೂಡಿಸ್ಬೇಕಾಗ್ತದೆ? 15 ಕೂಡಿಸ್ಕೋಬೇಕಾಗ್ತದೆ. ಅರ್ಥ ಆಯ್ತಾ? ಅವಾಗ ನಮಗೆ ಟೈಮ್ ಸ್ವಲ್ಪ ವೇಸ್ಟ್ ಆಗ್ತದೆ. ಹಾಗಾಗಿ ಮಗ್ಗಿ ಬಂದ್ರೆ ಫಾಸ್ಟ್ ಆಗಿ ಆನ್ಸರ್ನ ಕಂಡುಹಿಡಿಬಹುದು. ಸೊ ಆನ್ಸರ್ ಏನು ಮಕ್ಕಳೇ? ಡಿ ಇಸ್ ದಿ ಆನ್ಸರ್. ಮುಂದಿನ ಪ್ರಶ್ನೆ ಹೋಗೋಣ ಆಗಿದ್ರೆ. ರೈಟ್, ಮೇಲೆ ಕಳಿಸ್ಬಿಡೋಣ. ಓಕೆ, ಮುಂದಿನ ಪ್ರಶ್ನೆ ಏನು? 56ನೇ ಪ್ರಶ್ನೆ. ಓಕೆ, 56ನೇ ಪ್ರಶ್ನೆ. ಪೆನ್ ತಗೋಬೇಕಲ್ವಾ? ಓಕೆ. ರವಿ ರೂಪಾಯಿ 4200ಕ್ಕೆ ಫೋನ್ ಖರೀದಿಸಿದ. ಎಷ್ಟು ಖರೀದಿ ಮಾಡಿದ? ಒಂದು ಫೋನು, ಈ ತರದ ಒಂದು ಫೋನ್ ಖರೀದಿ ಮಾಡಿದ್ದಾನೆ ರವಿ. ಓಕೆ, ಎಷ್ಟು ಖರೀದಿ ಮಾಡಿದ್ದಾನೆ ರವಿ? ಫೋನನ್ನ 4200 ರೂಪಾಯಿ ಖರೀದಿ ಮಾಡ್ಯಾನ. ಅದು ಸೆಕೆಂಡ್ ಹ್ಯಾಂಡ್ ಫೋನ್ ಅಲ್ವಾ? ಸೆಕೆಂಡ್ ಹ್ಯಾಂಡ್ ಫೋನ್ ಖರೀದಿ ಮಾಡಿದ್ಮೇಲೆ ಚಿಕ್ಕ ಪುಟ್ಟ ರಿಪೇರಿ ಇರುತ್ತೆ. ಎಷ್ಟು ರೂಪಾಯಿ ಕೊಟ್ಟು ರಿಪೇರಿ ಮಾಡಿಸಿದಾನೆ? ಎಷ್ಟು ರೂಪಾಯಿ ಕೊಟ್ಟು ರಿಪೇರಿ ಮಾಡಿಸಿದೆ? 150 ರೂಪಾಯಿ ಕೊಟ್ಟು ರಿಪೇರಿ ಮಾಡಿಸಿದ್ದಾನೆ. ಅದಾದ್ಮೇಲೆ ಅವನಿಗೆ ಸಮಾಧಾನ ಆಗಿಲ್ಲ. ಅದಕ್ಕೆ ಏನ್ ಮಾಡ್ದ ಅವನು? ಫೋನ್ ಅನ್ನು 4500 ರೂಪಾಯಿಗೆ ಮಾರಾಟ ಮಾಡ್ಬಿಡ್ತಾನೆ. ಹಾಗಿದ್ರೆ ಅವ್ನಿಗೆ ಲಾಭ ಆಯ್ತು, ನಷ್ಟ ಆಯ್ತು? ನೋಡಿ ಮಕ್ಕಳೇ. ಸೊ ಖರೀದಿ ಮಾಡಿದ ಎಷ್ಟು ಕಪ್ಪ? ಅವನು 4200 ಖರೀದಿ ಮಾಡಿದ್ದಾನೆ. ಎಷ್ಟು ಖರ್ಚು ಮಾಡ್ಯಾನ? 150 ರೂಪಾಯಿ. ಟೋಟಲ್ ಎಷ್ಟಾಯ್ತು ನೋಡ್ರಿ? 4350 ರೂಪಾಯಿ. ಇದನ್ನ ಹೆಂಗ್ ಬರಿತೀವಿ? 4350. ಇದು ರೂಪಾಯಿಯ ಸಿಂಬಲ್.
ಹಾಗಿದ್ರೆ ಏನಿದು? ಕೊಂಡ ಬೆಲೆ. ಖರೀದಿ ಮಾಡಿದ್ದು ಪ್ಲಸ್ ರಿಪೇರಿ ಮಾಡಿದ್ದು. ಕೊಂಡ ಬೆಲೆ ಎಷ್ಟು? ರೂಪಾಯಿ 4350. ಓಕೆ, ಹಾಗಿದ್ರೆ ಎಷ್ಟಕ್ಕೆ ಮಾರ್ತಾನೆ ಇವನು? ಮಾರಿದ ಬೆಲೆ ಎಷ್ಟು? ಮಾರಿದ ಬೆಲೆ ಎಷ್ಟು ಅಂದ್ರೆ ರೂಪಾಯಿ 4500. ಎಷ್ಟು ರೂಪಾಯಿಗೆ ಮಾರಾಟ ಮಾಡ್ತಾನೆ? 4500 ರೂಪಾಯಿಗೆ ಮಾರಾಟ ಮಾಡ್ತಾನೆ. ನೋಡ್ರಿ, ಮಾರಿದ ಬೆಲೆ ಜಾಸ್ತಿ ಇದೆ ಅಲ್ವಾ? ಮಾರಿದ ಬೆಲೆ ಜಾಸ್ತಿ ಇದ್ರೆ ಕೊಂಡ ಬೆಲೆಗಿಂತ ಏನಾಗುತ್ತೆ? ನಮಗೆ ಲಾಭ ಆಗ್ತದೆ. ಲಾಭ ಇಸ್ ಈಕ್ವಲ್ ಟು ಮಾರಿದ ಬೆಲೆ. ಮಾಬೆ ಅಂದ್ರೆ ಮಾರಿದ ಬೆಲೆ ಮೈನಸ್ ಕೋಬೆ ಅಂದ್ರೆ ಕೊಂಡ ಬೆಲೆ. 4500 ಮೈನಸ್ 4350. ಲೆಕ್ಕ ಮಾಡಿ. 0 ಕಳೆದ್ರೆ 0, 0 5 ಹೋಗಲ್ಲ. 5 ಒಂದು ಕ್ಯಾರಿ ತಗೊಳ್ತೀವಿ. ಏನಾಗುತ್ತೆ? 10ರಲ್ಲಿ 5 ಹೋದ್ರೆ 5, ಮತ್ತೆ ಒಂದು ವಾಪಸ್ಸು ಕೊಟ್ಬಿಡ್ತೀವಿ. ಇದೆಷ್ಟು ಮಕ್ಕಳ? ಇದು 5. ಓಕೆ, ವಾಪಸ್ ಒಂದು ಕೊಟ್ರೆ ಇನ್ನೇನಾಗ್ತದೆ? 5ರಲ್ಲಿ 4 ಕಳೆದ್ರೆ 1, 4ರಲ್ಲಿ 4 ಕಳೆದ್ರೆ 0. 150 ರೂಪಾಯಿ ಲಾಭ ಆಗುತ್ತೆ. ಎಷ್ಟು ಲಾಭ ಆಗುತ್ತೆ ಅವನಿಗೆ? ರೂಪಾಯಿ 150. ಇದೇ ಆಪ್ಷನ್ನು. ಸಿಂಪಲ್ ಲೆಕ್ಕ ಇದು. ಇಷ್ಟೆಲ್ಲ ನೋಡ್ರಿ, ನಿಮ್ಗೆ ಅರ್ಥ ಆಗ್ಲಿ ಅಂತ ಬರ್ದಿದೆ. ಡೈರೆಕ್ಟ್ ಆಗಿ ಲೆಕ್ಕ ಮಾಡ್ರಿ. 4200 150 ಕೂಡಿಸಿದ್ರೆ 4350 ಆಗ್ತದೆ. 4500 4350 ಕಳೆದ್ರೆ ಎಷ್ಟು ಲಾಭ? 150 ರೂಪಾಯಿ ಲಾಭ. ಆಪ್ಷನ್ ಎಲ್ಲಿದೆ? ದಿಸ್ ಇಸ್ ದ ಆಪ್ಷನ್. ಓಕೆ, ರೈಟ್. ಮುಂದಿನ ಲೆಕ್ಕಕ್ಕೆ ಹೋಗೋಣವಾ? ಫೈನ್, ನಿಮ್ಮ ಮೇಲೆ ಹೋಗಿ. ಎಷ್ಟನೇ ಲೆಕ್ಕ ಈಗ ನಮ್ದು? 57ನೇ ಲೆಕ್ಕ. ಓಕೆ, 57ನೇ ಲೆಕ್ಕ ಏನಿದೆ ನೋಡ್ರಿ. ಓಕೆ, ಓದೋಣವಾ? ಆಯತದ ಪರಿಧಿ. ಇಲ್ಲೊಂದು ಸಣ್ಣ ಮಿಸ್ಟೇಕ್ ಇದೆ ಮಕ್ಕಳೇ, ಅದನ್ನೊಂದು ಸರಿಪಡಿಸ್ತೀನಿ ನಾನು. ಎಷ್ಟನೇ ಲೆಕ್ಕ ಅದು? 57 ಅಲ್ವಾ? ಓಕೆ, ಇಲ್ಲಿ ಆಯತದ ಪರಿಧಿ 370 ಅಲ್ಲ. ಎಷ್ಟಾಗ್ಬೇಕದು? 240 ಸೆಂಟಿಮೀಟರ್ ಆಗ್ಬೇಕು. ಓಕೆನಾ? ಆಯತದ ಪರಿಧಿ ಇಲ್ಲಿ ಬರೀತೀನಿ ನೋಡ್ರಿ. ಆಯತದ ಪರಿಧಿ. ಪರಿಧಿ ಅಂದ್ರೆ ಸುತ್ತಳತೆ. ಎರಡು ಸಮಾನಾರ್ಥಕ ಪದ. ಎಷ್ಟಿದೆ? 240 ಸೆ. ಸೆಮ್ ಅಂದ್ರೆ ಸೆಂಟಿ, ಮೀ ದೀರ್ಘ ಬಂದ್ರೆ ಮೀಟರ್. ಇದು ಆಯತದ ಪರಿಧಿ. ಮತ್ತೆ ಏನ್ ಕೊಟ್ರ? ಉದ್ದ ಅದರ ಅಗಲಕ್ಕಿಂತ 2 ಪಟ್ಟು ಜಾಸ್ತಿ ಇದೆ. ಅಂದ್ರೆ ಜಾಸ್ತಿ ಇರೋದು ಯಾವ್ದು ಇಲ್ಲಿ? ಉದ್ದ ಜಾಸ್ತಿ ಇದೆ. ಹಾಗಿದ್ರೆ ಅಗಲ ಎಷ್ಟಿದೆ ಗೊತ್ತಿಲ್ಲ. ಏನ್ ಬರ್ಕೊಳ್ಳೋಣ ನಾವು? ಅಗಲನ ಎಕ್ಸ್ ಸೆಂಟಿಮೀಟರ್ ಅಂತ ಬರ್ಕೊಳ್ಳೋಣ. ಎಷ್ಟು? ಎಕ್ಸ್ ಸೆಂಟಿಮೀಟರ್. ಉದ್ದ ಎಷ್ಟು ಬರ್ಕೊಳ್ಳೋಣ? ನೋಡಿ, ಅಲ್ಲಿ ಕೊಟ್ಟಿದಾರಲ್ಲ, ಉದ್ದವು ಅದರ ಅಂದ್ರೆ ಯಾವುದು? ಆಯತದ ಅಗಲಕ್ಕಿಂತ 2 ಪಟ್ಟು. ಅಗಲ ಎಕ್ಸ್ ಇದ್ರೆ ಉದ್ದ ಎಷ್ಟು ಇರ್ತದೆ? ಡಬಲ್, 2x ಸೆಂಟಿಮೀಟರ್. ಓಕೆ, ಉದಾಹರಣೆ ಹೇಳ್ಬೇಕಂದ್ರೆ ಉದ್ದ 2 ಸೆಂಟಿಮೀಟರ್ ಅನ್ಕೊಳ್ರಿ. ಅದ್ರ ಡಬಲ್ ಅಂದ್ರೆ 4 ಸೆಂಟಿಮೀಟರ್. ಓಕೆ, ಈಗ ನಮ್ಗೇನ್ ಗೊತ್ತಿರ್ಬೇಕು ಇಲ್ಲಿ? ಆಯತದ ಸುತ್ತಳತೆ. ಏನ್ ಗೊತ್ತಿರ್ಬೇಕು? ಆಯತದ ಪರಿಧಿ ಅಥವಾ ಸುತ್ತಳತೆ. ಎರಡು ಒಂದೇ. ಸುತ್ತಳತೆ ಅಂದ್ರು ಅಷ್ಟೇ, ಪರಿಧಿ ಅಂದ್ರು ಅಷ್ಟೇ. ಈಸ್ ಈಕ್ವಲ್ ಟು 2 ಬ್ರಾಕೆಟ್ ಉದ್ದ ಪ್ಲಸ್ ಅಗಲ. ನೋಡಿ ಮಕ್ಕಳೇ, 2 ಬ್ರಾಕೆಟ್ ಉದ್ದ ಎಷ್ಟಿದೆ? 2x ಇದೆ, ಪ್ಲಸ್ ಅಗಲ ಎಷ್ಟಿದೆ? x. ಕೊನೆಗೆ ಬರೆಯೋಣ ಸೆಂಟಿಮೀಟರ್ ಅಂತ. ಇಲ್ಲೊಂದು ತುಂಬಾ ಕ್ಲಮ್ಸಿ ಆಗ್ತದೆ. ಇಲ್ಲಿ 2 ಇಂಟು 3x. ನಮಗೆ ಗೊತ್ತು ಆಯತದ ಪರಿಧಿ ಎಷ್ಟಿದೆ? 240 ಇದೆ. ಹಾಗಿದ್ರೆ ಇಲ್ಲಿ ಬರೀಲ್ಲ ನಾನು, 240. 240 ಈಸ್ ಈಕ್ವಲ್ ಟು ಇವೆರಡರ ಮಧ್ಯೆ ಏನಿದೆ ಅಂತ ಅರ್ಥ? ಬ್ರಾಕೆಟ್ ಇದ್ರೆ ಅಲ್ಪವರ್ಣ ಇದೆ ಅಲ್ವಾ? ಗುಣಾಕಾರ ಚಿಹ್ನೆ ಇದೆ ಅಂತ ಅರ್ಥ. 2 3 6x. ನಮಗೇನ್ ಬೇಕು? x ಬೇಕು. ಹಾಗಿದ್ರೆ ಯಾರನ್ನ ಈ ಕಡೆ ಕಳ್ಸೋಣವಾ? ಇವೆರಡರ ಮಧ್ಯೆ ಗುಣಾಕಾರ ಇದೆ, ಈ ಕಡೆ ಬಂದ್ರೆ ಭಾಗಾಕಾರ ಆಗ್ತದೆ. 240/6 ಈಸ್ ಈಕ್ವಲ್ ಟು x. 6 1 6 4 0 0. ಹಾಗಿದ್ರೆ ಇಲ್ಲಿ ನೋಡಿ, x ಈಸ್ ಈಕ್ವಲ್ ಟು ಎಷ್ಟು ಬಂತು? x ಈಸ್ ಈಕ್ವಲ್ ಮೇಲೆ ತಗೊಳ್ತಾ ಇದೀನಿ ಸ್ವಲ್ಪ. x ಈಸ್ ಈಕ್ವಲ್ ಟು x ಈಸ್ ಈಕ್ವಲ್ ಟು ಎಷ್ಟು ಬಂತು ಮಕ್ಕಳೇ? 40 ಸೆಂಟಿಮೀಟರ್. x ಈಸ್ ಈಕ್ವಲ್ ಟು ಎಷ್ಟು ಬಂತು? 40 ಸೆಂಟಿಮೀಟರ್. ಹಾಗಿದ್ರೆ ಉದ್ದ ಎಷ್ಟಿದೆ? ಇದೇನಿದು? ಅಗಲ. ಉದ್ದ ಎಷ್ಟಿದೆ? ಇದರ ಡಬಲ್ ಇದೆ. ಉದ್ದ ಈಸ್ ಈಕ್ವಲ್ ಟು 2x. 2 ಇಂಟು 40 ಎಷ್ಟಾಗುತ್ತೆ? 80 ಸೆಂಟಿಮೀಟರ್. ನೋಡ್ರಿ, ಏನ್ ಕೇಳಿದಾರೆ ಅವರು? ಆಯತದ ಉದ್ದವನ್ನ ಕಂಡು ಹಿಡೀರಿ. 80 ಸೆಂಟಿಮೀಟರ್. ಇಲ್ಲಿ ಕನ್ನಡದಲ್ಲಿ ಸೆಂಟಿಮೀಟರ್ ಅಂತ ಬರ್ದಿದೀವಿ. ಇಲ್ಲಿ cm ಅಂದ್ರೆ ಏನು? ಸೆಂಟಿಮೀಟರ್. 80 cm. ಅರ್ಥ ಆಯ್ತಾ? ಸೊ ಆಪ್ಷನ್ ಏನಾಗ್ತದೆ? ಡಿ. ಈಗ ನಾವು ಮಾಡಿರೋ ಲೆಕ್ಕ ಸರಿ ಇದೆಯಾ ತಪ್ಪಿದೆಯಾ ಚೆಕ್ ಮಾಡ್ಕೊಳ್ಳೋಣ. ಒಂದ್ಸರಿ ನೋಡ್ಕೊಂಡ್ಬಿಡಿ.
ಮಕ್ಕಳೇ ನೋಡ್ರಿ, ಆಯತದ ಪರಿಧಿ 320 ಅಲ್ಲ, ಎಷ್ಟದು 240 ಸೆಂಟಿಮೀಟರ್. ಅಗಲ ಎಷ್ಟಿದೆ ಗೊತ್ತಿಲ್ಲ, ಅದಕ್ಕೆ ಏನಂತ ಬರೀತೀವಿ ಎಕ್ಸ್ ಸೆಂಟಿಮೀಟರ್. ಗಣಿತದಲ್ಲಿ ಯಾವ್ದಾದ್ರು ಗೊತ್ತಿಲ್ಲ ನಮ್ಗೆ ಅಂದ್ರೆ ಏನಂತ ಬರೀತೀವಿ, ವಿಲ್ ರೈಟ್ ಇಟ್ ಆಸ್ ಎಕ್ಸ್. ಉದ್ದ ಎಷ್ಟಿದೆ, ಅಗಲದ ಡಬಲ್ ಇದೆ. ಉದ್ದ ಎಷ್ಟಿದೆ, ಅಗಲದ ಡಬಲ್ ಇದೆ. ಅಗಲ ಎಕ್ಸ್ ಇದೆ, ಉದ್ದ ಅದರ ಡಬಲ್ ಅಂದ್ರೆ 2x ಆಗ್ತದೆ. ಆಯತದ ಸುತ್ತಳತೆ ಸೂತ್ರ ಏನು, 2 ಇಂಟು ಉದ್ದ ಪ್ಲಸ್ ಅಗಲ. ಆಯತದ ಸುತ್ತಳತೆ ಅಂದ್ರೆ ಪರಿಧಿ ಅಂದ್ರೆ 2 ಒಂದೇ 240 ಇದೆ, 2 ಇಂಟು 2x ಪ್ಲಸ್ ಎಕ್ಸ್. ಅದೇ ತರ 2 ಇಂಟು 2x ಪ್ಲಸ್ ಎಕ್ಸ್ ಅಂದ್ರೆ 3x. 3x ಏನಾಗ್ತದೆ 6x ಆಗ್ತದೆ. 2x ಏನಾಗ್ತದೆ 6x ಆಗ್ತದೆ. ನಮ್ಗೆ ಎಕ್ಸ್ ಬೇಕಾಗಿದೆ, ಅದಕ್ಕೆ 6 ಈ ಕಡೆ ಕಳಿಸಿದ್ರೆ ಡಿವೈಡೆಡ್ ಬೈ ಆಗ್ತದೆ. 6 ಒಂದೇ 6 40. ಸೊ ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟು ಬಂತು, ಎಕ್ಸ್ ಇಸ್ ಈಕ್ವಲ್ ಟು 40 ಬಂತು. ಅರ್ಥ ಆಯ್ತಾ? ಅದೇನು ಅಗಲ. ಉದ್ದ ಎಷ್ಟಿದೆ, ಉದ್ದ ಎಷ್ಟಿದೆ ನೋಡ್ರಿ 2x ಅಂದ್ರೆ 2 ಇಂಟು 40. ಉದ್ದ ಎಷ್ಟು ಬಂತಾಗಿದ್ರೆ 80 ಸೆಂಟಿಮೀಟರ್ ಬಂತು. ಈಗ ನಾವು ಮಾಡಿರೋ ಲೆಕ್ಕ ಸರಿ ಇದೆ ನೋಡೋಣ. ಈಗ ಆಯತದ ಸುತ್ತಳತೆ ಇಲ್ಲಿ ನೋಡಿ, ಆಯತದ ಸುತ್ತಳತೆ ಅಥವಾ ಪರಿಧಿ ಇಸ್ ಈಕ್ವಲ್ ಟು ಏನು, 2 ಬ್ರಾಕೆಟ್ ಉದ್ದ ಪ್ಲಸ್ ಅಗಲ. ಉದ್ದ ಎಷ್ಟಿದೆ ಮಕ್ಕಳೇ 80 ಸೆಂಟಿಮೀಟರ್, ಅಗಲ ಎಷ್ಟಿದೆ 40 ಇದೆ. ಲೆಕ್ಕ ಮಾಡಿ ಇವಾಗ 80 40 ಎಷ್ಟು 120. 120 ಇಂಟು 2 240 cm ಅಥವಾ ಯು ಕ್ಯಾನ್ ರೈಟ್ ಸೆಂಟಿಮೀಟರ್. ಇದು ಆದ್ರೂ ಓಕೆ, ಇದಾದ್ರೂ ಓಕೆ. ಅರ್ಥ ಆಗ್ತಿದ್ಯಾ? ಸೊ ಆನ್ಸರ್ ಎಷ್ಟಿದೆ 240. ಸಾರಿ, ಆಯತದ ಪರಿಧಿ ಎಷ್ಟಿದೆ 240 ಸೆಂಟಿಮೀಟರ್. ಗೊತ್ತಾಯ್ತಾ? ಎಸ್. ಮುಂದಿನ ಲೆಕ್ಕಕ್ಕೆ ಹೋಗೋಣ ಆಗಿದ್ರೆ. ಫೈನ್, ಮುಂದಿನ ಲೆಕ್ಕಕ್ಕೆ ಹೋಗೋಣ. ಮುಂದಿನ ಲೆಕ್ಕ ಏನಿದೆ, ರೈಟ್, ಓಕೆ 58ನೇದು ನೋಡೋಣವಾ? ಓಕೆ, ಈ ಕಡೆ ಬರ್ರಿ, ಈ ಕಡೆ ಬರ್ರಿ. ಓಕೆ, ನೋಡಿ ಮಕ್ಕಳು 58ನೇ ಲೆಕ್ಕ ಓದೋಣವಾ? ಫೈನ್. 58ನೇ ಲೆಕ್ಕ ನೋಡ್ಬೇಕಲ್ಲ ಈಗ. ಓಕೆ, ಓದಿ 58ನೇ ಲೆಕ್ಕ. ಏನಿದೆ, ಮೀನಾ ಒಂದು ಚೀಲವನ್ನು ರೂಪಾಯಿ 3000ಕ್ಕೆ, ಇದು ಯಾವ ಗುರುತು ಆಗ್ಲೇ ಹೇಳಿದೆ ನಾನು, ರೂಪಾಯಿಯ ಗುರುತು. ರೂಪಾಯಿ 3000ಕ್ಕೆ ಖರೀದಿಸಿ ರೂಪಾಯಿ 2700ಕ್ಕೆ ಮಾರಿದಳು, ಅವಳಿಗೆ ಆದ ನಷ್ಟ. ವೆರಿ ಸಿಂಪಲ್ ಕ್ವಶನ್ ನೋಡಿ. ಕೊಂಡ ಬೆಲೆ, ಖರೀದಿಸಿದ ಬೆಲೆ ಅಂದ್ರು ಅಷ್ಟೇ, ಕೊಂಡ ಬೆಲೆ ಅಂದ್ರೂ ಅಷ್ಟೇ. ಕೊಂಡ ಬೆಲೆ ಎಷ್ಟಿದೆ ರೂಪಾಯಿ, ಇದು ರೂಪಾಯಿಯ ಸಿಂಬಲ್. ಎಷ್ಟಿದೆ 3000. ಓಕೆ, ವಾಪಸ್ ಎಷ್ಟಕ್ಕೆ ಮಾರಿದ್ಲು ಅವಳು, ಮೀನಾ ಎಷ್ಟಕ್ಕೆ ಮಾರಿದ್ಲು, ಮಾರಿದ ಬೆಲೆ ಎಷ್ಟಕ್ಕೆ ಮಾರಿದ್ಲಾಕೆ, ರೂಪಾಯಿ 2750. ನೋಡ್ರಿ, ಬಿಡಿ ಕೆಳಗಡೆ ಬಿಡಿ, 10 ಕೆಳಗಡೆ 10, 100 ಕೆಳಗಡೆ 100, 1000 ಕೆಳಗಡೆ 1000. ಕೊಂಡ ಬೆಲೆ ಜಾಸ್ತಿ ಇದ್ದು ಮಾರಿದ ಬೆಲೆ ಕಡಿಮೆ ಇತ್ತಂದ್ರೆ ಏನಾಗ್ತದೆ, ನಷ್ಟ ಆಗ್ತದೆ. ಕೊಂಡ ಬೆಲೆ ಕಮ್ಮಿ ಇದ್ದು ಮಾರಿದ ಬೆಲೆ ಜಾಸ್ತಿ ಇತ್ತಂದ್ರೆ ಏನಾಗ್ತದೆ, ಲಾಭ. ಆ ಮೊಬೈಲ್ ಕೇಸಲ್ಲಿ ಏನಾಯ್ತು ಮಕ್ಕಳೇ, ಲಾಭ ಆಯ್ತು. ಇಲ್ಲಿ ಏನಾಗ್ತದೆ, ನಷ್ಟ. ನಷ್ಟ ಎಷ್ಟಾಯ್ತು ಲೆಕ್ಕ ಮಾಡ್ರಿ. 0 10ರಲ್ಲಿ ಇಲ್ಲಿಂದ ಒಂದು ಕ್ಯಾರಿ ತಗೊಳ್ತೀವಿ, 10ರಲ್ಲಿ 5 ಕಳೆದ್ರೆ 5, ಒಂದು ಕ್ಯಾರಿ ತಗೊಂಡ್ರೆ ವಾಪಸ್ ಇದು ಮಾಡೋಣ. ಮತ್ತೆ ಇಲ್ಲಿಂದ ಒಂದು ಕ್ಯಾರಿ ತಗೊಳ್ತೀವಿ, 10ರಲ್ಲಿ 8 ಕಳೆದ್ರೆ 2, ಮತ್ತೆ ಒಂದನ್ನ ವಾಪಸ್ ರಿಟರ್ನ್ ಮಾಡೋಣ. 3ರಲ್ಲಿ 3 ಕಳೆದ್ರೆ 0. ರೂಪಾಯಿ 250. ಎಷ್ಟಾಯ್ತು ನಷ್ಟ ಆಗಿದ್ರೆ, ನಷ್ಟ ಆಗಿದ್ದು ರೂಪಾಯಿ 250. ಆಪ್ಷನ್ ಇದೆಯಾ? ಎಸ್, ಆಪ್ಷನ್ ಈಸ್ ಎ. ಎ ಇಸ್ ದಿ ಆಪ್ಷನ್. ವೆರಿ ವೆರಿ ಸಿಂಪಲ್ ಪ್ರಾಬ್ಲಮ್. ಓಕೆ, ಮುಂದಿನ ಪ್ರಾಬ್ಲಮ್ ಹೋಗೋಣ. 59ನೇ ಪ್ರಾಬ್ಲಮ್. ಓಕೆ, ರೈಟ್, 59ನೇ ಪ್ರಾಬ್ಲಮ್. ಓಕೆ, ಓದಿ ನೋಡೋಣ. ಇದು ಸಹ ವೆರಿ ಸಿಂಪಲ್ ಆಗಿದೆ, ಅಷ್ಟೇ ಕರೆಕ್ಟಾಗಿ ಬರ್ಕೊಂಡು ಬಿಡಿಸ್ಬೇಕು. ಓದಿ. 21.6/18 ಇದನ್ನು ದಶಮಾಂಶಕ್ಕೆ ಪರಿವರ್ತಿಸಿದಾಗ ಉತ್ತರ. ಏನ್ ಮಾಡಬೇಕು, ಅದನ್ನು ವಿಷಮಕ್ಕೆ ಮಾಡ್ಕೋಬೇಕು, ಅಂಶನ ಛೇದದಿಂದ ಭಾಗಿಸಬೇಕು. ಮಾಡೋಣವಾ? ಓಕೆ, 21.6/18 ಹೇಳ್ರಿ ನೋಡೋಣ. 18 ಒಂದೇ 18, ಇಲ್ಲಿ ಬರಿಲ್ಲ. 18 ಒಂದೇ 18, ಕೈಲ ಬಂತು 1. ಓಕೆ, 18 ಹೇಳೆ 36, 1 37. ಅಂಶ ಕೂಡಿಸ್ರಿ, ಪ್ಲಸ್ 6 ಎಷ್ಟು ಬಂತು, 8 6 14, ಕೈಲ ಬಂತು 1, 7 1 8, 384. 384/18 ನೋಡಿ ಮಕ್ಕಳ, ಭಾಗಾಕಾರ ಮಾಡೋಣ. ಈಗ 384/18 ಭಾಗಾಕಾರ ಮಾಡಿ. ಓಕೆ, ನೀವು ಹಿಂಗಾದ್ರೂ ಮಾಡ್ರಿ ಅಥವಾ ಡೈರೆಕ್ಟ್ ಆಗಿ ಕಟ್ತಾ ಹೊಡಿಬೋದು. ಇಲ್ಲಿ ಕಟ್ತಾ ಹೊಡಿತೀನಿ ನೋಡ್ರಿ ನಾನು. ಓಕೆ, ಈ ತರನೇ ಮಾಡ್ಬೇಡ, ಯಾಕಂದ್ರೆ ಪಾಯಿಂಟ್ ಅಲ್ಲಿ ಬರುತ್ತೆ ಆನ್ಸರು. 18 ಹೇಳೆ 36. ಓಕೆ, 8ರಲ್ಲಿ 6 ಕಳೆದ್ರೆ 2, 8ರಲ್ಲಿ 6 ಕಳೆದ್ರೆ ಎಷ್ಟು
2 8ರಲ್ಲಿ 6 ಕಳೆದ್ರೆ ಒಂದೇ ನಿಮಿಷ. ಓಕೆ, ಇದೊಂದು ಸ್ವಲ್ಪ ಡಿಲೀಟ್ ಮಾಡ್ಕೊಂಡ್ಬಿಡ್ತೀನಿ. ಓಕೆ, ಈಗ ನೋಡಿ ಎಷ್ಟಾಯ್ತಲ್ಲ. ಓಕೆ, ಇದು ನೋಡ್ರಿ, ಇದನ್ನ ನಾವೇನ್ ಮಾಡ್ಕೊಂಡು ವಿಷಮ ಭಿನ್ನರಾಶಿ ಬದಲಾಯಿಸ್ಕೊಂಡು 26 × 18 18 ಒಂದ್ಲೆ 18 ಕೈಲ ಬಂತು 1 18 36 1 37. ಇದಕ್ಕೆ ಎಷ್ಟು ಕೂಡಿಸ್ಬೇಕು ನಾನು? 378ಕ್ಕೆ 6 ಕೂಡಿಸಿದ್ರೆ 384 ಬಂತು. ಇದೇನಾಗ್ತದೆ ಇಲ್ಲಿ? ಅಂಶ ಆಗ್ತದೆ. 384 ಡಿವೈಡೆಡ್ ಬೈ 18. ಈಗ ಆಸ್ ಯೂಶುವಲ್ ನಾವು 384 18ರಿಂದ ಭಾಗಾಕಾರ ಮಾಡೋಣ. 18ರಿಂದ ಭಾಗಾಕಾರ ಮಾಡೋಣ. 18 36, 8ರಲ್ಲಿ 6 ಕಳೆದ್ರೆ 2, 3ರಲ್ಲಿ 3 ಹೋದ್ರೆ 0, 4 ಇಳಿಸ್ಕೊಳ್ಳೋಣ. 18 ಒಂದ್ಲೆ 18 ನೋಡ್ರಿ, 24ರಲ್ಲಿ 18 ಹೋದ್ರೆ ಅಥವಾ ಇಲ್ಲಿಂದ ಒಂದು ಕ್ಯಾರಿ ತೊಗೊಂಡ್ರೆ 14 ಆಗುತ್ತೆ. 14ರಲ್ಲಿ 8 ಹೋದ್ರೆ 6, ಕೈಲ 1 ವಾಪಸ್ ಕೊಟ್ವಿ. 2ರಲ್ಲಿ 2 ಕಳೆದ್ರೆ 0. 6 18ಕ್ಕಿಂತ ಚಿಕ್ಕದು. ಬಿಂದು ಕೊಡ್ರಿ. ಒಂದು ಬಿಂದು ಕೊಟ್ಮೇಲೆ ನಾವು ಎಷ್ಟೇ ಸಾರಿ ಆಗ್ಲಿ 1 0 ಮಾತ್ರ ತಗೋಬಹುದು. ಇದು ಜ್ಞಾಪಕ ಇಟ್ಕೊಳ್ಳಿ. ಬಿಂದು ಕೊಟ್ಮೇಲೆ 1 0 ನಾವು ಎಷ್ಟು ಬಾರಿ ಬೇಕಾದ್ರೂ ತಗೋಬಹುದು. 60 ಇದೆ. 18 36, 18 3 54. ಮತ್ತೆ 6 ಬಂತು. ಮತ್ತೆ ಒಂದು ಇದು ತಗೋಬಹುದು, 0 ತಗೋದು. 18 3 54. ಮತ್ತೆ 6 ಬರುತ್ತೆ, ಮತ್ತೆ 0 ತಗೋಬಹುದು. 18 3 54. ನೋಡ್ರಿ ಮಕ್ಕಳ, ಇದನ್ನ ನಾವು ಪುನರಾವರ್ತಿತ ಏನಂತ ಕರಿತೀವಿ? ಇದನ್ನ ಪುನರಾವರ್ತಿತ ಭಾಗಾಕಾರ ಅಂತ ಕರಿತೀವಿ. ಎಷ್ಟೇ ಬಾರಿ ಮಾಡ್ರಿ ನೀವು ಇಷ್ಟೇ ಬರುತ್ತೆ. ಎಷ್ಟೇ ಬಾರಿ ಮಾಡಿದ್ರು ಇದು ಹಿಂಗೆ ಕಂಟಿನ್ಯೂ ಆಗುತ್ತೆ. ಹಾಗಿದ್ರೆ ಏನ್ ಮಾಡ್ತೀವಿ ನಾವು ಆನ್ಸರ್ನ ಇಲ್ಲಿ ನೋಡ್ರಿ? ಆನ್ಸರ್ ಏನಾಗ್ತದೆ? 21.333. ರಿಪಿಟೇಟಿವ್ ಡಿವಿಷನ್ ಅಂತ ಹೇಳ್ತೀವಿ. ಎಲ್ಲಿದೆ? 21.333. ಸಿ ಇಸ್ ದಿ ಆನ್ಸರ್. ಯಾವ್ದಾಗ್ತದೆ ಆನ್ಸರು? ಸಿ. ಸಿಂಪಲ್ ಪ್ರಾಬ್ಲಮ್. ಆಲ್ಮೋಸ್ಟ್ ನೀವು ಸರಿಯಾಗಿ ಬಿಡಿಸಿದ್ರೆ ಎಲ್ಲ ಲೆಕ್ಕಗಳನ್ನ ಕರೆಕ್ಟಾಗಿ ಮಾಡ್ತೀರಾ. ಸೊ ಕೊನೆಯ ಪ್ರಶ್ನೆ ನೋಡೋಣವಾ? ಫೈನ್. 60ನೇ ಪ್ರಶ್ನೆ. ಓಕೆ, 60ನೇ ಪ್ರಶ್ನೆಗೆ ಹೋಗೋಣ. 60ನೇ ಪ್ರಶ್ನೆ ಏನಿದೆ ನೋಡಿ? ಕೆಳಗಿನ ಲೈನ್ ಗ್ರಾಫ್, ಎಂತ ಗ್ರಾಫ್ ಅಂತ ಕರಿತೀವಿ ಇದಕ್ಕೆ? ಲೈನ್ ಗ್ರಾಫ್. ಇನ್ನು ಬಾರ್ ಗ್ರಾಫ್ ಬರುತ್ತೆ, ಪೈ ಚಾರ್ಟ್ ಬರುತ್ತೆ, ಅದು ಬಂದಾಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಕೆಳಗಿನ ಲೈನ್ ಗ್ರಾಫ್ 1ರಿಂದ 5ನೇ ತರಗತಿಯ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ತೋರಿಸ್ತದೆ. ಒಂದು ಶಾಲೆ ಇದೆ. ಆ ಶಾಲೆಯಲ್ಲಿ 1ನೇ ಕ್ಲಾಸ್ನವ್ರು ಎಷ್ಟು ಅದರ, 2ನೇ ಕ್ಲಾಸ್ನವ್ರು ಎಷ್ಟು ಅದರ, 3ನೇ ಕ್ಲಾಸ್ನವ್ರು ಎಷ್ಟು, 4 ಎಷ್ಟು, 5 ಎಷ್ಟು. ಇದನ್ನ ನಾವು ಗ್ರಾಫ್ ಮುಖಾಂತರ, ಲೈನ್ ಗ್ರಾಫ್ ಮುಖಾಂತರ ತೋರಿಸಿದ್ದೀವಿ. ಇಲ್ಲಿ ನೋಡಿ, ಈ ಮೇಲೆ ಹೋಗೈತಲ್ಲ ಲೈನು, ಇದು ಏನ್ ಸೂಚಿಸ್ತದೆ? ಸಂಖ್ಯೆಗಳನ್ನ ಸೂಚಿಸ್ತದೆ. ಈ ಲೈನ್ ಕೆಳಗಡೆ ಇರೋ ಲೈನ್ ಏನ್ ಸೂಚಿಸ್ತದೆ? ಹಿಂಗ ಅಡ್ಡ ಇರೋ ಲೈನ್ ಏನ್ ಸೂಚಿಸ್ತದೆ? ಇದನ್ನ ನೀವು ಮುಂದೆ ಕಲಿತ್ರೆ ಇದು ಎಕ್ಸ್ ಆಕ್ಸಿಸ್, ಇದು ವೈ ಆಕ್ಸಿಸ್. ಸೊ ಹಿಂಗಿರೋದು ಕ್ಲಾಸ್ಗಳು: 1ನೇ ಕ್ಲಾಸ್, 2ನೇ ಕ್ಲಾಸ್, 3ನೇ ಕ್ಲಾಸ್, 4ನೇ ಕ್ಲಾಸ್, 5ನೇ ಕ್ಲಾಸ್, 6ನೇ ಕ್ಲಾಸ್. ಹಿಂಗಿರೋದು ಆ ಕ್ಲಾಸ್ ಅಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ. ನೋಡಿ ಮಕ್ಕಳು, 1ನೇ ಕ್ಲಾಸ್ ಮಕ್ಕಳು ಎಷ್ಟಿದ್ದಾರೆ? 25. ಇಲ್ಲಿ ನೋಡ್ರಿ, 0, 10, 20, 30, 40, 50, 60. ಈ 0, 10 ನಡಕ್ಕೆ ಏನಿರುತ್ತೆ? 5 ಇರ್ತವೆ. 10, 20 ನಡಕ್ಕೆ 15, 20, 30 ನಡಕ್ಕೆ 25, 30, 40 ನಡಕ್ಕೆ 35. ಇಲ್ಲಿ ತೋರಿಸಿದೀವಿ ಅದನ್ನ. ಫೈನ್. 1ನೇ ಕ್ಲಾಸ್ ಮಕ್ಕಳು ಎಷ್ಟಿದ್ದಾರೆ ನೋಡ್ರಿ? ಇದ್ರ ಸೀದಾ ಬಂದ್ರೆ ಎಷ್ಟು ಬರುತ್ತೆ? 25. 2ನೇ ಕ್ಲಾಸು ಇದ್ರ ಸೀದಾ ತಗೊಳ್ಳಿ, ಇದ್ರ ಸೀದಾ ತಗೊಂಡ್ರೆ 20. 3ನೇ ಕ್ಲಾಸ್ ಎಷ್ಟದರ? ಇದ್ರ ಸೀದಾ 30. 4ನೇ ಕ್ಲಾಸು 50 ಮಕ್ಕಳು. 5ನೇ ಕ್ಲಾಸು 40 ಮಕ್ಕಳು. ಈಗ ಪ್ರಶ್ನೆ ಏನಾಯ್ತು ನೋಡ್ರಿ ಇಲ್ಲಿ? ಪ್ರಶ್ನೆ ಏನಿದೆ? ಓಕೆ, ಇದನ್ನ ಸ್ವಲ್ಪ ಬರ್ಕೊಂಡ್ಬಿಡೋಣ. ರಫ್ ಆಗಿ ಬರ್ಕೊಂಡ್ಬಿಡ್ತೀನಿ ನೋಡ್ರಿ ಇಲ್ಲಿ. ಓಕೆ, 1ನೇ ಕ್ಲಾಸು, ಸಾರಿ, 1ನೇ ಕ್ಲಾಸ್ ಎಷ್ಟು ಮಕ್ಕಳು ಇದ್ದಾರೆ? 25. 2ನೇ ಕ್ಲಾಸ್ ಎಷ್ಟು? 20. 3ನೇ ಕ್ಲಾಸ್ ಎಷ್ಟು ಅದರ? 30. 4ನೇ ಕ್ಲಾಸ್ ಎಷ್ಟು? 50. 6ನೇ ಕ್ಲಾಸ್ ಮಕ್ಕಳು 40. ಓಕೆ, ಇಷ್ಟು ಗೊತ್ತಾಯ್ತಾ ನಮಗೆ? ಇನ್ನು ಮುಂದಿಂದು ಪ್ರಶ್ನೆ ನೋಡೋಣ. ಓಕೆ, 2 ಮತ್ತು 5ನೇ ತರಗತಿಯ ವಿದ್ಯಾರ್ಥಿಗಳ ಸಂಖ್ಯೆಯ ಗುಣಲಬ್ಧ. ಸಿಂಪಲ್ ನೋಡ್ರಿ. 2ನೇ ಕ್ಲಾಸರ್ ಎಷ್ಟದಿರಪ್ಪ? 20. ಮತ್ತೆ ಎಷ್ಟನೇ ಕ್ಲಾಸರ್? 5ನೇ ಕ್ಲಾಸರ್ 40. 2ನೇ ಕ್ಲಾಸು 2ನೇ ಕ್ಲಾಸು ಇಂಟು 5ನೇ ಕ್ಲಾಸ್. 2ನೇ ಕ್ಲಾಸರ್ ಎಷ್ಟು ಮಂದಿ ಇದೀರಿ? 20 ಮಂದಿ. 5ನೇ ಕ್ಲಾಸರ್ ಎಷ್ಟು ಮಂದಿ ಇದೀರಿ? 40. ಗುಣಾಕಾರ ಮಾಡ್ರಿ. ಇಲ್ಲಿ ನೋಡ್ರಿ, ತುಂಬಾ ಒದ್ದಾಡೋದು ಬೇಡ. 0 0 2 0 ಬರೀರಿ. 4 2 8. ಎಷ್ಟು ಮಂದಿ ಆದ್ರಿ? 8. ಸಾರಿ, ಎಷ್ಟು ಮಂದಿ ಅಲ್ಲ,
2ನೇ ಕ್ಲಾಸು ಮತ್ತು 5ನೇ ಕ್ಲಾಸು ವಿದ್ಯಾರ್ಥಿಗಳ ಗುಣಲಬ್ಧ ಮಾಡಿದಾಗ ಎಷ್ಟು ಬರುತ್ತೆ ನಮಗೆ? 800 ಬರುತ್ತೆ. ಆಪ್ಷನ್ ಯಾವುದು? ಸಿ ಇಸ್ ದಿ ಆಪ್ಷನ್. ಕ್ಲಿಯರ್? ಸೊ ಮಕ್ಕಳೇ, ನಾವು ಎಷ್ಟು ಪ್ರಶ್ನೆಗಳನ್ನ ಬಿಡಿಸಿದ್ವಿ? 20 ಪ್ರಶ್ನೆಗಳನ್ನ ಬಿಡಿಸಿದ್ವಿ. ಒಟ್ಟು ಎಷ್ಟು ಮಾರ್ಕ್ಸ್ಗಳಿರುತ್ತೆ? 25 ಮಾರ್ಕ್ಸ್ಗಳಿರುತ್ತೆ. ಹಾಗಾಗಿ ಪ್ರಶ್ನೆಗಳನ್ನ ಬಿಡಿಸ್ಬೇಕಾದ್ರೆ ಪ್ರಶ್ನೆಗಳನ್ನ ಸ್ಪಷ್ಟವಾಗಿ ಓದ್ರಿ, ಒಂದಲ್ಲ 2 ಬಾರಿ ಓದ್ರಿ, ನಂತರ ಅವುಗಳನ್ನ ಯೋಚಿಸಿ ನಿಧಾನಕ್ಕೆ ಬಿಡಿಸ್ಬೇಕು. ಆವಾಗ ಸರಿ ಉತ್ತರ ತನ್ನಷ್ಟಕ್ಕೆ ತಾನೇ ಸಿಗುತ್ತೆ. ಅದನ್ನು ನೀವೆಲ್ಲಿ ಫಿಲ್ ಮಾಡ್ತೀರಿ? ನಿಮ್ಮ OMR ಅಲ್ಲಿ ಸರಿಯಾದ ಉತ್ತರನ ವೃತ್ತ ಹಾಕೋದ್ರ ಮೂಲಕ ಫಿಲ್ ಮಾಡ್ತೀರಿ. ಎಸ್. ಹಾಯ್ ಮಕ್ಕಳೇ, ಈಗ ನಾವು ಮಾನಸಿಕ ಸಾಮರ್ಥ್ಯನ ಕಂಪ್ಲೀಟ್ ಮಾಡಿದ್ವಿ, ಮತ್ತು ಗಣಿತ ವಿಭಾಗ 2 ಗಣಿತದ ಪ್ರಶ್ನೆಗಳನ್ನ ಸಹ ಮುಗಿಸಿದ್ದೀವಿ. ಈಗ ಕೊನೆಯ ವಿಭಾಗ ಭಾಷೆ ಅಥವಾ ಗದ್ಯ ಭಾಗ, ವಾಕ್ಯ ವೃಂದ. ಸೊ ಒಟ್ಟು ಎಷ್ಟು ಪ್ರಶ್ನೆಗಳಿರುತ್ತೆ? ಇಲ್ಲಿ 20 ಪ್ರಶ್ನೆಗಳಿರುತ್ತೆ. 4 ವಾಕ್ಯ ವೃಂದಗಳಿರ್ತದೆ, 4 ಗದ್ಯ ಭಾಗಗಳಿರ್ತದೆ. ಪ್ರತಿ ಗದ್ಯ ಭಾಗದಲ್ಲಿ 5 ಪ್ರಶ್ನೆಗಳನ್ನ ಕೇಳ್ತಾರೆ. ನಾವು ಗದ್ಯ ಭಾಗನ ಸರಿಯಾಗಿ ಓದಿ ಅಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ಸರಿ ಉತ್ತರಗಳನ್ನ ಹಾಕಬೇಕು. ಸೊ ಹಾಗಿದ್ರೆ ಈಗ ನಾವು ವಿಭಾಗ 3 ಭಾಷೆಯಲ್ಲಿರ್ತಕ್ಕಂಥ ಗದ್ಯ ಭಾಗಗಳನ್ನ ಬಿಡಿಸೋಣ. ಸೊ ಮೊದಲನೇ ಗದ್ಯ ಭಾಗ ನಾವು ಓದೋಣ. ಓಕೆ ಓಕೆ ರೈಟ್. ನೋಡಿ, ಸೂಚನೆಗಳು. ಈ ವಿಭಾಗದಲ್ಲಿ 4 ಗದ್ಯ ಭಾಗಗಳಿದ್ದು ಪ್ರತಿ ಗದ್ಯ ಭಾಗಕ್ಕೆ 5 ಪ್ರಶ್ನೆಗಳಿರುತ್ತವೆ. ಪ್ರತಿ ಪ್ರಶ್ನೆಗೆ ಉತ್ತರಗಳು 1, 2, 3 ಮತ್ತು 4 ಅಥವಾ ABCD ಅಂತ ಕೊಟ್ಟಿರ್ತಾರೆ. ಒಂದು ಮಾತ್ರ ಸರಿಯಾಗಿರುತ್ತೆ. ಸರಿ ಇರೋ ಉತ್ತರನ ನಾವು OMR ಅಲ್ಲಿ ಹಾಕಬೇಕಾಗತ್ತೆ. ಮಕ್ಕಳೇ ನೋಡ್ರಿ, ಗದ್ಯ ಭಾಗನ ಉತ್ತರಿಸಬೇಕಾದಾಗ ಕೆಲವೊಂದಿಷ್ಟು ಅಂಶಗಳನ್ನ ಗಮನದಲ್ಲಿಟ್ಕೋಬೇಕು. ಮೊಟ್ಟ ಮೊದಲಿಗೆ ಇಡೀ ಗದ್ಯ ಭಾಗ ಮತ್ತು ಪ್ರಶ್ನೆಗಳನ್ನ ಒಂದ್ಸಾರಿ ಸರಿಯಾಗಿ ಓದಬೇಕು, ಸ್ಪಷ್ಟವಾಗಿ ಸರಿಯಾಗಿ ಓದಬೇಕು. ಮತ್ತೊಮ್ಮೆ ನಾವು ಪ್ರಶ್ನೆಗಳನ್ನ ಓದಿ ಗದ್ಯ ಭಾಗದಲ್ಲಿರ್ತಕ್ಕಂಥ ಉತ್ತರ ಎಲ್ಲಿದೆ ಅದನ್ನ ಹುಡುಕಿ ಉತ್ತರಿಸ್ಬೇಕಾಗ್ತದೆ. ಸೊ ಒಂದ್ಸಾರಿ ನಾವು ಪೂರ್ತಿ ಗದ್ಯ ಭಾಗಗಳ 4 ಗದ್ಯ ಭಾಗಗಳನ್ನ ಸ್ಪಷ್ಟವಾಗಿ ಓದಬೇಕು. ನಂತರ ಪ್ರತಿ ಗದ್ಯ ಭಾಗವನ್ನ ಓದಿ ಪ್ರಶ್ನೆಗಳನ್ನ ಓದಿ ಸರಿ ಉತ್ತರ ಎಲ್ಲಿದೆ ಹುಡುಕಿ ಹಾಕಬೇಕು. ಹಾಗಿದ್ರೆ ನಾವು ಕ್ವಿಕ್ ಆಗಿ, ಬಹಳ ಬೇಗನೆ ಕ್ವಿಕ್ ಆಗಿ ಗದ್ಯ ಭಾಗನ ಓದ್ಬಿಡೋಣ. ಓಕೆ ರೈಟ್, ನೀವು ಸೈಡ್ ಹೋಗಪ್ಪ. ಓಕೆ, ಗದ್ಯ ಭಾಗ 1. ಭಾವಲಿಗಳು. ಒಂದು ನಿಮಿಷ. ಭಾವಲಿಗಳು ಮನುಷ್ಯರಿಗೆ ತುಂಬಾ ಪ್ರಯೋಜನಕಾರಿಯಾಗಿದೆ. 70% ಭಾವಲಿಗಳು ಕ್ರಿಮಿಕೀಟಗಳನ್ನು ತಿನ್ನುತ್ತವೆ. ಈ ಭಾವಲಿಗಳು ಸೊಳ್ಳೆಗಳಿರುವ ಪ್ರದೇಶಗಳಿಂದ ಅವುಗಳನ್ನು ತೊಲಗಿಸಲು ಅಥವಾ ಸಸ್ಯಗಳನ್ನು ನಾಶ ಮಾಡುವ ಕೀಟಗಳನ್ನು ಇಲ್ಲದಂತೆ ಮಾಡಲು ಸಹಾಯ ಮಾಡುತ್ತವೆ. ಕೇವಲ 150 ಬಾವಲಿಗಳು ಮಿಲಿಯನ್ ಗಟ್ಟಲೆ ಅಥವಾ ಮಿಲಿಯ ಗಟ್ಟಲೆ ಬೇರಿನ ಹುಳಗಳನ್ನು ತಿನ್ನುತ್ತವೆ. ಹಣ್ಣುಗಳನ್ನು ತಿನ್ನುವ ಬಾವಲಿಗಳು ಹೊಸ ಗಿಡ ಮರಗಳ ಹುಟ್ಟಿಗೆ ಕಾರಣವಾಗುವ ಬೀಜಗಳನ್ನು ಹರಡಲು ಸಹಾಯ ಮಾಡುತ್ತವೆ. ಈ ಬಾವಲಿಗಳು ಮಾವಿನ ಹಣ್ಣಿನಂತಹ ಪಕ್ವವಾದ ಹಣ್ಣುಗಳನ್ನು, ಬೀಜ, ಖರ್ಜೂರ ಮತ್ತು ಅಂಜೂರದ ಹಣ್ಣು ಮುಂತಾದವುಗಳನ್ನು ಇಷ್ಟಪಡುತ್ತವೆ. ಅವು ಹಾರುವಾಗ ಈ ಬೀಜಗಳನ್ನು ಕೆಳಗೆ ಬೀಳಿಸುತ್ತವೆ. ಆ ಬೀಜಗಳು ಹೊಸ ಮರಗಳಾಗಿ ಬೆಳೆಯುತ್ತವೆ. ಪ್ರತಿಧ್ವನಿಸುವಿಕೆಯು ಬಾವಲಿಗಳಿಗೆ ಆಹಾರದ ಮಾರ್ಗ ನಿರ್ದೇಶನ ಮಾಡುತ್ತವೆ. ಈ ಬಾವಲಿಗಳು ಧ್ವನಿ ಸರಣಿಗಳನ್ನು ಹೊರಡಿಸುತ್ತವೆ. ಅವುಗಳು ಗಾಳಿಯಲ್ಲಿ ವಸ್ತುಗಳನ್ನು ಮತ್ತು ಕೀಟಗಳನ್ನು ಚಟ್ಟನೆ ಹಾರಿಸುತ್ತಾ ಚಲಿಸುತ್ತವೆ. ಅದರ ಪರಿಣಾಮವಾಗಿ ವಿವಿಧ ರೀತಿಯ ಪ್ರತಿಧ್ವನಿಗಳು ಉಂಟಾಗುತ್ತವೆ. ಹಗಲು ಹೊತ್ತು ಅವುಗಳ ನೈಸರ್ಗಿಕ ವಾಸಸ್ಥಳವು ಅವುಗಳಿಗೆ ಅತಿಯಾದ ರಕ್ಷಣೆಯನ್ನು ನೀಡುತ್ತದೆ. ಅವುಗಳು ಹೆಚ್ಚಾಗಿ ಮರಗಳಲ್ಲಿ ಅಥವಾ ಆಳವಾದ ಗುಹೆಯೊಳಗೆ ವಾಸಿಸುತ್ತವೆ. ಅಪಾಯದಿಂದ ತಪ್ಪಿಸಿಕೊಳ್ಳಲು ಮತ್ತು ಮರಿಗಳನ್ನು ಪೋಷಿಸಲು ಇವುಗಳು ಅತ್ಯುತ್ತಮ ಜಾಗಗಳು. ಬಾವಲಿ ಸಸ್ತನಿ ಪ್ರಾಣಿ, ಏಕೆಂದರೆ ಅದಕ್ಕೆ ತುಪ್ಪಳವಿದೆ. ಅದು ಜೀವಂತ ಮರಿ ಹಾಕುತ್ತದೆ. ಅದು ತನ್ನ ತಾಯಿಯಿಂದ ಪೋಷಿಸಲ್ಪಡುತ್ತದೆ. ಇದು ಕೊಟ್ಟಿರೋ ಗದ್ಯ ಭಾಗ. ಇಷ್ಟೇ ಫಾಸ್ಟ್ ಆಗಿ ಪ್ರಶ್ನೆಗಳನ್ನ ಓದೋಣ. ಬಾವಲಿಗಳು ನೈಸರ್ಗಿಕ ವಾಸಸ್ಥಾನಗಳು: ಮರಗಳು ಅಥವಾ ಗುಹೆಗಳು, ಬಿಲಗಳು, ಮನೆಗಳು, ಗೂಡುಗಳು. ಬಾವಲಿಗಳು ಸಸ್ತನಿ ಪ್ರಾಣಿಗಳು, ಏಕೆಂದರೆ ಅವುಗಳು ಹಾರುತ್ತವೆ. ಅವುಗಳು ಮೊಟ್ಟೆ ಒಡೆದು ಹೊರಬರುತ್ತವೆ. ಬಿಸಿ ರಕ್ತದ ಜೀವಿ. ಮರಿಗಳು ತಾಯಿಯ ಹಾಲನ್ನು ಉಣ್ಣುತ್ತವೆ. 63. ಹಣ್ಣುಗಳನ್ನು ತಿನ್ನುವ ಬಾವಲಿಗಳು ಹೊಸ ಮರಗಳು ಬೆಳೆಯಲು ಈ ಮೂಲಕ ಸಹಾಯ ಮಾಡುತ್ತವೆ. ವಸ್ತುಗಳನ್ನು ಮತ್ತು ಕೀಟಗಳನ್ನು ಚಟ್ಟನೆ ಹಾರಿಸುವ ಮೂಲಕ. ಬಿ ಆಪ್ಷನ್. ಮಾವಿನ ಹಣ್ಣು ಮತ್ತು ಖರ್ಜೂರ ಮುಂತಾದ ಪಕ್ವವಾದ ಹಣ್ಣುಗಳನ್ನು ತಿನ್ನುವ ಮೂಲಕ. ಆಹಾರವನ್ನು ಹುಡುಕಲು ಪ್ರತಿಧ್ವನಿಸುವಿಕೆಯನ್ನು ಅವಲಂಬಿಸುವ ಮೂಲಕ.
ಅವು ಹಾರಾಡುವಾಗ ಬೀಜಗಳನ್ನು ಕೆಳಗೆ ಬೀಳಿಸುವ ಮೂಲಕ. 64ನೇ ಪ್ರಶ್ನೆ, ಬಾವಲಿಗಳು ರೈತರಿಗೆ ಈ ಮೂಲಕ ಸಹಾಯ ಮಾಡುತ್ತವೆ. ಎ ಆಪ್ಷನ್ ಸಸ್ಯಗಳನ್ನು ನಾಶ ಮಾಡುವ ಕ್ರಿಮಿಕೀಟಗಳನ್ನು ತಿನ್ನುವ ಮೂಲಕ, ಹಾನಿಕರವಾದ ಸಸ್ಯಗಳನ್ನು ನಾಶಪಡಿಸುವ ಮೂಲಕ, ಸಿ ಆಪ್ಷನ್ ಕೇವಲ 150 ಬಾವಲಿಗಳನ್ನು ಸೃಷ್ಟಿಸುವ ಮೂಲಕ, ಡಿ ಆಪ್ಷನ್ ಪಕ್ವವಾದ ಹಣ್ಣುಗಳನ್ನು ಮತ್ತು ಅಂಜೂರಗಳನ್ನು ತಿನ್ನುವ ಮೂಲಕ. 65ನೇದು, ನಿರ್ದೇಶನ ಮಾಡುತ್ತವೆ ಎಂಬುದರ ಅರ್ಥ ಪ್ರಯಾಣ ಮಾಡುತ್ತವೆ, ಹೊರಡಿಸುತ್ತವೆ, ಮಾರ್ಗದರ್ಶನ ಮಾಡುತ್ತವೆ, ಕೆಳಗೆ ಬೀಳಿಸುತ್ತವೆ. ಓಕೆ, ಈಗ ನೋಡಿ ಒಂದೊಂದೇ ಪ್ರಶ್ನೆ ಉತ್ತರಿಸೋಣ. ಓಕೆನಾ? ರೈಟ್. ಬಾವಲಿಗಳು ನೈಸರ್ಗಿಕ ವಾಸಸ್ಥಳಗಳು. ನಿಮ್ಗೆ ಈಗಾಗಲೇ ಗೊತ್ತಾಗಿರುತ್ತೆ. 61 ಉತ್ತರ ಏನಂತ ಮಕ್ಕಳೇ ನೋಡ್ರಿ. ಎಸ್, 61. ಬಾವಲಿಗಳ ನೈಸರ್ಗಿಕ ವಾಸಸ್ಥಾನಗಳು ಮರಗಳು ಅಥವಾ ಗುಹೆಗಳು. ಇಲ್ಲಿ ನೋಡ್ರಿ, ಬಾವಲಿಗಳು ಪ್ರಯೋಜನಕಾರಿ, ಶೇಕಡ 70% ಭಾಗ ಕ್ರಿಮಿಕೀಟಗಳು ತಿನ್ನುತ್ತವೆ. ಈ ಬಾವಲಿಗಳು ಸೊಳ್ಳೆಗಳ ಪ್ರದೇಶದಲ್ಲಿ ಅವುಗಳನ್ನು ತೊಲಗಿಸಲು ಅಥವಾ ಸಸ್ಯಗಳನ್ನು ನಾಶ ಮಾಡುವ, ಕೀಟಗಳನ್ನು ಇಲ್ಲದಂತೆ ಮಾಡಲು ಸಹಾಯ ಮಾಡುತ್ತವೆ. ಹುಡುಕಿ ಎಲ್ಲಿ ಕಾಣುತ್ತೆ ನೋಡ್ರಿ, ಇಲ್ಲಿದೆ. ಅವುಗಳಿಗೆ ಅತಿಯಾದ ರಕ್ಷಣೆ ನೀಡುತ್ತದೆ. ಅವುಗಳು ಹೆಚ್ಚಾಗಿ ಮರಗಳಲ್ಲಿ ಅಥವಾ ಆಳವಾದ ಗುಹೆಯೊಳಗೆ. ನೋಡ್ರಿ ಎಲ್ಲಿದೆ ಉತ್ತರ, ಕೆಳಗಡೆ ಲೈನ್ಗಳಲ್ಲಿ ಇದೆ. ಆಪ್ಷನ್ ಏನಾಗ್ತದೆ ಮಕ್ಕಳೇ ಆಗಿದ್ರೆ 61ರಲ್ಲಿ 61ಕ್ಕೆ ಎ ಆಪ್ಷನ್. ರೈಟ್. 62 ನೋಡೋಣ. ಸಾರಿ, 62 ನಾನೇನಂತ ಬರೆದ್ಬಿಟ್ಟೆ, ತಪ್ಪಾಗಿ ಬರೆದ್ನಲ್ಲ. ಓಕೆ, 61 ಆಯ್ತು. ಇದು ತೆಗೆದ್ಬಿಡೋಣ. ಓಕೆ, ಫೈನ್. 62. 62ನ ಪ್ರಶ್ನೆ ಏನು ನೋಡಿ. ಬಾವಲಿಗಳು ಸಸ್ತನಿ ಪ್ರಾಣಿಗಳು ಏಕೆಂದರೆ, ಇಲ್ಲಿದೆ ನೋಡ್ರಿ ಉತ್ತರ. ಬಾವಲಿ ಸಸ್ತನಿ ಪ್ರಾಣಿ ಏಕೆಂದರೆ ಅದಕ್ಕೆ ತುಪ್ಪಳವಿದೆ, ಅದು ಜೀವಂತ ಮರಿ ಹಾಕುತ್ತದೆ, ಅದು ತನ್ನ ತಾಯಿಯಿಂದ ಪೋಷಿಸಲ್ಪಡುತ್ತದೆ. ಸಸ್ತನಿಗಳಂದ್ರೆ ಏನು? ಯಾವ ಪ್ರಾಣಿಗಳು ತನ್ನನ್ನೇ ಹೋಲುವ ಪ್ರಾಣಿಗಳಿಗೆ ಜನ್ಮ ಕೊಡುತ್ತದೆ, ಅವುಗಳೇನಂತ ಕರಿತೀವಿ? ಸಸ್ತನಿಗಳು. ಇನ್ನೊಂದೇನು ವಿಶೇಷ ಗುಣ, ಸಸ್ತನಿಗಳು ತನ್ನ ಮಗುವಿಗೆ ಎದೆ ಹಾಲನ್ನು ಕೊಡ್ತದೆ. ಉದಾಹರಣೆ ಮನುಷ್ಯರು ಅಥವಾ ನಾಯಿ, ನರಿ, ಜಿಂಕೆ, ಹುಲಿ, ಇವೆಲ್ಲ ಏನು? ಸಸ್ತನಿಗಳು. ಉತ್ತರ ಯಾವ್ದಾಗ್ತದೆ? ಅವುಗಳು ಹಾರುತ್ತವೆ, ಅವುಗಳು ಮೊಟ್ಟೆ ಹೊಡೆದು ಹೊರಬರುತ್ತವೆ, ಬಿಸಿ ರಕ್ತದ ಜೀವಿ, ಮರಿಗಳು ತಾಯಿಯ ಹಾಲನ್ನು ಉಣ್ಣುತ್ತವೆ. ಉತ್ತರ ಯಾವುದು ಮಕ್ಕಳೇ? ಡಿ ಇಸ್ ದಿ ಆಪ್ಷನ್. 63 ನೋಡಿ. ಓಕೆ. ಹಣ್ಣುಗಳನ್ನು ತಿನ್ನುವ ಬಾವಲಿಗಳು ಹೊಸ ಮರಗಳು ಬೆಳೆಯಲು ಈ ಮೂಲಕ ಸಹಾಯ ಮಾಡುತ್ತವೆ. ನಾವಾಗ್ಲೇ ಗದ್ಯ ಭಾಗದಲ್ಲಿ ಓದಿದ್ವಲ್ಲ, ಅವು ಬೇರೆ ಬೇರೆ ಮರದ ಹಣ್ಣುಗಳನ್ನ, ಪಕ್ವವಾದ ಹಣ್ಣುಗಳಂದ್ರೆ ಪೂರ್ತಿ ಹಣ್ಣಾದಂತ ಹಣ್ಣುಗಳು. ಸೊ ಹಣ್ಣುಗಳನ್ನ ತಿಂತ ಎಲ್ಲೆಲ್ಲೋ ಹಾರೋಗ್ತಾ ಇರ್ತವೆ. ಹಾರೋಗ್ಬೇಕಾದ್ರೆ ಹಣ್ಣು ತಿಂದು ಸಾಕಾದ್ಮೇಲೆ ಏನ್ ಮಾಡುತ್ತೆ? ಆ ಹಣ್ಣನ್ನು ತಿನ್ನೋದನ್ನ ಬಿಟ್ಬಿಡುತ್ತೆ. ಅದರಲ್ಲಿದ್ದಂತ ಬೀಜಗಳು ಅಲ್ಲಲ್ಲಿ ಬಿದ್ದು ಏನಾಗ್ತದೆ? ಅಲ್ಲಿ ಹೊಸ ಮರ ಆಗಿ, ಹೊಸ ಸಸಿಯಾಗಿ, ಮುಂದೆ ಮರ ಆಗಿ ಬದಲಾಗ್ತದೆ. ಹಣ್ಣುಗಳನ್ನು ತಿನ್ನುವ ಬಾವಲಿಗಳು ಹೊಸ ಮರಗಳು ಬೆಳೆಯಲು ಈ ಮೂಲಕ ಸಹಾಯ ಮಾಡುತ್ತವೆ. ವಸ್ತುಗಳು ಮತ್ತು ಕೀಟಗಳನ್ನು ಚಟ್ಟನೆ ಹಾರಿಸುವ ಮೂಲಕ, ಮಾವಿನ ಹಣ್ಣು ಮತ್ತು ಖರ್ಜೂರ ಮುಂತಾದ ಪಕ್ವವಾದ ಹಣ್ಣುಗಳನ್ನು ತಿನ್ನುವ ಮೂಲಕ, ಆಹಾರವನ್ನು ಹುಡುಕಲು ಪ್ರತಿಧ್ವನಿಸುವಿಕೆಯನ್ನು ಅವಲಂಬಿಸುವ ಮೂಲಕ, ಅವು ಹಾರಾಡುವಾಗ ಬೀಜಗಳನ್ನು ಕೆಳಗೆ ಬೀಳಿಸುವ ಮೂಲಕ. ಬರೀ ಹಣ್ಣು ತಿನ್ನೋದ್ರಿಂದ ಏನು ಮರಗಳು, ಹೊಸ ಮರಗಳು ಹುಟ್ಟಲ್ಲ. ಹಣ್ಣು ತಿನ್ಬೇಕಾದ್ರೆ ಅದರಲ್ಲಿದ್ದಂತ ಬೀಜಗಳು ಬಿದ್ದು ಅದು ಫಲವತ್ತಾದ ಮಣ್ಣು ಮೇಲೆ ಬಿದ್ದಾಗ ಅವು ಏನಾಗ್ತವೆ? ಮರಗಳು, ಸಸಿಗಳಾಗಿ, ಮರಗಳಾಗಿ ಬದಲಾಗ್ತದೆ. ಉತ್ತರ ಏನು ಮಕ್ಕಳೇ ಆಗಿದ್ರೆ? ಡಿ ಇಸ್ ದಿ ಆಪ್ಷನ್. 64. ಫೈನ್. ಬಾವಲಿಗಳು ರೈತರಿಗೆ ಈ ಮೂಲಕ ಸಹಾಯ ಮಾಡುತ್ತವೆ ನೋಡಿ. ಸಸ್ಯಗಳನ್ನು ನಾಶ ಮಾಡುವ ಕ್ರಿಮಿಕೀಟಗಳನ್ನು ತಿನ್ನುವ ಮೂಲಕ, ಹಾನಿಕರವಾದ ಸಸ್ಯಗಳನ್ನು ನಾಶಪಡಿಸುವ ಮೂಲಕ, ಕೇವಲ 150 ಬಾವಲಿಗಳನ್ನು ಸೃಷ್ಟಿಸುವ ಮೂಲಕ, ಪಕ್ವವಾದ ಹಣ್ಣುಗಳನ್ನು ತಿನ್ನುವ ಮತ್ತು ಅಂಜೂರಗಳನ್ನು ತಿನ್ನುವ ಮೂಲಕ. ಇವೆರಡಂತೂ ತಪ್ಪು. ಇವೆರಡರಲ್ಲಿ ಒಂದ್ಸರಿ ಉತ್ತರ ಹುಡುಕಿ. ಸಸ್ಯಗಳನ್ನು ನಾಶ ಮಾಡುವ ಕ್ರಿಮಿಕೀಟಗಳನ್ನು ತಿನ್ನುವ ಮೂಲಕ. ಎಲ್ಲಿ ನೋಡ್ರಿ, ಎಲ್ಲಿದೆ ಉತ್ತರ ನೋಡ್ರಿ. ಮನುಷ್ಯರಿಗೆ ತುಂಬಾ ಪ್ರಯೋಜನಕಾರಿ ನೋಡ್ರಿ. ಅವುಗಳು, ಈ ಬಾವಲಿಗಳು ಸೊಳ್ಳೆಗಳಿರುವ ಪ್ರದೇಶಗಳಿಂದ ಅವುಗಳನ್ನು ತೊಲಗಿಸಲು ಅಥವಾ ಸಸ್ಯಗಳನ್ನು ನಾಶ ಮಾಡುವ ಕೀಟಗಳನ್ನು ಇಲ್ಲದಂತೆ ಮಾಡಲು ಸಹಾಯ ಮಾಡುತ್ತವೆ. ಕೇವಲ 150 ಬಾವಲಿಗಳು ಮಿಲಿಯ ಗಟ್ಟಲೆ ಬೇರಿನ ಹುಳಗಳನ್ನು ತಿನ್ನುತ್ತವೆ. ಹಾಗಿದ್ರೆ ಉತ್ತರ ಏನಾಗ್ತದೆ? ಸಸ್ಯಗಳನ್ನು ನಾಶ ಮಾಡುವ ಕ್ರಿಮಿಕೀಟಗಳನ್ನು ತಿನ್ನುವ ಮೂಲಕ. 64ಕ್ಕೆ ಏನಾಗ್ತದೆ ಮಕ್ಕಳ ಉತ್ತರ? ಎ ಆಗ್ತದೆ. 65ನೇ ಪ್ರಶ್ನೆ ಓದಿ. ಒಂದೇ ನಿಮಿಷ. 65ನೇ ಪ್ರಶ್ನೆ ಓದಿ. ನಿರ್ದೇಶನ ಮಾಡುತ್ತವೆ ಎಂಬುದರ ಅರ್ಥ. ಯೋಚನೆ ಮಾಡಿ ಯಾವ್ದಾಗ್ತದೆ ಉತ್ತರ ಅಂತ. ನಿರ್ದೇಶನ ಮಾಡುತ್ತವೆ. ಓಕೆ ಮಕ್ಕಳ, ಓದಿದ್ರ ಪ್ರಶ್ನೆನ?
ನಿರ್ದೇಶನ ಮಾಡುತ್ತವೆ ಎಂಬುದರ ಅರ್ಥ. ನೋಡ್ರಿ ನಿಮ್ಗೆಲ್ಲಿದೆ ಉತ್ತರ? ನಾನು ಡೈರೆಕ್ಟ್ ಆಗಿ ಆನ್ಸರ್ ಹೇಳ್ಬೇಕಂದ್ರೆ ನಿಮಗೆ ಮಾರ್ಗದರ್ಶನ ಮಾಡುತ್ತವೆ ಉತ್ತರ ಆಗ್ತದೆ. ಹೇಗೆ ಅರ್ಥ ಮಾಡ್ಕೊಳ್ಳೋದು ಇದನ್ನ ನೋಡ್ರಿ. ಧ್ವನಿ ಸರಣಿಗಳನ್ನು ಹೊರಡಿಸುತ್ತವೆ. ಪ್ರತಿಧ್ವನಿಸುವಿಕೆಯು ಬಾವಲಿಗಳಿಗೆ ಆಹಾರದ ಮಾರ್ಗ ನಿರ್ದೇಶನ ಮಾಡುತ್ತವೆ. ಗೊತ್ತಾಯ್ತಾ? ಧ್ವನಿ ಸರಣಿಗಳು ಪ್ರತಿಧ್ವನಿಸುವಿಕೆಯು ಬಾವಲಿಗಳಿಗೆ ಆಹಾರದ ಮಾರ್ಗ ನಿರ್ದೇಶನ ಮಾಡುತ್ತವೆ. ಏನಾಗಂದ್ರೆ ಮಾರ್ಗನಿರ್ದೇಶನ ಅಂದ್ರೆ ಮಾರ್ಗದರ್ಶನ ತೋರಿಸೋದು, ಎಲ್ಲೈತಿ ಏನೈತಿ ಹೆಂಗೆ ಅಂತ ತೋರಿಸೋದು. ಉತ್ತರ ಏನಾಗ್ತದಾಗಿದ್ರೆ 65ಕ್ಕೆ ಆನ್ಸರ್ ಇಸ್ ಸಿ. ಫೈನ್. ಅದೇ ರೀತಿ ಈಗ ನೆಕ್ಸ್ಟ್ ಗದ್ಯ ಭಾಗಕ್ಕೆ ಹೋಗೋಣ. ನೆಕ್ಸ್ಟ್ ಗದ್ಯ ಭಾಗ ಅಂದ್ರೆ 66. ಓಕೆ, ರೈಟ್. ಸೊ ನೀವು ಹೆಚ್ಚೆಚ್ಚು ಕನ್ನಡ ಪಾಠಗಳನ್ನ, ಪುಸ್ತಕದಲ್ಲಿರ್ತಕ್ಕಂಥ ಪಾಠಗಳನ್ನ ಓದಿದಾಗ ಪದಗಳ ಅರ್ಥ ಹೆಚ್ಚೆಚ್ಚು ತಿಳ್ಕೊಬೇಕು. ನಿಮ್ಮ ಕನ್ನಡ ಪುಸ್ತಕದಲ್ಲಿರುತ್ತೆ, ಪರಿಸರ ಪುಸ್ತಕದಲ್ಲಿರುತ್ತೆ, ಅಥವಾ ನವೋದಯ ಪಠ್ಯ ಪುಸ್ತಕದಲ್ಲಿರ್ತದೆ. ಹೆಚ್ಚೆಚ್ಚು ಪ್ರತಿ ಪದದ ಅರ್ಥ ಏನು ಅಂತ ವಿಚಾರ ಮಾಡ್ರಿ, ಗೊತ್ತಿರೋ ಹತ್ರ ಕೇಳಿ ತಿಳ್ಕೊಳ್ರಿ, ಅಥವಾ ನೀವು ಓದಿ ತಿಳ್ಕೊಳ್ರಿ. ಆವಾಗ ಗದ್ಯ ಭಾಗ ಈಸಿ ಆಗುತ್ತೆ. ಎಸ್, ವಿ ವಿಲ್ ಕಂಟಿನ್ಯೂ. ಗದ್ಯ ಭಾಗ 2 ಓದೋಣವಾ? ಮಹಾತ್ಮ ಗಾಂಧೀಜಿ 1869 ಅಕ್ಟೋಬರ್ 2 ಗುಜರಾತಿನ ಪೋರ್ಬಂದರ್ನಲ್ಲಿ ಜನಿಸಿದರು. ಎಲ್ಲಿ ಹುಟ್ಟುತ್ತಾರೆ ಗಾಂಧೀಜಿಯವರು? ಪೋರ್ಬಂದರು. ಮತ್ತೆ ಯಾವ ದಿನ? ಅಕ್ಟೋಬರ್ 2 ಇಸ್ವಿ ಅಂದ್ರೆ ಇಯರ್ 1869. ಭಾರತಕ್ಕೆ ಸ್ವಾತಂತ್ರ್ಯ ತರುವಲ್ಲಿ ಅವರು ಪ್ರಮುಖ ಪಾತ್ರ ವಹಿಸಿದ ಕಾರಣ ಅವರನ್ನು ರಾಷ್ಟ್ರದ ಪಿತಾಮಹ ಎಂದು ಕರೆಯಲಾಗುತ್ತದೆ. ಏನಂತ ಕರಿತೀವಿ ಗಾಂಧೀಜಿನ ನಾವು? ಫಾದರ್ ಆಫ್ ದಿ ನೇಷನ್ ಅಥವಾ ರಾಷ್ಟ್ರದ ಪಿತಾಮಹ. ಅವರು ಲಂಡನ್ನಲ್ಲಿ ಕಾನೂನು ವ್ಯಾಸಂಗ ಮಾಡಿದರು ಮತ್ತು ನಂತರ ದಕ್ಷಿಣ ಆಫ್ರಿಕಾದಲ್ಲಿ ವರ್ಣಭೇದ ನೀತಿ ವಿರುದ್ಧ ಹೋರಾಟ ಪ್ರಾರಂಭಿಸಿದರು. ನೋಡ್ರಿ ಮಕ್ಕಳ, ಅವರು ಲಾ ಅಥವಾ ಕಾನೂನು ಪದವಿನ ಓದಿದ್ದೆಲ್ಲಿ? ಅವರು ಕಾನೂನು ಪದವಿನ ಓದಿದ್ದು ಲಂಡನ್ನಲ್ಲಿ. ಓಕೆ, ಅದೇ ತರ ಅವರು ಲಾ ಪ್ರಾಕ್ಟೀಸ್ ಮಾಡಿದ್ದು ಅಥವಾ ವರ್ಣಭೇದ ನೀತಿ ವಿರುದ್ಧ ಹೋರಾಟ. ಓಕೆ, ಸೊ ಏನ್ ಹೇಳ್ತಾ ಇದ್ದೆ ನಾನು? ಅವರು ಓದಿದ್ದು ಲಂಡನ್ ನಲ್ಲಿ, ಓದಿದ ನಂತರ ಅವರು ದಕ್ಷಿಣ ಆಫ್ರಿಕಾಗೆ ಹೋಗ್ತಾರೆ. ಅಲ್ಲಿ ಅವರು ದಕ್ಷಿಣ ಆಫ್ರಿಕಾದಲ್ಲಿ ವರ್ಣಭೇದ ಅಂದ್ರೆ ಬಿಳಿಯರು ಕಪ್ಪು ಬಣ್ಣ ಹೊಂದಿರೋ ಅನ್ನೋ ತಾರತಮ್ಯ ಇರ್ತದಲ್ಲಿ ಆಗಿನ ಸಂದರ್ಭದಲ್ಲಿ. ಅದರ ವಿರುದ್ಧ ಹೋರಾಟ ಪ್ರಾರಂಭಿಸಿದರು. ಸೊ ಮುಂದೆ ನೋಡಿ, ಅಹಿಂಸೆ ಮತ್ತು ಸತ್ಯ ಎಂಬ ಗಾಂಧೀಜಿ ಅವರ ತತ್ವಗಳು ರಾಜಕೀಯ ಹೋರಾಟಕ್ಕೆ ಆಧಾರವಾಗಿದ್ದವು. ಗಾಂಧೀಜಿ ನಮ್ಮ ಸ್ವತಂತ್ರ ಸಂಗ್ರಾಮದಲ್ಲಿ ಹೋರಾಟ ನಡೆಸ್ತಾರೆ. ಅವರ ತತ್ವಗಳೇನಾಗಿತ್ತು? ಅಹಿಂಸೆ ಮತ್ತು ಸತ್ಯ. ಮುಂದೆ ನೋಡಿ, ಗಾಂಧೀಜಿರವರು 1915 ಭಾರತಕ್ಕೆ ಮರಳಿ ಅಸಹಕಾರ ಚಳುವಳಿ, ಕಾನೂನು ಭಂಗ ಚಳುವಳಿ ಮತ್ತು ಕ್ವಿಟ್ ಇಂಡಿಯಾ ಮುಂತಾದ ಚಳುವಳಿಗಳನ್ನು ಪ್ರಾರಂಭಿಸಿದರು. ಅವರು ದಕ್ಷಿಣ ಆಫ್ರಿಕಾದಿಂದ 1915ನೇ ಇಸ್ವಿಯಲ್ಲಿ ವಾಪಸ್ ಭಾರತಕ್ಕೆ ಬರ್ತಾರೆ. ಬಂದ್ಬಿಟ್ಟು ಇಲ್ಲಿ ಯಾವಾಗ ಬ್ರಿಟಿಷರು ಇರ್ತಾರೆ, ಅವ್ರ ವಿರುದ್ಧ ಯಾವ ಚಳುವಳಿಗಳು ಅಥವಾ ಹೋರಾಟಗಳನ್ನ ಬೆಳೆಸ್ತಾರೆ? ಅಸಹಕಾರ ಚಳುವಳಿ, ಕಾನೂನು ಭಂಗ ಚಳುವಳಿ ಮತ್ತು ಕ್ವಿಟ್ ಇಂಡಿಯಾ, ಭಾರತ ಬಿಟ್ಟು ತೊಲಗಿ. ಕ್ವಿಟ್ ಇಂಡಿಯಾ ಅಂದ್ರೆ ಭಾರತ ಬಿಟ್ಟು ತೊಲಗಿ ಮುಂತಾದ ಚಳುವಳಿಗಳನ್ನು ಪ್ರಾರಂಭಿಸಿದರು. ಓಕೆ, ಮುಂದೆ ಓದೋಣ. ಅವರು ಶಾಂತಿಯುತ ಹೋರಾಟದಲ್ಲಿ ನಂಬಿದ್ದು ಕೋಟ್ಯಾಂತರ ಜನರನ್ನು ಹೋರಾಟದಲ್ಲಿ ಪಾಲ್ಗೊಳ್ಳಲು ಪ್ರೇರೇಪಿಸಿದರು. ಅವರು ಯಾವ ಹೋರಾಟದಲ್ಲಿ ನಂಬಿರ್ತಾರೆ? ಶಾಂತಿಯುತವಾದ ಹೋರಾಟ. ಮತ್ತೆ ಸಾಕಷ್ಟು ಜನ ಅವ್ರು ಪ್ರೇರೇಪಿಸ್ತಾರೆ, ಅಂದ್ರೆ ಹೋರಾಟ ಬರೋದಕ್ಕೆ ಪ್ರೇರಣೆ ನೀಡ್ತಾರೆ. 1930 ಮಾರ್ಚ್ ನಲ್ಲಿ ನಡೆದ ಉಪ್ಪಿನ ಸತ್ಯಾಗ್ರಹದ ನೇತೃತ್ವವನ್ನು ವಹಿಸಿದ್ದರು. ನೋಡಿ ಮಕ್ಕಳೇ, ಉಪ್ಪಿನ ಸತ್ಯಾಗ್ರಹ ಯಾವಾಗ ನಡೀತದೆ? 1930ರಲ್ಲಿ ನಡೆದ ಉಪ್ಪಿನ ಸತ್ಯಾಗ್ರಹದಲ್ಲಿ ಅವರು ನೇತೃತ್ವ ವಹಿಸಿರ್ತಾರೆ. ಅಂದ್ರೆ ಅವರು ಆ ಹೋರಾಟದ ನಾಯಕತ್ವನ ವಹಿಸಿರ್ತಾರೆ. ಆಗ ಗಾಂಧೀಜಿರವರು 240 ಮೈಲುಗಳು ನಡೆದು ಬ್ರಿಟಿಷರ ತೆರಿಗೆಯ ವಿರುದ್ಧ ಉಪ್ಪನ್ನು ತಯಾರಿಸಿದರು. ನೋಡ್ರಿ, ಈ ಹೋರಾಟದಲ್ಲಿ ಎಷ್ಟು ದೂರ ನಡ್ಕೊಂಡು ಹೋಗ್ತಾರೆ ಅವರು? 240 ಮೈಲು. ಮೈಲು ಅಂದ್ರೆ ಕಿಲೋಮೀಟರ್ಗಿಂತ ಜಾಸ್ತಿ. 240 ಮೈಲು ನಡ್ಕೊಂಡು ಹೋಗಿ ಬ್ರಿಟಿಷರು ಒಂದು ಕಾನೂನು ಮಾಡಿರ್ತಾರೆ, ಉಪ್ಪಿನ ಮೇಲೆ ಟ್ಯಾಕ್ಸ್ ಹಾಕ್ತಿರ್ತಾರೆ. ತೆರಿಗೆ ಅಂದ್ರೆ ಟ್ಯಾಕ್ಸ್. ಆ ಉಪ್ಪನ್ನು ತಯಾರಿಸೋದ್ರ ಮೂಲಕ ಅದನ್ನ ಅವರು ಆ ಕಾನೂನನ್ನ ಉಲ್ಲಂಘನೆ ಮಾಡ್ತಾರೆ. ಓಕೆ, ಮುಂದೆ ನೋಡಿ. ಅವರ ಸರಳ ಜೀವನ ಶೈಲಿ, ಧೋತಿ, ಸ್ವಾವಲಂಬನೆಯು ಗಾಂಧೀಜಿ ಅವರ ನಂಬಿಕೆಗಳ ಪ್ರತೀಕವಾಗಿತ್ತು. ಅಂದ್ರೆ ಅವರು ಏನ್ ಹೇಳ್ತಿದ್ರು ಅದನ್ನ ಫಾಲೋ ಮಾಡ್ತಾ ಇದ್ರು, ಅತ್ಯಂತ ಸರಳವಾಗಿ ಬದುಕ್ತಾ ಇದ್ರು. 1948 ಜನವರಿ 30 ಅವರನ್ನು ಹತ್ಯೆ ಮಾಡಲಾಯಿತು. 1948 ಜನವರಿ 30 ಅವ್ರನ್ನ ಏನ್ ಮಾಡ್ತಾರೆ? ಗುಂಡಿಕ್ಕಿ ಒಬ್ಬ ವ್ಯಕ್ತಿ ಅವರನ್ನ ಸಾಯಿಸ್ತಾನೆ. ಆದರೆ
ಅವರ ಅಹಿಂಸಾ ಮತ್ತು ಸತ್ಯದ ಪರಂಪರೆ ಇಂದಿಗೂ ಲೋಕಾದ್ಯಂತ ಜನರನ್ನು ಪ್ರೇರೇಪಿಸುತ್ತದೆ. ಸೊ ಅವರು ಜೀವಂತವಾಗಿಲ್ಲ, ಆದ್ರೆ ಅವರ ವಿಚಾರಗಳು ಇಂದು ಸಹ ಜೀವಂತವಾಗಿದ್ದಾವೆ. ಸೊ ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಹಾಗಿದ್ರೆ ಈಗ ಪ್ರಶ್ನೆ ಉತ್ತರಿಸೋಣವಾ? ನೋಡ್ರಿ, ನಾನು ಈಗಾಗಲೇ ನಿಮಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಹೇಳ್ಬಿಟ್ಟೆ. ಡೈರೆಕ್ಟ್ ಉತ್ತರ ಹುಡ್ಕೋಣ. ಮಹಾತ್ಮ ಗಾಂಧೀಜಿರವರು ಯಾವಾಗ ಜನಿಸಿದರು? ಹೇಳಿ, ಬೇಗ ಹೇಳ್ರಿ. ಫಸ್ಟ್ ಲೈನ್ ಅಲ್ಲಿ ಆನ್ಸರ್ ಇದೆ. ಮಹಾತ್ಮ ಗಾಂಧೀಜಿ ಯಾವಾಗ ಜನಿಸ್ತಾರೆ? ಯಾರು ಹೇಳ್ತೀರಾ? ರೈಟ್, 66ಕ್ಕೆ. ಜನವರಿ 26, 1950, ಅಕ್ಟೋಬರ್ 2, 1869. ಎಸ್, ಯಾವಾಗ ಜನಿಸ್ತಾರೆ ಅವರು? ಗಾಂಧೀಜಿ 1869 ಅಕ್ಟೋಬರ್ 2ರಂದು ಜನಿಸಿದರು. ಉತ್ತರ ಏನಾಗ್ತದಾಗಿದ್ರೆ 66ಕ್ಕೆ ಬಿ. 67ನೇ ಪ್ರಶ್ನೆ ನೋಡಿ. ಎಸ್, ಗಾಂಧೀಜಿ ಅವರು ಯಾವ ದೇಶದಲ್ಲಿ ವರ್ಣಭೇದ ನೀತಿ ವಿರುದ್ಧ ಹೋರಾಟ ಮಾಡಿದರು? ನಾನು ಈಗಾಗಲೇ ಹೇಳಿದ್ನಲ್ಲಿ ನಿಮ್ಗೆ, ವರ್ಣಭೇದ ನೀತಿ ವಿರುದ್ಧ ಎಲ್ಲಿ ಹೋರಾಟ ಮಾಡಿದ್ರು ಅವರು? ಲಂಡನ್ ಅಲ್ಲಿ ಓದಿದ್ರು. ವರ್ಣಭೇದ ನೀತಿ ವಿರುದ್ಧ ಹೋರಾಟ ಮಾಡಿದ್ದು ದಕ್ಷಿಣ ಆಫ್ರಿಕಾ. ಎಲ್ಲಿದೆ ಆನ್ಸರು? ಎಸ್, ನೋಡ್ರಿ, ಕಾನೂನು ವ್ಯಾಸಂಗ ಮಾಡಿದ ನಂತರ ದಕ್ಷಿಣ ಆಫ್ರಿಕಾದಲ್ಲಿ ವರ್ಣಭೇದ ನೀತಿ ವಿರುದ್ಧ ಹೋರಾಟ ಪ್ರಾರಂಭಿಸಿದರು. ಎಸ್, ಯಾವ್ದಾಗುತ್ತೆ ಆನ್ಸರ್? 67ಕ್ಕೆ ಬಿ ಇಸ್ ದಿ ಆನ್ಸರ್. 68ನೇದ್ ನೋಡೋಣವಾ? 68, 69, 70. ರೈಟ್. 68ನೇ ಪ್ರಶ್ನೆ ನೋಡಿ. ರೈಟ್, 1930ರಲ್ಲಿ ಗಾಂಧೀಜಿ ಯಾವ ಚಳುವಳಿಯನ್ನು ಮುನ್ನಡೆಸಿದರು? 1940ರಲ್ಲಿ ಗಾಂಧೀಜಿ ಯಾವ ಚಳುವಳಿಯನ್ನು ಮುನ್ನಡೆಸ್ತಾರೆ? ನೋಡ್ರಿ ಮಕ್ಕಳ, ಕೊನೆ ಪ್ಯಾರಾದಲ್ಲಿ ನೋಡಿದ್ವಲ್ಲ ನಾವು, ಕೊನೆಗಿಂತ ಒಂದು ಪ್ಯಾರಾ ಮುಂಚಿನ ಪ್ಯಾರಾ. ಇಲ್ಲಿ ನೋಡ್ರಿ, 1930ರ ಮಾರ್ಚ್ ನಲ್ಲಿ ನಡೆದ ಉಪ್ಪಿನ ಸತ್ಯಾಗ್ರಹ. ಯಾವ್ದದು? ಉಪ್ಪಿನ ಸತ್ಯಾಗ್ರಹದಲ್ಲಿ ಅವರು ನೇತೃತ್ವ ವಹಿಸ್ತಾರೆ. ಹಾಗಿದ್ರೆ ಆನ್ಸರ್ ಏನಾಗ್ತದೆ? ಗಾಂಧೀಜಿಯವರು ಇಲ್ಲಿದೆ ನೋಡ್ರಿ. 1930ರಲ್ಲಿ ಗಾಂಧೀಜಿ ಯಾವ ಚಳುವಳಿ ಮುನ್ನಡೆಸಿದರು? ಉಪ್ಪಿನ ಸತ್ಯಾಗ್ರಹ. ಆನ್ಸರ್ ಈಸ್ ಸಿ. 68 ಮುಗೀತು. 69 ನೋಡೋಣವಾ? ಎಸ್, ಗಾಂಧೀಜಿಯವರ ತತ್ವದ ಪ್ರಮುಖ ನಂಬಿಕೆಗಳೆಂದರೆ? ಗಾಂಧೀಜಿಯವರ ತತ್ವದ ಪ್ರಮುಖ ನಂಬಿಕೆಗಳು ನೋಡಿ ಮಕ್ಕಳೇ, ನಾನು ಆಗ್ಲೇ ಹೇಳಿದೆ ನಿಮ್ಗೆ, ಗಾಂಧೀಜಿಯವರ ತತ್ವಗಳ ಪ್ರಮುಖ ನಂಬಿಕೆಗಳು ಯಾವುವು? ಅಹಿಂಸೆ ಮತ್ತು ಸತ್ಯ. ಇಲ್ಲಿದೆಯಲ್ಲ, ಅಹಿಂಸೆ ಮತ್ತು ಸತ್ಯ. ಎಸ್, ಹಾಗಿದ್ರೆ ಆಪ್ಷನ್ ಏನಾಗ್ತದೆ ನೋಡ್ರಿ, ಗಾಂಧೀಜಿಯವರ ತತ್ವದ ಪ್ರಮುಖ ನಂಬಿಕೆಗಳೆಂದರೆ ಹಿಂಸೆ ಮತ್ತು ಯುದ್ಧ, ಅಹಿಂಸೆ ಮತ್ತು ಸತ್ಯ. ಎಸ್, ಆನ್ಸರ್ ಈಸ್ ಬಿ. 70ನೇ ಪ್ರಶ್ನೆ ನೋಡಿ. ಶಾಂತಿಯುತ ಪದದ ವಿರುದ್ಧಾರ್ಥವೇನು? ಇದು ನಿಮಗೆ ಗದ್ಯ ಭಾಗದಲ್ಲಿ ನೇರವಾಗಿ ಸಿಕ್ಕಲ್ಲ. ಶಾಂತಿಯುತ ವಿರುದ್ಧ ಪದ ಏನು? ಅಶಾಂತಿ ಅಥವಾ ಯುದ್ಧ. ಏನಾಗ್ತದೆ? ಅಶಾಂತಿ, ಯುದ್ಧ, ಹಿಂಸಾತ್ಮಕ. ಶಾಂತಿಯುತ ಪದದ ವಿರುದ್ಧಾರ್ಥವೇನು? ನಿಶ್ಚಿತ ಅಲ್ಲ, ಸಂತೋಷ ಅಲ್ಲ, ದಯೆ ಅಲ್ಲ. ಹಾಗಿದ್ರೆ ಉತ್ತರ ಯಾವುದು? ಹಿಂಸಾತ್ಮಕ. ಸೊ ಉತ್ತರ ಏನಾಗ್ತದೆ ಮಕ್ಕಳೇ? ಹಿಂಸಾತ್ಮಕ. ಸೊ ಒಟ್ಟು ಎಷ್ಟು ಗದ್ಯ ಭಾಗಗಳನ್ನ ಮುಗಿಸಿದ್ವಿ ನಾವು? 2 ಗದ್ಯ ಭಾಗಗಳನ್ನ ಮುಗಿಸಿದ್ವಿ. ರೈಟ್, 3ನೇ ಗದ್ಯ ಭಾಗಕ್ಕೆ ಹೋಗೋಣವಾ? ಫೈನ್, 3ನೇ ಗದ್ಯ ಭಾಗ ಓದೋಣ ಈಗ. ನಾನು ಓದ್ ತೋರಿಸ್ತೀನಿ, ನೀವು ಸರಿಯಾಗಿ ಕೇಳಿಸ್ಕೊಳ್ರಿ. ಓಕೆ, ರೈಟ್. ನೋಡ್ರಿ, ಗದ್ಯ ಭಾಗ 3. ಗಣರಾಜ್ಯೋತ್ಸವವನ್ನು ಪ್ರತಿ ವರ್ಷ 26ರಂದು ಭಾರತದಲ್ಲಿ ಆಚರಿಸಲಾಗುತ್ತದೆ. ಯಾವತ್ತು ಆಚರಿಸ್ತೀವಿ? ಜನವರಿ 26ಕ್ಕೆ. 1950ರಲ್ಲಿ ಈ ದಿನ ಭಾರತ ಸಂವಿಧಾನ ಅಳವಡಿಸಿದ ದಿನವನ್ನು ಸೂಚಿಸುತ್ತದೆ. ಏನು ಈ ದಿನದ ಮಹತ್ವ? 1950ನೇ ಇಸ್ವಿ ಜನವರಿ 26ಕ್ಕೆ ಡಾಕ್ಟರ್ BR ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ರಚನೆಯಾದಂತ ಭಾರತ ಸಂವಿಧಾನನ ನಾವು ಅಳವಡಿಸಿದ್ವಿ. ಓಕೆ, ರೈಟ್. ಇದರಿಂದ ನೋಡ್ರಿ, ಈ ಅಳವಡಿಸಿದ ದಿನವನ್ನ ಸೂಚಿಸುತ್ತದೆ. ಇದರಿಂದ ದೇಶವು ಪ್ರಜಾಪ್ರಭುತ್ವ ಗಣರಾಜ್ಯವಾಗಿ ಮಾರ್ಪಟ್ಟಿತು. ಏನಾಯ್ತು? ಅಲ್ಲಿಂದ ನಮ್ಮ ದೇಶ ಒಂದು ಪ್ರಜಾಪ್ರಭುತ್ವ, ಡೆಮೋಕ್ರಸಿ ಅಂತ ಕರಿತೀವಿ. ಸಂವಿಧಾನವು ಪ್ರತಿಯೊಬ್ಬ ನಾಗರಿಕನಿಗೆ ನ್ಯಾಯ, ಸ್ವಾತಂತ್ರ್ಯ, ಸಮಾನತೆ ಮತ್ತು ಬಾಂಧವ್ಯವನ್ನು ಖಚಿತಪಡಿಸುತ್ತದೆ. ಏನೇನು? ನ್ಯಾಯ, ಸ್ವಾತಂತ್ರ್ಯ, ಸಮಾನತೆ, ಬಾಂಧವ್ಯವನ್ನು ಖಚಿತಪಡಿಸುತ್ತದೆ. ದೆಹಲಿಯಲ್ಲಿ ಈ ದಿನವು ಭವ್ಯ ಪಥ ಸಂಚಲನದೊಂದಿಗೆ ಆಚರಿಸಲಾಗುತ್ತದೆ. ದೆಹಲಿಯಲ್ಲಿ ಪ್ರತಿ ವರ್ಷ ಜನವರಿ 26ಕ್ಕೆ ಏನಿರ್ತದೆ? ಒಂದು ಪರೇಡ್ ಇರ್ತದೆ. ಅಲ್ಲಿ ಏನಾಗ್ತೀವಿ ನಾವು? ಲೆಫ್ಟ್ ರೈಟ್ ಅಂತ ಹೇಳ್ತೀವಲ್ಲ, ಆ ತರದೊಂದು ದೊಡ್ಡ ಪರೇಡ್ ಇರ್ತದೆ. ಓಕೆ, ಪಥ ಸಂಚಲನದೊಂದಿಗೆ ಆಚರಿಸಲಾಗುತ್ತದೆ. ಇದರಲ್ಲಿ ಭಾರತದ ಸೈನಿಕ ಶಕ್ತಿ,
ಸಾಂಸ್ಕೃತಿಕ ವೈವಿಧ್ಯತೆ ಮತ್ತು ವಿಭಿನ್ನ ಕ್ಷೇತ್ರಗಳ ಸಾಧನೆಗಳನ್ನು ತೋರಿಸುತ್ತವೆ. ಸೊ ಆ ಪರೇಡಲ್ಲಿ ಏನಾಗ್ತದೆ, ಸೈನಿಕರು ಒಂದಿಷ್ಟು ಪ್ರದರ್ಶನ ಮಾಡ್ತಾರೆ, ಹಲವಾರು ವಿವಿಧ ರೀತಿಯ ಕಲ್ಚರಲ್ ಪ್ರೋಗ್ರಾಮ್, ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ತವೆ, ಬೇರೆ ಬೇರೆ ರಾಜ್ಯದ್ದು ವಿಭಿನ್ನ ಕ್ಷೇತ್ರಗಳ ಸಾಧನೆಗಳು, ಮಹತ್ತರವಾದ ಸಾಧನೆ ಮಾಡಿದಂಥವ್ರಿಗೆ ಅಲ್ಲಿ ಪ್ರಶಸ್ತಿ ಪ್ರದಾನ ಇರುತ್ತೆ. ಆಮೇಲೆ ವಿಶೇಷ ಏನ್ ಗೊತ್ತಾ, ಸಾಹಸಿ ಮಕ್ಕಳಿಗೂ ಕೂಡ ಒಂದು ಬ್ರೇವರಿ ಅವಾರ್ಡ್, ಶೌರ್ಯ ಪ್ರಶಸ್ತಿ ಸಹ ಕೊಡ್ತಾರೆ. ಓಕೆ, ನೆಕ್ಸ್ಟ್. ದೇಶಾದ್ಯಂತ ಶಾಲೆಗಳು, ಕಾಲೇಜುಗಳು ಮತ್ತು ಸಂಸ್ಥೆಗಳು ಧ್ವಜಾರೋಹಣ, ದೇಶಭಕ್ತಿ ಗೀತೆಗಳು ಮತ್ತು ಭಾಷಣಗಳೊಂದಿಗೆ ಈ ದಿನವನ್ನು ಆಚರಿಸುತ್ತೇವೆ. ನಿಮ್ಗೆ ಗೊತ್ತಿದೆ ಇದೆಲ್ಲ. ಗಣರಾಜ್ಯೋತ್ಸವವು ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗಗಳನ್ನು ಮತ್ತು ಸಂವಿಧಾನದಲ್ಲಿ ಅಡಕವಾದ ಮೌಲ್ಯಗಳನ್ನು ಉಳಿಸಿಕೊಳ್ಳುವ ಮಹತ್ವವನ್ನು ನೆನಪಿಸುತ್ತದೆ. ಸೊ ಏನಿದ್ರ ಇಂಪಾರ್ಟೆನ್ಸು, ಮಹತ್ವ ಏನು? ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗಗಳು, ಅನೇಕ ಜನ ಇದ್ದಾರೆ. ರೈಟ್. ಸೊ ಈಗ ನಾವು ನೇರವಾಗಿ ಪ್ರಶ್ನೆಗಳಿಗೆ ಹೋಗೋಣವಾ? 71ನೇ ಪ್ರಶ್ನೆ ನೋಡಿ ಮಕ್ಕಳೇ. 71ನೇ ಪ್ರಶ್ನೆ ಏನು? ಗಣರಾಜ್ಯೋತ್ಸವವನ್ನು ಯಾವಾಗ ಆಚರಿಸಲಾಗುತ್ತದೆ? ನಿಮ್ಗೆಲ್ರಿಗೂ ಗೊತ್ತು, ಗಣರಾಜ್ಯೋತ್ಸವವನ್ನು ಯಾವಾಗ ಆಚರಿಸ್ತೀವಿ ನಾವು? ಒಂದೇ ನಿಮಿಷ. ರೈಟ್, 71ನೇದಲ್ವಾ ಇದು? ಓಕೆ, 71, 72, 73, 74, 75. ರೈಟ್. ಒಂದನೇ ಪ್ರಶ್ನೆ ಏನು? ಗಣರಾಜ್ಯೋತ್ಸವವನ್ನು ಯಾವಾಗ ಆಚರಿಸಲಾಗುತ್ತದೆ? ತೋರಿಸ್ಬೇಕಾ ಮತ್ತೆ? ನೋಡ್ರಿ, ಗಣರಾಜ್ಯೋತ್ಸವವನ್ನು ಪ್ರತಿ ವರ್ಷ ಜನವರಿ 26ರಂದು ಆಚರಿಸಲಾಗುತ್ತದೆ. ಉತ್ತರ ಏನಾಗ್ತದೆ? ಬಿ ಇಸ್ ದಿ ಆಪ್ಷನ್. ಮುಂದಿನ ಪ್ರಶ್ನೆ ನೋಡಿ. ಭಾರತದ ಸಂವಿಧಾನವನ್ನು ಯಾವ ವರ್ಷದಲ್ಲಿ ಅಳವಡಿಸಲಾಯಿತು? ಯಾವ ವರ್ಷ? 1950. ಆಪ್ಷನ್ ಏನು? ಬಿ. ಎಲ್ಲಿದೆ ನೋಡಿ? ಎಸ್, ಇಲ್ಲಿ ತೋರಿಸ್ತೇನೆ ನೋಡ್ರಿ. 1956ರಲ್ಲಿ ಈ ದಿನ, ಯಾವ ದಿನ? ಜನವರಿ 26ರಂದು ಏನ್ ಮಾಡಿದ್ರು? ಭಾರತ ಸಂವಿಧಾನ ಅಳವಡಿಸಲಾಯಿತು. ಮುಂದಿನ ಪ್ರಶ್ನೆ ನೋಡೋಣವಾ? ಎಸ್, ಸಿಂಪಲ್ ಆಗಿದೆ. 73ನೇದು. ದೆಹಲಿಯಲ್ಲಿ ಗಣರಾಜ್ಯೋತ್ಸವದ ದಿನ ಏನನ್ನು ಆಯೋಜಿಸಲಾಗುತ್ತದೆ? ಏನನ್ನ ಆಯೋಜನೆ ಮಾಡ್ತಾರೆ ನೋಡ್ರಿ? ಸಾಂಸ್ಕೃತಿಕ ಮೇಳ, ಪಥಸಂಚಲನ, ಕ್ರೀಡಾ ಕಾರ್ಯಕ್ರಮ, ವಿಜ್ಞಾನ ಪ್ರದರ್ಶನ. ಮಕ್ಕಳೇ, ಈಗಾಗಲೇ ಹೇಳಿದೆ ನಾನು, ಏನಿರ್ತದೆ ಇಲ್ಲಿ ನೋಡಿ. ಈ ದಿನವು ಯಾವ ದಿನ? ಜನವರಿ 26. ಭವ್ಯ ಪಥಸಂಚಲನದೊಂದಿಗೆ ಆಚರಿಸಲಾಗುತ್ತದೆ. ಉತ್ತರ ಏನಾಗ್ತದಾಗಿದ್ರೆ? ಎಸ್, ರೈಟ್ ಆನ್ಸರ್ ಬಿ. ಯಾವುದು ಆನ್ಸರ್? ಬಿ ಇಸ್ ದಿ ಆನ್ಸರ್. 74ನೇದು ನೋಡೋಣವಾ? ಓಕೆ, ರೈಟ್. 74ನೇದು ಏನಿದೆ? ಗಣರಾಜ್ಯೋತ್ಸವವು ಈ ಕೆಳಗಿನ ಯಾವುದನ್ನು ಅಳವಡಿಸಿಕೊಂಡಿದೆ? ನೋಡ್ರಿ, ಗಣರಾಜ್ಯೋತ್ಸವ ಈ ಕೆಳಗಿನ ಯಾವುದನ್ನು ಅಳವಡಿಸಿಕೊಂಡ ದಿನವನ್ನಾಗಿ ಸೂಚಿಸುತ್ತದೆ? ಭಾರತದ ಸ್ವಾತಂತ್ರ್ಯ, ಸಂವಿಧಾನ, ರಾಷ್ಟ್ರೀಯ ಧ್ವಜ, ರಾಷ್ಟ್ರಗೀತೆ. ಉತ್ತರ ಯಾವುದು? ಬಿ. ಸಂವಿಧಾನವನ್ನ ಅಳವಡಿಸಿದ ದಿನ ಏನಂತ ಕರಿತೀವಿ ನಾವು? ಗಣರಾಜ್ಯೋತ್ಸವ ದಿನ ಅಥವಾ ರಿಪಬ್ಲಿಕ್ ಡೇ. ಇಲ್ಲಿ ನೋಡ್ರಿ, ಈಗಾಗಲೇ ನಿಮ್ಗೆ ಹೇಳಿದೆ ನಾನು, 1950ರಲ್ಲಿ ಈ ದಿನ ಭಾರತ ಸಂವಿಧಾನ ಅಳವಡಿಸಿದ ದಿನವನ್ನಾಗಿ ಸೂಚಿಸುತ್ತದೆ. ರೈಟ್. ಓಕೆ, 75ನೇದು ನೋಡಿ ಮಕ್ಕಳೇ. ಸಮಾನತೆ ಪದದ ಸಮಾನಾರ್ಥವೇನು? ನೋಡ್ರಿ, ಈ ಒಂದು ಪ್ರಶ್ನೆನ ಇದು ನಿಮ್ಮ ತಿಳುವಳಿಕೆ ಮೇಲೆ ಉತ್ತರಿಸಕ್ಕಾಗ್ತದೆ. ಸಮಾನತೆ ಪದದ ಅರ್ಥ ಏನು? ಎಲ್ರಿಗೂ ಒಂದೇ ತರ ಅಂತ ಅರ್ಥ. ಸೊ ಏನಾಗ್ತದಾಗಿದ್ರೆ ಏಕರೂಪತೆ. ಏನದು? ಏಕರೂಪತೆ. ಸಿ ಇಸ್ ದಿ ಆಪ್ಷನ್. ಸೊ ಒಟ್ಟು ನಾವು 3 ಗದ್ಯ ಭಾಗಗಳನ್ನ ಬಿಡಿಸಿದ್ವಿ. 4ನೇ ಗದ್ಯ ಭಾಗಕ್ಕೆ ಹೋಗೋಣವಾ? ರೈಟ್. ಸೊ 3 ಗದ್ಯ ಭಾಗಗಳನ್ನ ಬಿಡಿಸಿದ್ವಿ. 4ನೇ ಗದ್ಯ ಭಾಗ ಓದೋಣವಾ ಈಗ? ಎಸ್. ಗಂಗಾ ನದಿಯು ಭಾರತದ ಅತ್ಯಂತ ಮಹತ್ವದ ನದಿಗಳಲ್ಲಿ ಒಂದು. ಇದು ಹಿಮಾಲಯದ ಗಂಗೋತ್ರಿಯಲ್ಲಿ ಉಗಮ ಹೊಂದಿ ಉತ್ತರ ಭಾರತದಲ್ಲಿ ಹರಿದು ಬಂಗಾಳ ಕೊಲ್ಲಿಗೆ ಸೇರುತ್ತದೆ. ಗಂಗಾ ನದಿ ಸುಮಾರು 2525 ಕಿಲೋಮೀಟರ್ ಉದ್ದವಾಗಿದ್ದು, ಎಷ್ಟು ಉದ್ದ ಇದೆ ಅದು? 2525 ಕಿಲೋಮೀಟರ್. ಆಮೇಲೆ ಇನ್ನೊಂದು ವಿಶೇಷತೆ ಏನಿದೆ? ಎಲ್ಲಿಂದ ಪ್ರಾರಂಭ ಆಗ್ತದೆ, ಎಲ್ಲಿ ಹುಟ್ಟುತ್ತದೆ ಗಂಗಾ ನದಿ? ಹಿಮಾಲಯದ ಗಂಗೋತ್ರಿಯಲ್ಲಿ ಉಗಮ. ಉಗಮ ಅಂದ್ರೆ ಹುಟ್ಟೋದು, ಪ್ರಾರಂಭ ಆಗೋದು. ಈಗ ಕಾವೇರಿ ನದಿ ತಲಕಾವೇರಿಯಿಂದ ಪ್ರಾರಂಭ ಆಗ್ತದೆ. ಈ ರೀತಿ ಗಂಗಾ ನದಿ ಎಲ್ಲಿಂದ ಪ್ರಾರಂಭ ಆಗ್ತದೆ? ಹಿಮಾಲಯದ ಗಂಗೋತ್ರಿಯಿಂದ. ಉತ್ತರ ಭಾರತದಲ್ಲಿ ಹರಿದು ಯಾವ ಸಮುದ್ರಕ್ಕೆ ಸೇರ್ತದೆ ಅಥವಾ ಎಲ್ಲಿ ಸೇರ್ತದೆ? ಅದು ಬಂಗಾಳ ಕೊಲ್ಲಿ. ನಿಮ್ಗೆ ಗೊತ್ತಲ್ವಾ? ಹಿಂದೂ ಮಹಾಸಾಗರ ಇದೆ, ಬಂಗಾಳ ಕೊಲ್ಲಿ ಇದೆ, ಅರಬ್ಬಿ ಸಮುದ್ರ ಇದೆ. ಗಂಗಾ ನದಿ ಎಲ್ಲಿಗೆ ಹೋಗಿ ಸೇರ್ತದೆ? ಬಂಗಾಳ ಕೊಲ್ಲಿಗೆ ಹೋಗಿ ಸೇರ್ತದೆ. ಕಂಟಿನ್ಯೂ ಮಾಡೋಣ.
ಸೊ ಗಂಗಾ ನದಿ ಸುಮಾರು 2525 ಕಿಲೋಮೀಟರ್ ಉದ್ದವಾಗಿದ್ದು ಲಕ್ಷಾಂತರ ಜನರಿಗೆ ನೀರನ್ನು ಒದಗಿಸುತ್ತದೆ. ಹಿಂದೂಗಳು ಗಂಗಾ ನದಿಯನ್ನು ಪವಿತ್ರವೆಂದು ಭಾವಿಸುತ್ತಾರೆ ಮತ್ತು ಅದನ್ನು ಪಾಪ ಮುಕ್ತಗೊಳಿಸುವ ದೇವಿ ಎಂದು ಆರಾಧಿಸುತ್ತಾರೆ. ಇದು ಒಂದು ನಂಬಿಕೆ. ಅನೇಕ ಜನಗಳು ಹಿಂದೂ ಧರ್ಮದಲ್ಲಿ ನಂಬಿರ್ತಕ್ಕಂಥ ಜನಗಳು ಗಂಗಾ ನದಿನ ಪವಿತ್ರ ಅಂತ ಭಾವಿಸ್ತಾರೆ. ಅಲ್ಲಿಗೆ ಹೋಗಿ ಸ್ನಾನ ಮಾಡಿ ತಮ್ಮ ಪಾಪಗಳು ಕಡಿಮೆ ಆಗ್ತದಂತ ಭಾವಿಸಿ ಸ್ನಾನ ಮಾಡಿ ಬರ್ತಾರೆ. ಓಕೆ, ಜನರು ಗಂಗಾ ನದಿಯಲ್ಲಿ ಮುಳುಗಿ ತಮ್ಮ ಪಾಪಗಳನ್ನು ತೊಳೆದುಕೊಳ್ಳಲು ಪ್ರಯತ್ನಿಸುತ್ತಾರೆ. ಗಂಗಾ ನದಿಯು ಕೃಷಿ, ಉದ್ಯಮ ಮತ್ತು ನಿತ್ಯ ಜೀವನಕ್ಕೆ ಮಹತ್ವದ ಪಾತ್ರ ವಹಿಸುತ್ತದೆ. ನೋಡಿ ಮಕ್ಕಳೇ, ಯಾವಾಗ ತುಂಬಾ ಸಹಾಯಕಾರಿಯಾಗಿದೆ? ಕೃಷಿಗೆ, ಉದ್ಯಮಕ್ಕೆ ಮತ್ತು ನಿತ್ಯ ಜೀವನಕ್ಕೆ, ಕುಡಿಯ ನೀರಿಗೆ, ಬಳಕೆ ನೀರಿಗೆ ಮಹತ್ವದ ಪಾತ್ರ ವಹಿಸುತ್ತದೆ. ಆದರೆ ಗಂಗಾ ನದಿಯ ಮಾಲಿನ್ಯ ಅಂದ್ರೆ ನೀರು ಕಲುಷಿತಗೊಳ್ಳುವುದು. ನೀವು ಪಾಠದಲ್ಲಿ ಕಲ್ತಿದ್ದೀರಲ್ಲ ನದಿಯ ಮಾಲಿನ್ಯ. ಅದೇ ತರ ಗಂಗಾ ನದಿಯ ಮಾಲಿನ್ಯವು ಗಂಭೀರ ಸಮಸ್ಯೆಯಾಗಿದೆ. ಏಕೆಂದರೆ ಕೈಗಾರಿಕಾ ತ್ಯಾಜ್ಯ ಅಂದ್ರೆ ದೊಡ್ಡ ದೊಡ್ಡ ಕಾರ್ಖಾನೆಗಳಿಂದ ಬರ್ತಕ್ಕಂಥ ವೇಸ್ಟ್, ದೊಡ್ಡ ದೊಡ್ಡ ಕಾರ್ಖಾನೆಗಳಿಂದ ಉತ್ಪಾದನೆ ಆಗುವಂತ ಅನುಪಯುಕ್ತ ಮತ್ತು ವಿಷಕಾರಿ ವಸ್ತು. ಏಕೆಂದರೆ ಕೈಗಾರಿಕಾ ತ್ಯಾಜ್ಯ, ಕಾಲುವೆಗಳ ನೀರು ಮತ್ತು ಧಾರ್ಮಿಕ ಉಡುಗೆಗಳನ್ನು ನದಿಗೆ ಹರಿಸುತ್ತಿದ್ದಾರೆ. ಕೈಗಾರಿಕಾ ತ್ಯಾಜ್ಯ ಮತ್ತೆ ಇನ್ನು ಬೇರೆ ಬೇರೆ ಕಾಲುವೆಗಳಿಂದ ಕಲುಷಿತಗೊಂಡ ನೀರು ಮತ್ತೆ ಸ್ನಾನ ಮಾಡಿದಾಗ ಅನೇಕ ಬಾರಿ ಉಡುಗೆಗಳಂದ್ರೆ ಬಟ್ಟೆಗಳು ನದಿಗೆ ಹರಿಸುತ್ತಿದ್ದಾರೆ. ಸರ್ಕಾರವು ನಮಾಮಿ ಗಂಗೆ ಯೋಜನೆಯ ಮೂಲಕ ಗಂಗಾ ನದಿಯನ್ನು ಸ್ವಚ್ಛಗೊಳಿಸಲು ಮತ್ತು ಅದರ ಪರಿಸರವನ್ನು ಕಾಪಾಡಲು ಪ್ರಯತ್ನಿಸುತ್ತಿದೆ. ಕೇಂದ್ರ ಸರ್ಕಾರ ಒಂದು ಯೋಜನೆ ಮಾಡಿದೆ ಗಂಗಾ ನದಿನ ಸ್ವಚ್ಛ ಮಾಡೋದಕ್ಕೆ. ಅದರ ಹೆಸರೇನು? ನಮಾಮಿ ಗಂಗೆ. ರೈಟ್. ಗಂಗಾ ನದಿಯು ಸಂಸ್ಕೃತಿಯ ಧಾರ್ಮಿಕ ಮಹತ್ವವಷ್ಟೇ ಅಲ್ಲ, ಉತ್ತರ ಭಾರತದ ಆರ್ಥಿಕತೆಯ ಜೀವನಾಡಿಯೂ ಆಗಿದೆ. ನೋಡಿ ಮಕ್ಕಳೇ, ಗಂಗಾ ನದಿ ಉತ್ತರ ಭಾರತದಲ್ಲಿರ್ತಕ್ಕಂಥ ಅನೇಕ ರಾಜ್ಯಗಳ ಜನಗಳ ಜೀವನ, ಅವರ ಕೆಲಸ, ಅವರ ಬದುಕಿಗೆ ತುಂಬಾ ಸಹಾಯಕವಾಗಿದೆ. ಆರ್ಥಿಕತೆಯ ಜೀವನಾಡಿ ಆಗಿದೆ. ಪ್ರಶ್ನೆ ನೋಡೋಣವಾ? ಎಸ್. ಓಕೆ, 76ನೇ ಪ್ರಶ್ನೆ ನೋಡಿ. ಏನ್ 76ನೇ ಪ್ರಶ್ನೆ? ಗಂಗಾ ನದಿಯ ಉಗಮ ಸ್ಥಾನ ಯಾವುದು? ನಿಮ್ಗೆ ಗೊತ್ತಿಗಾಗ್ಲೇ ನಾವು ನೋಡಿದ್ವಲ್ಲ, ಗಂಗಾ ನದಿಯ ಉಗಮ ಸ್ಥಾನ ಯಾವುದು? ಗಂಗೋತ್ರಿ ಅಲ್ವಾ? ಆಮೇಲೆ ಗಂಗಾ ನದಿ ಯಾವ ಸಮುದ್ರದಲ್ಲಿ ಸೇರ್ತದೆ? ಬಂಗಾಳ ಕೊಲ್ಲಿ. ಗಂಗಾ ನದಿಯ ಉದ್ದ ಮತ್ತೆ ಗಂಗಾ ನದಿ ಅನೇಕ ಉತ್ತರ ಭಾರತದ ರಾಜ್ಯಗಳಿಗೆ ಕೃಷಿಗೆ, ಅದೇ ರೀತಿ ಕೈಗಾರಿಕೆಗೆ ಸಹಾಯ ಮಾಡುತ್ತೆ. ನೋಡಿ, ಗಂಗಾ ನದಿಯ ಉಗಮ ಸ್ಥಾನ ಗಂಗೋತ್ರಿ. 76ಕ್ಕೆ ಉತ್ತರ ಏನು? ಬಿ ಇಸ್ ದಿ ಆಪ್ಷನ್. ಇಲ್ಲಿದೆ ನೋಡಿ, ಬಿ ಇಸ್ ದಿ ಆಪ್ಷನ್. ರೈಟ್. ಗಂಗಾ ನದಿಯ ಎಷ್ಟು ಉದ್ದವಾಗಿದೆ? ಇಲ್ಲಿದೆಲ್ಲ ಮಕ್ಕಳೇ, ಗಂಗಾ ನದಿ ಎಷ್ಟು ಉದ್ದ ಇದೆ? 2525 ಕಿಲೋಮೀಟರ್. 2525 ಕಿಲೋಮೀಟರ್. ಆಪ್ಷನ್ ಸಿ. ರೈಟ್. ಓಕೆ. ಸೊ ಹಿಂದೂಗಳು ಗಂಗಾ ನದಿಯನ್ನು ಏಕೆ ಪವಿತ್ರವೆಂದು ಭಾವಿಸುತ್ತಾರೆ? ಇದು ತುಂಬಾ ಉದ್ದವಾಗಿದೆ, ಇದು ಪಾಪ ತೊಳೆಯಲು ಸಹಾಯಕ, ಇದು ಅನೇಕ ರಾಜ್ಯಗಳ ಮೂಲಕ ಹರಿಯುತ್ತದೆ, ಇದು ಕೃಷಿಗೆ ಸಹಕಾರಿ. ನೋಡ್ರಿ, ಇಲ್ಲಿದೆ ಅಲ್ಲ, ನಾನು ಆಗ್ಲೇ ಹೇಳಿದೆ ನೋಡ್ರಿ. ಎಸ್, ಹಿಂದೂಗಳು ಪವಿತ್ರವೆಂದು ಭಾವಿಸುತ್ತಾರೆ ಮತ್ತು ಅದನ್ನು ಪಾಪ ಮುಕ್ತಗೊಳಿಸಲು ದೇವಿ ಎಂದು ಆರಾಧಿಸುತ್ತಾರೆ. ಜನರು ಗಂಗಾ ನದಿಯಲ್ಲಿ ಮುಳುಗಿ ತಮ್ಮ ಪಾಪಗಳನ್ನು ತೊಳೆದುಕೊಳ್ಳಲು ಪ್ರಯತ್ನಿಸುತ್ತಾರೆ. ಹಾಗಿದ್ರೆ ಉತ್ತರ ಏನಾಗ್ತದೆ? ಎಸ್, ಸರಿಯಾದ ಉತ್ತರ ಯಾವುದು? ಇದು ಪಾಪ ತೊಳೆಯಲು ಸಹಾಯಕ. 78ಕ್ಕೆ ಆಪ್ಷನ್ ಏನು? ಬಿ ಇಸ್ ದಿ ಆಪ್ಷನ್. 79 ನೋಡಿ. ಗಂಗಾ ನದಿಗೆ ಕಾಡುವ ಪ್ರಮುಖ ಸಮಸ್ಯೆ ಯಾವುದು? ಯಾಕೆ ಗಂಗಾ ನದಿ ಇವತ್ತು ತುಂಬಾ ಕಲುಷಿತಗೊಳ್ತಾ ಇದೆ, ಪೊಲ್ಯೂಟ್ ಆಗ್ತಾ ಇದೆ ಅಂದ್ರೆ ಮೀನುಗಾರಿಕೆಯಿಂದ ಅಲ್ಲ, ಬರದಿಂದ ಅಲ್ಲ, ಪ್ರವಾಹದಿಂದ ಅಲ್ಲ, ಮಾಲಿನ್ಯದಿಂದ. ಯಾವ ಮಾಲಿನ್ಯ ಮುಖ್ಯವಾಗಿ? ನೋಡ್ರಿ, ಗಂಗಾ ನದಿಯ ಮಾಲಿನ್ಯವು ಗಂಭೀರ ಸಮಸ್ಯೆ ಆಗಿದೆ. ಏಕೆಂದರೆ ಕೈಗಾರಿಕಾ ತ್ಯಾಜ್ಯ ಇದು ಮುಖ್ಯವಾದ ಕಾರಣ. ಅದೇ ರೀತಿ ಕಾಲುವೆಗಳ ನೀರು ಮತ್ತು ಧಾರ್ಮಿಕ ಉಡುಗೆಗಳು ಅದರಲ್ಲಿ ಹಾಕೋದ್ರಿಂದ ಮಾಲಿನ್ಯ ಆಗ್ತದೆ. ಗಂಗಾ ನದಿಗೆ ಕಾಡುವ ಪ್ರಮುಖ ಸಮಸ್ಯೆ ಯಾವುದು? ಮೀನುಗಾರಿಕೆ, ಮಾಲಿನ್ಯ, ಬರ, ಪ್ರವಾಹ. ಯಾವುದು? ಮಾಲಿನ್ಯ. ದೊಡ್ಡ ಸಮಸ್ಯೆ ಯಾವುದು ಗಂಗಾ ನದಿ ಎದುರಿಸ್ತಾ ಇರೋದು? ಮಾಲಿನ್ಯದ ಸಮಸ್ಯೆ. ಇಲ್ಲಿ ನೋಡಿ ಮಕ್ಕಳೇ, ಇದೊಂದು ಪ್ರಶ್ನೆಗೆ ನೀವು ನಿಮ್ಮ ತಿಳುವಳಿಕೆಯಿಂದ ಉತ್ತರಿಸಬೇಕು. ಪವಿತ್ರ ಪದದ ಸಮಾನಾರ್ಥವೇನು? ಪವಿತ್ರ ಪದಕ್ಕೆ ಅದೇ ಅರ್ಥ ಕೊಡ್ತಕ್ಕಂಥ ಪದ ಸಮಾನಾರ್ಥ ಪದ ಆಗ್ತದೆ. ಯಾವ್ದಾಗ್ತದೆ? ದಿವ್ಯನ, ಸ್ವಚ್ಛನ, ಸುಂದರನ, ಶುದ್ಧನ. ಸರಿಯಾದ ಉತ್ತರ ಯಾವುದು? ದಿವ್ಯ. ಪವಿತ್ರ ಅಂದ್ರೆ ದಿವ್ಯ, ಸೇಕ್ರೆಡ್ ಅಂತ ಕರಿತೀವಿ, ವಿಶೇಷವಾದದ್ದು, ಆರಾಧನೀಯವಾದದ್ದು. ಓಕೆ. ಸೊ ಒಟ್ಟಾರೆ ನಾವು ನಮ್ಮ ವಿಡಿಯೋ ಸೀರೀಸ್ ನಲ್ಲಿ ಅಜುರೈಟ್ ಕ್ಲಾಸಸ್ ಇಂದ ಸಿದ್ಧಪಡಿಸಿರ್ತಕ್ಕಂಥ 1ನೇ ಪ್ರಶ್ನೆ ಪತ್ರಿಕೆ A1 ಪ್ರಶ್ನೆ ಪತ್ರಿಕೆನ ಕಂಪ್ಲೀಟ್ ಆಗಿ ಮುಗಿಸಿದ್ದೀವಿ.
ಒಟ್ಟು ಎಷ್ಟು ಮಾರ್ಕ್ಸ್ ಇರುತ್ತೆ ಮಕ್ಕಳೇ? 80 ಮಾರ್ಕ್ಸ್ ಇರುತ್ತೆ. ಅದರಲ್ಲಿ 40 ಮಾರ್ಕ್ಸು ಮಾನಸಿಕ ಸಾಮರ್ಥ್ಯಕ್ಕಿರುತ್ತೆ. 40 ಪ್ರಶ್ನೆಗಳು ಮಾನಸಿಕ ಸಾಮರ್ಥ್ಯ, 20 ಪ್ರಶ್ನೆಗಳು ಗಣಿತ, 20 ಪ್ರಶ್ನೆಗಳು ಕನ್ನಡ. ಸೊ ಒಟ್ಟು ಅಂಕಗಳು ಎಷ್ಟಿರುತ್ತೆ? 100 ಅಂಕಗಳಿರುತ್ತೆ. ಯಾವುದೇ ನೆಗೆಟಿವ್ ಮಾರ್ಕ್ ಇರಲ್ಲ. ನೀವು ತಪ್ಪು ಉತ್ತರ ಹಾಕಿದ್ರು ಕೂಡ ಮಾರ್ಕ್ಸ್ ಕಟ್ ಆಗಲ್ಲ. ಸೊ ಹಾಗಾಗಿ ಎಲ್ಲ ಪ್ರಶ್ನೆಗಳಿಗೆ ನೀವು ಉತ್ತರಿಸಬೇಕು. ಸೊ ಉತ್ತರಿಸಬೇಕಾದಾಗ ಏನೆಲ್ಲ ಜಾಗ್ರತೆ ವಹಿಸ್ಬೇಕಂತ ನನ್ನ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸಿದ್ದೀನಿ. ಸೊ ಇವುಗಳನ್ನ ಸರಿಯಾದ ರೀತಿ ನೋಡಿ ಅಜುರೈಟ್ ಕ್ಲಾಸಸ್ನ ಪ್ರಶ್ನೆ ಪತ್ರಿಕೆಗಳನ್ನ ಹೆಚ್ಚು ಪ್ರಾಕ್ಟೀಸ್ ಮಾಡಿ ನಿಮ್ಮ ಪರೀಕ್ಷೆಯಲ್ಲಿ ಒಳ್ಳೆಯ ಅಂಕಗಳನ್ನ ತಗೊಳ್ರಿ ಅಂತ ನಾನು ನಿಮಗೆ ಹಾರೈಸಿ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.